ಇವತ್ತಿನ ನಮ್ಮ ಎಪಿಸೋಡ್ ಬಹುಶಃ ಕರ್ನಾಟಕದಲ್ಲಿರೋ ತುಂಬ ಜನ ಲೈಬ್ರರಿಯನ್ಸ್ಗೆ ಇನ್ಸ್ಪೈರಿಂಗ್ ಆಗಿರುತ್ತೆ. ಯಾಕಂದರೆ ಇವತ್ತಿನ ನಮ್ಮ ಗೆಸ್ಟ್ ಸತತವಾಗಿ 26 ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಲೈಬ್ರರಿಯನ್ ಆಗಿದ್ದವರು. ಅದಾದ ನಂತರ ಒಂದು ಎಜುಕೇಷನಿಸ್ಟ್ ಆಗಿ ಬದಲಾಗಿದ್ದಿದೆಯಲ್ಲ, ಅದೊಂದು ದೊಡ್ಡ ಕಥೆ. ವೆಲ್ಕಮ್ ಟು ಚೌ ಚೌ ಬಾತ್, ಎ ವಾಟ್ ನೆಕ್ಸ್ಟ್ ಕಾನ್ವರ್ಸೇಷನ್. ಅಸೋಸಿಯೇಟ್ ಸ್ಪಾನ್ಸರ್ ವೈಭವ್ ವೇದ ಗ್ರೀನ್ಸ್, NGO ಪಾರ್ಟ್ನರ್ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್, ಹಾಗೂ ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ಬಾಲೋದ್ಯಾನ ಪಬ್ಲಿಕ್ ಸ್ಕೂಲ್. ಇವತ್ತಿನ ನಮ್ಮ ಗೆಸ್ಟ್ ಲೈಬ್ರರಿಯನ್ ಟು ಎ ಡೈನಮಿಕ್ ಎಜುಕೇಷನಿಸ್ಟ್ ನಾಗೇಶ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಹಿಂಗೆ ಶುರು ಮಾಡೋದಿದ್ರೆ ಸರ್, ಎಜುಕೇಷನ್ ಸೆಕ್ಟರ್ ತುಂಬ ಮುಖ್ಯ ನಮಗೆಲ್ಲ. ನಿಮಗೆ ಕೇಳೋದಿದ್ರೆ ಮನುಷ್ಯನಿಗೆ ಮಾರ್ಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಮಾರ್ಕ್ಸ್ ಅನ್ನೋದು ಒಂದು ಗೇಟ್ ಪಾಸ್ ಥರ. ಯಾವುದೇ ಕಡೆಗೆ ನಾವು ಎಂಟ್ರಿ ಹೋಗಬೇಕಂದ್ರೆ ಅದೊಂದು ಪಾಸ್ಪೋರ್ಟ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಗೇಟ್ ಪಾಸ್ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಹೋಗಲಿಕ್ಕೆ ನಮ್ಗೆ ಅದು ಬೇಕಾಗತ್ತಷ್ಟೇ, ಎಂಟ್ರಿ ಆಗಲಿಕ್ಕೆ ತನಕ. ಎಂಟ್ರಿ ಆದಮೇಲೆ ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಸ್ಕಿಲ್ಸ್ ಏನಿದೆ, ನಮ್ಮ ಬುದ್ಧಿವಂತಿಕೆ ಏನಿದೆ, ಅದರ ಮೇಲೆ ನಾವು ಬೆಳೀಲಿಕ್ಕೆ ಸಾಧ್ಯ. ಈಗ ಮಾರ್ಕ್ಸ್ ಹಿಂದೆಯೇ ಸಂಪೂರ್ಣವಾಗಿ ಇವತ್ತು ಓಡ್ತಿರೋವಂಥ ಜಗತ್ತಾಗಿಬಿಟ್ಟಿದೆ. ಇವತ್ತು ವಿದ್ಯಾಭ್ಯಾಸ ಅಂದ ತಕ್ಷಣದಲ್ಲಿ ವಿಷನ್ ಆಫ್ ವಿವೇಕಾನಂದಸ್ ಎಜುಕೇಷನ್ ಅಂತಂದರೆ, ಸರ್ವತೋಮುಖವಾಗಿ ಮಗು ಬೆಳೀಲಿಕ್ಕೆ ಅವನಿಗೆ ಕೌಶಲ್ಯ ಮತ್ತು ಒಂದು ಮಾರಲ್ ಆ್ಯಂಡ್ ಎಥಿಕ್ಸ್ ಎರಡೂ ಅಗತ್ಯವಾಗಿ ಕೊಡಬೇಕಾಗಿರೋದು. ಆ ರೀತಿ ಕೊಟ್ಟಾಗ ಮಾತ್ರ ಅವನು ಸಂಪೂರ್ಣವಾಗಿ ವಿದ್ಯಾವಂತವನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇವತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಭಾಳ ಬದಲಾಗಿದೆ. ಪೇರೆಂಟ್ಸು ಸಹ ಆ ಮಾರ್ಕ್ಸ್ ಹಿಂದೆ ಹೋಗ್ತಾ ಇದ್ದಾರೆ. ತುಂಬ ಫ್ಯಾಷನಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಆಗ್ತಾಯಿದೆ. ಅದು ಹೇಳಬೇಕಂತಂದರೆ ಎಲ್ಲ ಒಂಥರ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗ್ತಾಯಿದೆ, ಕಾರ್ಪೊರೇಟ್ ಸೆಕ್ಟರ್ ರೀತಿಯಲ್ಲಿ ಬದಲಾಗ್ತಾ ಇದೆ. ಸೊ ಇಲ್ಲಿ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ, ಮಕ್ಕಳಿಗೆ ಏನು ಬೇಕಾಗಿರೋದು ಎಲ್ಲ ಕಂಫರ್ಟ್ ಝೋನ್. ತುಂಬ ಐಫೈನಲ್ಲಿ ಕ್ಲಾಸ್ ರೂಮ್ ಇರಬೇಕು, ಮತ್ತು ಫೆಸಿಲಿಟೀಸು ತುಂಬ ಇದೇ ರೀತಿಯಲ್ಲೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ತೊಗೊಳ್ಳುವಂಥದ್ದಿದೆ. ಮತ್ತು ಪೇರೆಂಟ್ಸ್ ಸಹ ಇರೋದು 1-2 ಮಕ್ಕಳು ಇರ್ತಾರೆ, ಅವ್ರಿಗೆ ಅದೇ ರೀತಿಯಲ್ಲೇ ಕಂಫರ್ಟ್ ಝೋನಲ್ಲೇ ಕಲಿಸುವಂಥದ್ದು ಸಹಜವಾಗಿ ಆಗ್ತಾಯಿದೆ. ಇದು ಇವತ್ತಿನ ದಿನಕ್ಕೆ ನಾವು ಹೀಗೆ ಮುಂದೆ ಹೋದರೆ, ಮತ್ತು ಇವತ್ತಿನ ಟೆಕ್ನಾಲಜಿ ನಾವು ಅಗತ್ಯಕ್ಕೆ ತಕ್ಕಂಗೆ ಬಳಸ್ಕೊಂಡಾಗ ಅದು ಎಲ್ಲವೂ ಸಂಪೂರ್ಣವಾಗಿ ಸರಿ ಹೋಗ್ತದೆ. ಅದು ಅಗತ್ಯಕ್ಕಿಂತ ಅತಿ ಹೆಚ್ಚಾಗಿ ನಾವು ಬಳಸ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ಎಲ್ಲ ಥರದ ಚಾಲೆಂಜಸ್ಸು ಇದೆ ಇವತ್ತಿನ ದಿನ. ಎಸ್ಪೆಷಲಿ ಒಂದು ಮಗು 12 ವರ್ಷ ಬಂದಾಗ, 12 ವರ್ಷದಿಂದ ಒಂದು 20 ವರ್ಷ ಆಗೋ ತನಕ ಪೇರೆಂಟ್ಸ್ಗೆ, ಶಿಕ್ಷಕರಿಗೆ ಮತ್ತು ಎಲ್ಲ ಸುತ್ತಮುತ್ತ ಅದು ಒಂದು ದೊಡ್ಡ ಚಾಲೆಂಜಿಂಗ್ ಇದೆ. ಸರಿಸುಮಾರು ಒಂದು 30% ಆಫ್ ಇವತ್ತಿನ ಯೂತ್ಸು ಸಾಕಷ್ಟು ಬೇರೆ ಬೇರೆ ವಿಚಾರಗಳಿಗೆ ಡೈವರ್ಟ್ ಆಗ್ತಾ ಇರುವಂಥ ಸಂಖ್ಯೆ ತುಂಬ ಕಾಣ್ತಾ ಇದೆ. ಅದು ಮೊಬೈಲ್ ಅಡಿಕ್ಷನ್ಸ್ ಇರಬಹುದು, ಸಾಕಷ್ಟು ವ್ಯಸನಗಳಿಗಿರಬಹುದು, ಮಾದಕ ದ್ರವ್ಯಗಳಿರಬಹುದು, ಅಟ್ರಾಕ್ಷನ್ಸ್ಗಳು ತುಂಬ ಆಗ್ತಾಯಿದೆ. ಇವತ್ತು ನಮ್ಮ ಕಾಲದಲ್ಲಿ ಈ ಎಲ್ಲ ಅಟ್ರಾಕ್ಷನ್ಸ್ಗಳು ಇಷ್ಟಿರಲಿಲ್ಲ, ನಮಗೆ ಗುರಿನೂ ಇರ್ತಿರಲಿಲ್ಲ. ಅವತ್ತಿಗೆ ಇವತ್ತು ಕಂಪೇರ್ ಮಾಡಿದಾಗ ಇವತ್ತು ಮಕ್ಕಳಲ್ಲಿ ಒಂದು ಸ್ಪಷ್ಟವಾದ ಗುರಿ ಅನ್ನೋದು ಇದೆ. ದೈಹಿಕವಾಗಿ ಅವರು ಚೆನ್ನಾಗೂ ಕಾಣ್ತಾರೆ, ಎಲ್ಲ ಥರಲ್ಲೂ ಚೆನ್ನಾಗೂ ಇದ್ದಾರೆ, ಆದರೆ ಮಾನಸಿಕವಾಗಿ ಅವರು ಅಷ್ಟು ಕ್ಲಿಯರಾಗಿಲ್ಲ. ಇವತ್ತು ನಾವು ನೋಡಿದಾಗ ಇನ್ನೂ ಗೊಂದಲದಲ್ಲಿರ್ತಾರೆ, ಯಾವುದೋ ಒತ್ತಡದಲ್ಲಿರ್ತಾರೆ, ಯಾವುದೋ ಒಂದು ಕ್ಲಾರಿಟಿ ಇಲ್ಲ. ಅತಿ ಹೆಚ್ಚಿನ ಮಕ್ಕಳು ಮನೆಯಲ್ಲಿ ಯಾವುದು ಮುಕ್ತವಾಗಿ ಮಾತಾಡಲ್ಲ, ಐಸೋಲೇಟ್ ಆಗಿರ್ತಾರೆ, ಎಲ್ಲ ಜೊತೆಲಿ ಮಿಂಗಲ್ ಆಗಲ್ಲ, ಒಂದು ಸಂಬಂಧಗಳನ್ನ ಬೆಳೆಸೋದಕ್ಕೆ ಇಷ್ಟಪಡಲ್ಲ. ಅವ್ರ ಸ್ನೇಹಿತರು ಯಾವುದೋ ಒಂದು ಲಿಮಿಟೆಡ್ ಚೌಕಟ್ಟನ್ನು ಹಾಕ್ಕೊಂಡು ಅಷ್ಟರೊಳಗಡೆ ಅವರು ಇರೋದಕ್ಕೆ ಇಷ್ಟಪಡುವಂಥದ್ದು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಮತ್ತು ಪೇರೆಂಟಲ್ಲೂ ಅವ್ರಿಗೆ ಬೇಕಾದಂಥ ಕಂಫರ್ಟ್ ಝೋನನ್ನು ಕಳಿಸಿ ಆ ಥರನೇ ಅವ್ರಿಗೆ ಬೇಕಾದ ಸೌಕರ್ಯಗಳೆಲ್ಲ ಮಾಡಿಕೊಡ್ತಾ ಅವರಲ್ಲಿ ಒಂದು ಬೇರೆಯವರಿಗೆ ಹೇಗೆ ಭಾವನೆಗೆ ಸ್ಪಂದಿಸಬೇಕು, ಅವ್ರ ಕಷ್ಟಕ್ಕೆ ನಾವು ಹೇಗಿರಬೇಕು ಅನ್ನೋದನ್ನೇ ಮಕ್ಕಳು ಕಲಿತಾ ಇಲ್ಲ ಇವತ್ತು. ಸೊ ಇದು ಬಹಳ ಅಗತ್ಯವಾಗಿ ಇಂದಿನ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗಿದೆ. ಅದು ಮಾರಲ್, ಎಥಿಕ್ಸ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಈ ಮೂರನ್ನು ಅಳವಡಿಸ್ಕೊಂಡು ಇಂದಿನ ಶಿಕ್ಷಣ ಮತ್ತು ಅಡ್ವಾನ್ಸ್ ಲರ್ನಿಂಗ್ ನಮಗೆ ತುಂಬ ಅಗತ್ಯವಾಗಿ ಬೇಕು. ಇವತ್ತಿನ
ಈ ಕಾಂಪಿಟೇಟಿವ್ ವರ್ಲ್ಡ್ಗೆ ನಮ್ಮ ಮಕ್ಕಳು ತಯಾರಾಗಬೇಕು ಅಂತಂದರೆ ಆ ಟೆಕ್ನಾಲಜಿ ಮತ್ತು ಏನು ಅಗತ್ಯವಾಗಿ ಅವರು ಅಡ್ವಾನ್ಸ್ ಲರ್ನಿಂಗ್ನ ಕಲಿಬೇಕು ಅದು ಅಗತ್ಯವಾಗಿ ಬೇಕು. ಭಾಷೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಮ್ಮ ಮಕ್ಕಳಲ್ಲಿ ತುಂಬ ಗೊಂದಲದಲ್ಲಿ ಆಗ್ತಾ ಇರೋದು ಭಾಷೆ ಸಮಸ್ಯೆ ಇದೆ. ಅವರು ಸಂಪೂರ್ಣವಾಗಿ ಈಗ ಇಂಗ್ಲೀಷ್ ಭಾಷೆನೂ ಸರಿಯಾಗಿ ಕಲಿದಲ್ಲೇ ಈ ಕಡೆಗೆ ಕನ್ನಡ ಭಾಷೆನೂ ಸರಿ ಅಂದರೆ ಮಾತೃಭಾಷೆ ಯಾವುದಾರು ಆಗಿರ್ಬೋದು. ನಾವು ಹೇಳೋದು ಏನಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ ಗರಿಮೆ ನಾವು ಮುಂದಿನ ಜನಾಂಗಕ್ಕೆ ತೊಗೊಂಡು ಹೋಗಬೇಕಾದ್ರೆ ಮುಖ್ಯವಾಗಿ ನಾವು ನಮ್ಮ ಭಾಷೆನ ಚೆನ್ನಾಗಿ ಕಲಿಬೇಕು. ಭಾಷೆ ಕಲಿತಾಗ ಮಾತ್ರ ಅದು ನಮ್ಮ ಸಂಸ್ಕಾರ ಬರಲಿಕ್ಕೆ ಸಾಧ್ಯ. ಇಂಗ್ಲೀಷ್ ಅಥವಾ ಬೇರೆ ಎಲ್ಲ ಲ್ಯಾಂಗ್ವೇಜ್ ಅಗತ್ಯವಾಗಿ ಇವತ್ತು ಕನಿಷ್ಠ 1-3 ಭಾಷೆ ನಾವು ಕಲಿಯೋದು ಅಗತ್ಯವಾಗಿ ಬೇಕಾಗಿದೆ. ಆದರೆ ನಮ್ಮ ಭಾಷೆನ ನಾವು ಚೆನ್ನಾಗಿ ಕಲಿತಾಗ ಮಾತ್ರ ನಾವು ಇತರ ಭಾಷೆಗಳನ್ನ ಕಲೀಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ನಲ್ಲಿ ಒಂದಿದೆ, ಶಿಕ್ಷಣ ಅಂದ ತಕ್ಷಣದಲ್ಲಿ ಮಗು ಇಂಗ್ಲೀಷ್ನಲ್ಲಿ ಮಾತಾಡಿಬಿಟ್ರೆ ಅಥವಾ ಇಂಗ್ಲೀಷ್ನಲ್ಲಿ ಅವರು ಎಲ್ಲ ಥರಲ್ಲೂ ಆನ್ಸರ್ ಮಾಡಿಬಿಟ್ರೆ ನನ್ನ ಮಗ ಶಿಕ್ಷಣದಲ್ಲಿ ಚೆನ್ನಾಗಿದ್ದಾನೆ ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಿದೆ. ಅದಲ್ಲ. ಶಿಕ್ಷಣ ಅಂತಂದರೆ ಅವರು ಸರ್ವೋತ್ತಮವಾಗಿ ಬೆಳೆಯುವಂಥದ್ದು, ಅವರ ಕೌಶಲ್ಯದಿಂದ ಎಲ್ಲವೂ ಅವರು ಡೆವಲಪ್ ಆಗುವಂಥದ್ದು. ನಾಳೆ ದಿನ ಯಾವುದೇ ಚಾಲೆಂಜಸ್ ಕೊಟ್ಟರೆ ಅವ್ರು ಫೇಸ್ ಮಾಡೋ ಲೆವೆಲ್ಗೆ ಅವರು ಬರಬೇಕು. ಅದು ಸಂಪೂರ್ಣವಾದಂಥ ಶಿಕ್ಷಣ. ಅದು ಶಾಲಾ ಕಾಲೇಜುಗಳಲ್ಲಿ ಇವತ್ತು ಆ ಕಮರ್ಷಿಯಲೈಸಿಂದ ಹೋಗಿ ಕೆಲವೊಂದಷ್ಟು ಶಿಕ್ಷಣ ಸಂಸ್ಥೆಗಳು ಹಾಗೆ ಆಗಿಬಿಟ್ಟಿದೆ. ಈ ಹಿಂದೆ ಹೋಗ್ತಾ ಇರೋಂಥದ್ದು ಸಂಖ್ಯೆ ಬೆರಳೆಣಿಕೆಷ್ಟಿದೆ, ಅದು ಹೆಚ್ಚಾಗಬೇಕು. ಆ ಒಂದು ವ್ಯಾಲ್ಯೂ ಓರಿಯೆಂಟೆಡ್ ಎಜುಕೇಷನ್ ಅನ್ನೋದು ನಮಗೆ ಅಗತ್ಯವಾಗಿ ಬೇಕಾಗಿದೆ. ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಪುರಾತನವಾದಂಥದ್ದು, ಅಷ್ಟೇ ಶ್ರೀಮಂತವಾದಂಥದ್ದು. ಇಂತಹ ಸಂಸ್ಕೃತಿ ನಾವು ಇವಾಗ ಕಂಪ್ಲೀಟಾಗಿ ಈ ಕಡೆ ವೆಸ್ಟರ್ನ್ಗೂ ಅಲ್ಲದಲ್ಲೇ ಈ ಕಡೆಗೆ ಇಂಡಿಯನ್ಗೂ ಇಲ್ಲದಲ್ಲೇ ಯಾವುದೋ ಒಂಥರ ಮಧ್ಯದಲ್ಲಿ ತೇಲು ಹೋಗುವಂಥದ್ದು ಎಲ್ಲ ಈ ರೀತಿಯಲ್ಲಿ ನಡೀತಾ ಇರೋಂಥ ವ್ಯವಸ್ಥೆಗಳಾಗಿದೆ. ನಮ್ಮತನದಿಂದ ನಾವು ಬೇರೆ ರೀತಿಯಲ್ಲಿ ಆಗಬೇಕು. ನೋಡಿ, ಇವತ್ತು ಚೀನಾ ಆಗಲಿ, ಜಪಾನ್ ಆಗಲಿ, ಜರ್ಮನ್ ಆಗಲಿ, ಅವರೆಲ್ಲೂ ಅವರ ಸಂಸ್ಕೃತಿ ಬಿಟ್ಟಿಲ್ಲ, ಅವರ ಭಾಷೆ ಬಿಟ್ಟಿಲ್ಲ. ನಮಗಿಂತ ಕನಿಷ್ಠ ಅಂದರೆ 50 ವರ್ಷ ಅವರ ಟೆಕ್ನಾಲಜಿಲಿ ಮುಂದಕ್ಕಿದ್ದಾರೆ. ಆ ಥರ ಎಲ್ಲ ನೋಡ್ಕೊಂಡು ಹೋದಾಗ ನಮ್ಮಲ್ಲಿ ಯಾಕೆ ನಾವು ಈ ರೀತಿಯಲ್ಲಿ ಗೊಂದಲದಲ್ಲಿ ಇರ್ತೀವಿ? ಎಲ್ಲದರಲ್ಲೂ ಸಮಸ್ಯೆನೇ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದು ಸುಮಾರು ವರ್ಷಗಳಾಯಿತು. ಸರಿಯಾದ ರೀತಿಯಲ್ಲಿ ಅದು ಇಂಪ್ಲಿಮೆಂಟ್, ಅದು ತುಂಬ ಒಳ್ಳೆ ಅದ್ಭುತವಾದಂಥ ಪಾಲಿಸಿ. ಸರ್, ಎಲ್ಲೋ ಒಂದ್ ಕಡೆ ತುಂಬಾ ಓಡ್ತಾ ಇದೀವಿ ಅಂತ ಅನ್ನಿಸ್ತಿದೆ. ಖಂಡಿತ. ನಾನು ಯಾಕೆ ನಿಮಗೆ ಫಸ್ಟ್ ಮಾರ್ಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದೆ ಅಂದರೆ ಪ್ರಶ್ನೆ, ನಾನು ಇತ್ತೀಚೆಗೆ ನಮ್ಮ ಮನೆ ಸುತ್ತಮುತ್ತ ಇರೋ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಿದ್ದೆ. ಎಕ್ಸಾಮ್ ಬರ್ತಾ ಇದೆ, ಅಕ್ಕ ನಂಗೆ ಸೈನ್ಸ್ ಓದಿಸ್ಕೊಡಿ ಅಂತೇನೋ ಬಂದರು. ಸರಿ, 5ನೇ ಕ್ಲಾಸ್ ಮಕ್ಕಳು, ಫೋಟೋಸಿಂಥಸಿಸ್ಸು, ಪ್ಲ್ಯಾಂಟ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಇತ್ತು. ಆಯ್ತು, ಇದನ್ನು ಕನ್ನಡದಲ್ಲಿ ಏನು ಅರ್ಥ ಆಗಿದೆ ನಿಮಗೆ ಹೇಳ್ರೋ ಅಂತಂದರೆ, ಅಯ್ಯೋ ಅದೆಲ್ಲ ಬಿಡಿ, ನಮಗೆ ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ಇಷ್ಟನ್ನು ಓದಿ ಅಂತ ಹೇಳಿದ್ದಾರೆ, ಅದನ್ನು ಬಾಯಟ್ ಹಾಕ್ಕೊಂಡು ಓದ್ತೀವಿ, ಯಾಕಕ್ಕ ಕಲಿಬೇಕು ನಾವು ಅಂತ ಕೇಳಿದ್ರು. ಅವಾಗ ನಂಗೆ 1 ಸೆಕೆಂಡ್, ಹಾಗಿದ್ರೆ ಎಜುಕೇಷನ್ ಎಲ್ಲಿಗೆ ಹೋಗಿ ಮುಟ್ತಿದೆ? ಮಾರ್ಕ್ಸಿಗೋಸ್ಕರನೇ ಓದ್ತಿದ್ದಾರಾ ಅಥವಾ ರಿಯಲ್ ಪರ್ಪಸ್ ಆಫ್ ಎಜುಕೇಷನ್ ರೀಚ್ ಆಗ್ತಿದೆಯಾ ಅಂತ ಅನ್ನಿಸ್ತು. ಖಂಡಿತ ನೀವು ಹೇಳೋ ಮಾತು ಸತ್ಯವಾಗಿರೋದು. ಅದಕ್ಕೆ ಪ್ರಾಕ್ಟಿಕಲ್ ಸಾಕಷ್ಟು ನಾನು ನೋಡಿದ್ದೀನಿ ಅದನ್ನು. ಇವತ್ತಿನ ಮಕ್ಕಳ ಅತಿ ಹೆಚ್ಚಿನ ಮಕ್ಕಳಲ್ಲಿ ಅವರು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ, ಟೆಸ್ಟ್ ಪಾಯಿಂಟ್ ಆಫ್ ಇಂದ ಮಾರ್ಕ್ಸ್ ತೊಗೊಳಕ್ಕಾಗೇ ಓದ್ತಾ ಇರುವಂಥ ಸಂಖ್ಯೆ ಅತಿ ಹೆಚ್ಚಾಗಿಬಿಟ್ಟಿದೆ. ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ ಓದುವಂಥ ಹವ್ಯಾಸಗಳು ಮಕ್ಕಳಲ್ಲಿ ಬಹಳ ಕಡಿಮೆ ಆಗ್ತಿದೆ. ಆ ಟೆಕ್ಸ್ಟ್ ಬುಕ್ ಓದೋದು, ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದಾಗ ಮಾತ್ರ ಅಪ್ಲಿಕೇಶನ್ ಲೆವೆಲಲ್ಲಿ ನೀವು ಹೇಗೆ ಪ್ರಶ್ನೆ ಪತ್ರಿಕೆ ಬಂದ್ರೂ ನೀವು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಮಾರ್ಕ್ಸ್ ಬಂದಿರುತ್ತೆ. ಇವತ್ತು ನಾವು PUC ಅಡ್ಮಿಷನಲ್ಲಿ ನಾವು ನೋಡಬೇಕಾದ್ರೆ ಅತಿ ಹೆಚ್ಚಿನ ಮಕ್ಕಳು 90ಕ್ಕಿಂತ ಜಾಸ್ತಿ ಪರ್ಸೆಂಟೇಜೇ ತೊಗೊಂಡು ಬಂದಿರುವಂಥ ಮಕ್ಕಳಿದ್ದಾರೆ. ಈ ವರ್ಷದಲ್ಲಂತೂ 92-93% ಓವರಾಲ್ ರಿಸಲ್ಟ್ಸ್ ಬಂದಿದೆ. ಸೊ ಅವ್ರಿಗೆ ಸಣ್ಣದಾಗಿ ನಮ್ಮ PU ಕಾಲೇಜಲ್ಲಿ ಒಂದು ಟೆಸ್ಟ್ ಅಂತ ಮಾಡ್ತೀವಿ, ಜೊತೆಗೆ ಒಂದು ಇಂಟ್ರಾಕ್ಷನ್ ಒಂದು ಸುಮ್ಮನೆ ಮಾಡ್ತೀವಿ. ಹೇಗೆ ಮಕ್ಕಳು ಎಲ್ಲಿದ್ದಾರೆ ಅಂತ ನೋಡಲಿಕ್ಕಾಗಿ ಅವ್ರಿಗೇನೋ ನಮ್ಮಲ್ಲಿ ಪರ್ಸೆಂಟೇಜ್ ಮೇಲೆ ಸೀಟ್ಸ್ ತೊಗೊಳ್ಳೋದು ಯಾವುದೂ ಇಲ್ಲ, ಆ ಬ್ಯಾರಿಕೇಡ್ ಏನೂ ಇಟ್ಕೊಂಡಿಲ್ಲ. ನಮ್ಮಲ್ಲಿ ಒಂದು 40-50% ಅವರು ಸ್ಕೋರ್ ಮಾಡಿದ್ರು ನಾವು ಸೈನ್ಸ್ ತೊಗೊಂಡು ಅಲ್ಲಿ ಸೀಟ್ ಕೊಟ್ಟು ಅವ್ರನ್ನ ಟ್ರೈನ್ ಮಾಡಿದ್ದೀವಿ. ಹಾಗೆ ಎಲ್ಲ ಥರದ ಕೆಟಗರಿ ಮಕ್ಕಳು ನಾವು ತೊಗೊಳ್ತೀವಿ. ಬಟ್ ಅವರು ಬಿಫೋರ್ ದಟ್ ಅವರು ವೇರ್ ಹಿ ಸ್ಟ್ಯಾಂಡ್ ಅಂತ ನೋಡಲಿಕ್ಕಾಗಿ ನಾವು ಒಂದು ಟೆಸ್ಟನ್ನು ಮಾಡ್ತೀವಿ.
ಇವತ್ತು ಅತಿ ಹೆಚ್ಚಿನ ಮಕ್ಕಳಲ್ಲಿ ನಮ್ಮಲ್ಲಿ ಒಂದು ರೈಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಒಂದು ಕ್ವಶನ್ ಕೇಳ್ತೀವಿ. ಕ್ವಶನ್ ಎಲ್ಲ ಅವರು ಸಬ್ಜೆಕ್ಟ್ ಮೇನ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಈ 3 ಸಬ್ಜೆಕ್ಟ್ನ ನೋಡಿ ರೈಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಒಂದು ಬರೀಲಿಕ್ಕೆ ಹೇಳ್ತೀವಿ. ಅತಿ ಹೆಚ್ಚಿನ ಮಕ್ಕಳು ತಮ್ಮ ಬಗ್ಗೆ ತಾವು ಬರೀಲಿಕ್ಕೆ ಸ್ಪಷ್ಟವಾಗಿ ಇಂಗ್ಲೀಷ್ ಆರ್ ಕನ್ನಡ ಇರಲ್ಲ. ಆ ಭಾಷಾ ಸಾಮರ್ಥ್ಯ ಇವತ್ತು ಭಾಳ ಕೊರತೆ ಆಗ್ತಾ ಇದೆ. ಎಲ್ಲ ಒಂದು 10 to 15-20% ತನಕ ಮಕ್ಳು ಇದ್ದಾರೆ, ಇಲ್ಲ ಅಂತೆಲ್ಲ, ತುಂಬ ಚೆನ್ನಾಗಿ ಬರೆಯೋರು ಪ್ರೆಸೆಂಟ್ ಮಾಡೋರು. ಆದರೆ ಓವರಾಲ್ ಪರ್ಸೆಂಟೇಜ್ ಅಂತ ತಗೊಂಡಾಗ ಇದು ಕೊರತೆ ಅನ್ನೋದು ಕಾಣ್ತಾ ಇದೆ. ಯಾಕಾಗಿರ್ಬೋದು ಸರ್? ಅದೇ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಅದು ಪೇರೆಂಟ್ಸಲ್ಲೂ ತಪ್ಪಿದೆ, ಶಿಕ್ಷಕರಲ್ಲೂ ತಪ್ಪಿದೆ, ಮತ್ತು ಶಿಕ್ಷಣದ ವ್ಯವಸ್ಥೆ ಏನು ನಮ್ಮಂಥ ಮ್ಯಾನೇಜ್ಮೆಂಟ್ ಇದೆ, ಪೇರೆಂಟ್ಸ್ ಏನು ಬಯಸ್ತಾರೆ ಮತ್ತು ವಿದ್ಯಾರ್ಥಿಗಳು ಏನು ಬಯಸ್ತಾರೆ ಅದನ್ನೇ ಕೊಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನಮ್ಮಲ್ಲಿ ಸಾಕಷ್ಟು ಎಸ್ಪೆಷಲಿ ನಮ್ಮ ಬಾಲೋದ್ಯಾನ ಅಂತಲೇ ತೊಗೊಂಡಾಗ ಇದೊಂಥರ ನೀವು ಎಲ್ಲೂ ಸೆಲ್ದಿರೋ ಮಕ್ಕಳನ್ನ ಬಾಲೋದ್ಯಾನಕ್ಕೆ ಸೇರಿಸ್ಬೇಡಿ, ಅವರು ನಿಮಗೆ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಅನ್ನೋ ಒಂದು ಆಲ್ರೆಡಿ ಒಂದು ಸ್ಪ್ರೆಡ್ ಆಗಿದೆ. ಎಷ್ಟು ಮಕ್ಕಳು ಹೈಸ್ಕೂಲ್ 7th ತನಕ ಬೇರೆ ಕಡೆ ಓದಿ ಹೈಸ್ಕೂಲ್ಗೆ ನಮ್ಮಲ್ಲಿ ಬರುವಂಥ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಬಂದಾಗ ಅವರಲ್ಲಿ ನಾವು ಇದೇ ಥರದಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ. ಮಾಡಿದಾಗ ಅವರಲ್ಲಿ ಎಲ್ಲ ಸಬ್ಜೆಕ್ಟು, ಮುಖ್ಯವಾಗಿ ಸೈನ್ಸು, ಮ್ಯಾಥ್ಸ್, ಇಂಗ್ಲೀಷ್, ಕನ್ನಡ ಇಷ್ಟು ಸಬ್ಜೆಕ್ಟನ್ನು ನಾವು ಟೆಸ್ಟ್ ಮಾಡಿದಾಗ ಅವರಲ್ಲಿ ಸರಿಯಾಗಿ ಅವರು ಒಂದು ಭಾಷೆಯಲ್ಲಿ ಸರಿಯಾದ ಒಂದು ಬರೆಯೋದಾಗಿರಬಹುದು, ಯಾವುದ್ರಲ್ಲೂ ಅವರು ಬಹಳ ಓವರಾಲ್ ಒಂದು 25 ಮಾರ್ಕ್ಸ್ಗೆ 1-2 ಮಾರ್ಕ್ಸ್ನ ತೊಗೊಂಡಿರೋಂಥದ್ದಾಗಿರ್ತದೆ. ಅವತ್ತು ದಿನ ಅವರು ಅದನ್ನು ಅರ್ಥನೂ ಮಾಡ್ಕೊಳ್ತಾರೆ. ಹೌದು, ನನ್ನ ಮಗ ಹಿಂಗೆ ನಾವು ತಪ್ಪು ಮಾಡಿದ್ವಿ, ಅಲ್ಲಿ ಹಾಕಿದ್ವಿ, ಇಲ್ಲಿ ಹಾಕಿದ್ವಿ. ಅದು ಅವರೆಲ್ಲ ಓದಿ ಬಂದಿರೋದು ಅತಿ ಹೆಚ್ಚಿನ ಬ್ರ್ಯಾಂಡೆಡ್ ಸ್ಕೂಲ್ಗಳಿಂದ. ಇವತ್ತು ನಾನು ಅದು ಹೆಸರು ಹೇಳಲಿಕ್ಕೆಲ್ಲ ಇಷ್ಟಪಡಲ್ಲ. ಸಾಕಷ್ಟು ಬ್ರ್ಯಾಂಡೆಡ್ ಸ್ಕೂಲ್ ಅಂದರೆ ಪೇರೆಂಟ್ಸು ಅದಕ್ಕೆ ಇಷ್ಟಪಟ್ಟು ಹೋಗ್ತಾರೆ. ಲ್ಯಾಕ್ಸ್ ಟುಗೆದರ್ ಅಲ್ಲಿ ಕೊಡುವಂಥದ್ದು ಇರುತ್ತೆ. ಅಲ್ಲಿ ಈಚೆ ಬಂದಾಗ ಮಕ್ಕಳು ಏನು ಕಲ್ತಿದ್ದಾರೆ, ಅವ್ರ ಸಾಮರ್ಥ್ಯ ಏನು, ನಿಜವಾದ ಶಿಕ್ಷಣವನ್ನು ಏನು ಆಗ್ತಾ ಇದೆ, ಅದ್ರ ಬಗ್ಗೆ ಅವರು ಪೋಷಕರು ಗಮನ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇದು ಅವರಿಗೆ ಅತಿ ಹೆಚ್ಚಿನ ಪೇರೆಂಟ್ಸ್ ಇವತ್ತೆಲ್ಲ ಬೋತ್ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅವರ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರಿಗೆ ಹೇಳಲಿಕ್ಕೆ ಮಾಡಲಿಕ್ಕೆ ಒಂದು ಒಳ್ಳೆಯ ಪ್ರೆಸ್ಟೀಜಿಯಸ್ ಶಾಲೆ ಅನ್ನೋದು ಬೇಕಾಗಿರುತ್ತೆ. ಮಾನಿಟರಿಂಗ್ ತುಂಬಾ ಕಡಿಮೆ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ಆ ರೀತಿಯಲ್ಲಿ ಅವರು ಬಂದಾಗ ಇಲ್ಲಿ ನೋಡಿದಾಗ ನಮಗೆ ಅದು ಈ ಮಟ್ಟಕ್ಕಿದ್ದಂಥ ವ್ಯಕ್ತಿಗಳನ್ನ ನಾವು ತೊಗೊಂಡು ಆಮೇಲಿಂದ ಇಲ್ಲ ನಾವು ಏನಿದ್ರು ನಾವು ಟ್ರೈನ್ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ, ನಮ್ಮದು ವಿಷನ್ ಹಿಂಗಿದೆ, ಮಾರ್ಕ್ಸ್ ಮುಖ್ಯ ಅಲ್ಲ, ಅವ್ನು ಎಲ್ಲಿದ್ದಾನೆ ಅಂತ ನೋಡಲಿಕ್ಕಾಗಿ ನಾವು ಈ ಟೆಸ್ಟೆಲ್ಲ ಮಾಡಿದ್ದೀವಿ ಅಂತೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. 8th 9th 10th ಹತ್ತತ್ರಕ್ಕೆ ಬರುತ್ತೆ. 10th ಬಂದಾಗ ಅವತ್ತೆಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಬಂದಂಥ ಪೋಷಕರು 10th ಬಂದು 10th ಅವನು 8th ನಮ್ಮ ಅಡ್ಮಿಷನ್ ಟೆಸ್ಟಿಗೆ ಬಂದಾಗ 25ಕ್ಕೆ 1-2 ಮಾರ್ಕ್ಸ್ ತೊಗೊಂಡಿದ್ದಂಥ ವಿದ್ಯಾರ್ಥಿ 10th ಅವನು CBSEನಲ್ಲಿ ಅವನು ಪಾಸ್ ಆದಾಗ ಒಂದು 60 to 70 ಅಥವಾ 75% ಇದುವರೆಗೆ ನಮ್ಮಲ್ಲಿ ಬಂದಿದ್ದಾರೆ. ಹತ್ತಿರ 80% ಇಸ್ ಅ ಮ್ಯಾಕ್ಸಿಮಮ್. ಆ ಪರ್ಸೆಂಟೇಜ್ ತೊಗೊಂಡಾಗ ಪೋಷಕರಲ್ಲಿ ಒಂದು ಸಂತೋಷವೂ ಇಲ್ಲ, ಅದ್ರ ಬಗ್ಗೆ ಹೆಮ್ಮೆನೂ ಇಲ್ಲ. ಅಯ್ಯೋ, ನನ್ನ ಮಗನಿಗೆ ನಾನು ಈ ಪರ್ಸೆಂಟೇಜ್ ತೊಗೊಳಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತಾ ಅನ್ನೋ ಒಂದು ಮಾತನಾಡ್ತಾರೆ. ಅದನ್ನು ಬಂದಾಗ ಇದ್ದ ಆ ನಂತರದಲ್ಲಿ ಅವನ ಜರ್ನಿಯಲ್ಲಿ ಹೇಗೆಲ್ಲ ಅವನು ಬದಲಾವಣೆ ಆದ, ಮತ್ತು ಮಾರ್ಕ್ಸ್ ಜೊತೆನೆಲ್ಲ ಅವನು ಬೇರೆ ಏನೆಲ್ಲ ಕಲಿತ. ಅವನೊಂದು ಲೀಡರ್ಶಿಪ್ ಕಲ್ತಿರ್ತಾನೆ, ಒಂದು ಇಂಡಿಪೆಂಡೆಂಟ್ ಆಗಿ ಎಲ್ಲವೂ ಮಾಡೋದನ್ನು ಕಲ್ತಿರ್ತಾನೆ, ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟಲ್ಲಿ ಎಕ್ಸಿಬಿಟ್ ಮಾಡಿರ್ತಾನೆ. ಅವ್ನಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗಿರುತ್ತೆ, ಕಮ್ಯುನಿಕೇಷನ್ ಬಿಲ್ಡ್ ಆಗಿರುತ್ತೆ, ಲ್ಯಾಂಗ್ವೇಜ್ ಚೆನ್ನಾಗಿ ಕಲ್ತಿರ್ತಾನೆ. ಇದು ನೆಕ್ಸ್ಟ್ ಅವನು ಕೆರಿಯರಿಗೆ ಬೇಕಾಗೋದು ಇವೆಲ್ಲನೂ. ಮಾರ್ಕ್ಸ್ ಹೌದು, ಇವತ್ತೆಲ್ಲ ಒಂದು ಎಂಟ್ರಿ ಆದಾಗ ಕೆಲವು ಕಡೆಯಲ್ಲಿ ಮಾರ್ಕ್ಸ್ ಬೇಕಾಗತ್ತೆ, ಅಲ್ಲಿ ಎಂಟ್ರಿ ಆಗ್ತಾನೆ. ಅದಿಲ್ಲದವ್ರು ಬೇರೆ ಅವಕಾಶಗಳು, ಇವತ್ತು ಅವಕಾಶ ಅನ್ನೋದು ಭಾಳ ಇದೆ. ನಾವು ತಾಳ್ಮೆಯಲ್ಲಿ ಹುಡುಕಬೇಕು, ಅವ್ರ ಸಾಮರ್ಥ್ಯಕ್ಕೆ ತಕ್ಕ ಆ ಜಾಗಕ್ಕೆ ಅವ್ರನ್ನ ನಾವು ಕಳಿಸ್ಕೊಡ್ಬೇಕು. ಇದು ಇವತ್ತು ಆಗಬೇಕಾಗ, ಅದು ಪೋಷಕರಲ್ಲೂ ಅದು ಬರಬೇಕು. ಈ ಮಾರ್ಕ್ಸ್ ಹಿಂದೆ ನಾವು ಹೋಗ್ತಾ ಹೋದಷ್ಟು ಈ ಥರದಲ್ಲಿ ಎಲ್ಲೋ ನಾವು ಕಳೆದು ಹೋಗ್ಬಿಡ್ತೀವಿ. ಯಾಕಂದರೆ ನಾವು ಯಾವಾಗ ನಾವು ಮಾರ್ಕ್ಸ್ ಅಂತ ನಾವು ಫೋರ್ಸ್ ಮಾಡ್ತಾ ಹೋಗ್ತೀವಿ, ಮಕ್ಕಳು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಕಲಿಯೋದನ್ನು ಬಿಟ್ಬಿಡ್ತಾ ಇದ್ದಾರೆ. ಅವರು ಮಾರ್ಕ್ಸ್ ತಾನೇ ಬೇಕು, ಶಿಕ್ಷಕರಿಗೂ ಮಾರ್ಕ್ಸ್ ಬೇಕು, ಪೋಷಕರಿಗೂ ಮಾರ್ಕ್ಸ್ ಬೇಕು. ಸೊ ನಾನು ಹೆಂಗಾರು ಸರಿ ಅದನ್ನು ಪ್ರಯತ್ನ ಮಾಡಿ ಅವನು ಬಾಹ್ಯಾಟ್ ಮಾಡೋ ಅಥವಾ ಇನ್ನೇನೋ ಬೇರೆ ಬೇರೆ ಅನ್ಯ ಮಾರ್ಗಗಳನ್ನೂ ಸಹ ಬಳಸಕ್ಕೆ ಹೋಗ್ತಾರೆ. ಸೊ ನೋಡಿ, ಇವತ್ತು ಭಾಳ ಉದಾಹರಣೆ ಅಂತಂದರೆ ಎಂಥ ಒಂದು ವಿಪರ್ಯಾಸಕ್ಕೆ ನಾವು ನೋಡ್ತಾ ಇದ್ದೀವಿ. ನೀಟ್ ಅಂತ ಒಂದು ನ್ಯಾಷನಲ್ ಲೆವೆಲ್ ಆಗುವಂತಹ ಎಕ್ಸಾಮಿನೇಷನ್ ಇವತ್ತು ಈ ಮಟ್ಟಕ್ಕೆ ಅದು ಪೇಪರ್ ಲೀಕ್ ಆಗಿ ಅದು ಪಬ್ಲಿಸಿಟಿ ಈ ರೀತಿಯಲ್ಲಾಗಿದೆ. ಅದು ಇವತ್ತು ಬೆಳಕಿಗೆ ಬಂದಿರೋದು ಅಷ್ಟೇ. ಇದು ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ನಡೀತಾ ಇರೋವಂಥದ್ದು. ಶಿಕ್ಷಣ ಇವತ್ತು ಕಂಪ್ಲೀಟಾಗಿ ಬಿಸ್ನೆಸ್ ಆಗಿದೆ. ಕ್ರಾಸ್ ಟುಗೆದರ್ ಅದರಲ್ಲಿ ಬಿಸ್ನೆಸ್ ನಡೆಯುತ್ತೆ.
ಸೊ ಯಾವಾಗ ಈ ರೀತಿಯಲ್ಲಿ ನಡೀತಾ ಹೋಗುತ್ತೆ, ಆ ಸಾಮರ್ಥ್ಯ ಇರ್ತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗುತ್ತೆ. ಆವಾಗ ಎಲ್ಲ ವ್ಯವಸ್ಥೆಗಳು ಹಾಳಾಗುವಂಥದ್ದು ಆಗ್ತಾ ಇದೆ. ಸರ್, ಆದರೆ ಈ ಎಜುಕೇಷನ್ನೇ ಕಾಂಪಿಟೇಷನ್ ಆದಾಗ ಅಥವಾ ಒಂದು ರೇಸ್ ಆದಾಗ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್ ಇದು ಹಂಗಿದ್ರೆ? ಹೌದು, ಎಜುಕೇಷನ್ ಈಗ ಪ್ರತಿಯೊಂದು ರಂಗದಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಕಾಂಪಿಟೇಷನ್ ಇಲ್ದಲೇ ಜಗತ್ತಿಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಿ ನಮ್ಮಿರೋ ಈ 140 ಕೋಟಿ ಜನಸಂಖ್ಯೆಯಲ್ಲಿ ಕಾಂಪಿಟೇಷನ್ ಅನ್ನೋದು ಸಹಜವಾಗಿರುವಂಥದ್ದು. ಕಾಂಪಿಟೇಷನ್ ಇದೆ ಅಂತ ಹೇಳಿ ನಾವು ಈ ಥರ ಅನ್ಯ ಮಾರ್ಗಗಳನ್ನ ಉಪಯೋಗಿಸ್ಕೊಳ್ತಾ ಹೋದಾಗ ಶಿಕ್ಷಣ ಎಲ್ಲಿ ಹೋಗಿ ನಿಲ್ಲುತ್ತೆ? ನಿಜವಾಗಿ ಅರ್ಹತೆ ಇರೋರು ಅದನ್ನು ತಗೊಳ್ಳುವಂಥದ್ದಾಗಬೇಕು. ಅದು ಯಾವುದೇ ಥರದ ವರ್ಗದಿಂದ ಬಂದಿರಲಿ, ಅರ್ಹತೆ ಇರುವಂಥವ್ರು ಮುಂದೆ ಹೊರಗ್ತಾ ಹೋಗಬೇಕು. ಸೊ ಇಲ್ಲದಿದ್ದವ್ರಿಗೆ ಅಷ್ಟೇ ಜೀವನ ಅಂತ ಇಲ್ಲ. ಇವತ್ತು ಅವಕಾಶಗಳು ಬೇಕಾದಷ್ಟೇ ಇದೆ. ನಾನು ಆಗಲೇ ಹೇಳಿದಾಗೆ, ಯಾಕೆಂದರೆ ಈಗ ಎಷ್ಟೋ ಜನ ಇವತ್ತು ನಮ್ಮ ಮುಂದೆ ತುಂಬ ಅಚೀವ್ ಮಾಡಿ ನಿಂತಿರೋರು ಶಿಕ್ಷಣದಲ್ಲಿ ತುಂಬ ಉನ್ನತವಾಗಿ ಬಂದಂಥವ್ರೆ ಮಾತ್ರ ಇವತ್ತು ಸೊಸೈಟಿನೆಲ್ಲ ದೊಡ್ಡದಾಗಿ ಬೆಳೆದಾರೆ ಅಂತಿಲ್ಲ. ಸಾಧಾರಣವಾಗಿ ಶಿಕ್ಷಣ ಪಡೆದವರು ಸಹ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ, ಸಾಕಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ಬೇಕಾದಷ್ಟು ಉದಾಹರಣೆಗಳಿದೆ. ನಾವು ಕೆಲಸ ಮಾಡೋಕ್ಕಾಗಲಿ ಅಥವಾ ನಾವು ಏನೇನೋ ಏಳಿಗೆಗಾಗಿ ಮಾತ್ರ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ಕೆಲಸಕ್ಕಾಗಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋದು ಭ್ರಮೆನ ಬಿಡಬೇಕು. ವಿದ್ಯಾಭ್ಯಾಸ ಅನ್ನೋದು ನಮ್ಮ ಜ್ಞಾನಾರ್ಜನೆಗಷ್ಟೇ. ಅದು ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಾವು ಯಾವುದೇ ವೃತ್ತಿರಂಗ ಬೇಕಾದ್ರೂ ನಾವು ತೊಗೊಳ್ಬೋದು ಅದನ್ನು. ಸೊ ಅಲ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ನೋಡ್ತಾ ಹೋಗ್ಬೋದು. ಇವತ್ತು ನಮ್ಮದೇ ಆದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಸೊ ಈ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ನಮ್ಮ ಒಳಗಡೆ ನಮ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದು ಸರಿಯಾದ ರೀತಿಯಾದ ಮಾರ್ಗದರ್ಶನಗಳನ್ನ ತೊಗೊಂಡು ಆ ಸಂದರ್ಭದಲ್ಲಿ ಈ ಜರ್ನಿ ಇದೆಯಲ್ಲ, ಈ 12ರಿಂದ 20 ವರ್ಷ 22 ವರ್ಷ ಮಕ್ಕಳು ಬರೋ ತನಕ ಅವ್ರಿಗೆ ಈ ಏನೆಲ್ಲ ಬೇರೆ 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 ಡೈವರ್ಷನ್ಸ್ಗಳು ಇವತ್ತು ನಡೀತಾ ಇದೆಯಲ್ಲ, ಆ ಡೈವರ್ಷನ್ಸ್ಗಳ ಕಡೆ ಹೋಗದಿದ್ದಂಗೆ ಪೋಷಕರು ನೋಡ್ಕೋಬೇಕು ಮತ್ತು ವಿದ್ಯಾರ್ಥಿಗಳು ಅದ್ರ ಕಡೆ ಗಮನ ಕೊಡ್ತಾ ಹೋಗಬೇಕು. ಅವ್ರು ಮುಖ್ಯವಾಗಿ ಒಂದು ಶ್ರದ್ಧೆ ಮತ್ತು ಒಂದು ಗುರಿ, ಆ ಗುರಿ ಇಟ್ಕೊಂಡು ಮತ್ತು ಭಾಳ ಮುಖ್ಯವಾಗಿ ಈಗ ನಾವು ಏನೇ ಇಟ್ಕೊಂಡು ನಾವು ಮಾಡ್ತಾ ಹೋದರೂ ಸಹ ನಮ್ಮನ್ನು ಡೈವರ್ಟ್ ಮಾಡುವಂಥ ಸಹಜವಾಗಿ ಸಾಕಷ್ಟು ಬರ್ತಾ ಹೋಗುತ್ತೆ. ಎಸ್ಪೆಷಲಿ ಆ ಯೂತ್ಸ್ ಆ ಏಜ್ನಲ್ಲಿ ಅವ್ರನ್ನ ಡೈವರ್ಟ್ ಮಾಡುವಂತಹ ಸ್ನೇಹಿತರು ಇದ್ದೇ ಇರ್ತಾರೆ. ಆ ಸ್ನೇಹಿತರು ಆ ಥರ ಡೈವರ್ಟ್ ಮಾಡಿದಾಗ ಧೈರ್ಯವಾಗಿ ಅವನು ಹೇಳುವಂತನಾಗಿರಬೇಕು. ಅದು ಬಹಳ ಮುಖ್ಯವಾಗಿ ಅವನು ಶ್ರದ್ಧೆ ಮತ್ತು ಧೈರ್ಯ ಮತ್ತು ಗುರಿ, ಈ 3 ಮುಖ್ಯವಾದಂಥ ಪಿಲ್ಲರ್ಸ್ ವಿದ್ಯಾರ್ಥಿ ಜೀವನದಲ್ಲಿ. ಆಗಿದ್ದಾಗ ಮಾತ್ರ ಅವನಿಗೆ ಏನಾರು ಸರಿ ಅವನು ಯಾರೋ ಸ್ನೇಹಿತ ಬೇರೆ ಅಡ್ಡದಾರಿ ಕರಿತಾ ಇದ್ದಾನೆ ಅಥವಾ ಇನ್ನೇನೋ ಹೇಳ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಅಂದಾಗ ಇವನು ಯಾವುದೋ ಅವ್ನಿಗೆ ಹೇಗೆ ಹೇಳೋದು ಅಂತ ಹೇಳಿ ಸಂಕೋಚದಿಂದ ಅವನು ಹೇಳಿದ್ದಕ್ಕೆ ಆಯಿತು ಇವತ್ತೊಂದು ದಿನ ನಾಳೆ ಒಂದು ದಿನ ಅಂತ ಏನೋ ಒಂದು ಸ್ವಲ್ಪ ಹೋದಾಗ ಅವನು ಅಲ್ಲಿಂದ ಈಚೆ ಹೊರಟೋಗ್ಬಿಡ್ತಾನೆ, ಅವನ ಗುರಿಯಿಂದ ಈಚೆ ಹೋಗ್ತಾನೆ. ಸೊ ನಾಳೆ ದಿನ ಬೇರೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಈಗ ಇಷ್ಟು ಬೇಕಾದಷ್ಟು ಎಕ್ಸಾಂಪಲ್ಸ್ಗಳಿದೆ. ಈಗ ನಮ್ಮ ಕಾಲದಲ್ಲೆಲ್ಲ ನೋಡಿದ್ರೆ ನಾವೇನು ತುಂಬ ವಿದ್ಯಾಭ್ಯಾಸದಲ್ಲಿ ಹೀಗೆ ಓದಬೇಕು ಹೀಗೆ ಮಾಡಬೇಕು ಅಂತ ಏನು ಗುರಿ ಇಟ್ಕೊಂಡು ಓದೋರಲ್ಲ. ಮತ್ತು ನಾವು ಓದಬೇಕಾದ್ರೆ ಈ ಮಟ್ಟಕ್ಕೆ ನಮಗೆ ಎಂಕರೇಜ್ಮೆಂಟು ಇರಲಿಲ್ಲ ಮತ್ತು ಇಷ್ಟು ಅವಕಾಶಗಳು ಇರಲಿಲ್ಲ, ಇಷ್ಟು ಮಾರ್ಗದರ್ಶನ ಕೊಡೋರು ಇರಲಿಲ್ಲ ನಮಗೆ. ಸೊ ಹೇಗೆ ಬೇಕಾದ್ರೂ ನಾವು ಹೋಗ್ತಾ ಇದ್ವಿ, ಏನು ಬೇಕಾದ್ರೂ ಮಾಡ್ತಾ ಇದ್ವಿ. ಬಟ್ ಏನೆಲ್ಲ ಅವಕಾಶಗಳಿದ್ರು ನಾವು ಎಲ್ಲೋ ಅದು ಆ ಅಡ್ಡದಾರಿಗಳಿಗೆ ನಾವು ಹೋಗುವಂಥದ್ದು ಆಗಲಿಲ್ಲ. ಬಟ್ ನಿಜ ಹೇಳ್ಬೇಕಂದ್ರೆ ನನ್ನ ಲೈಫ್ನಲ್ಲಿ ನನಗೆ ಒಂದು ಎಲ್ಲೋ ಆ್ಯಾವ್ರೇಜ್ನಲ್ಲಿ ಓದಂಥವನು ಎಲ್ಲನೂ ನಾನು. ಅದು 10th ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ ನಂತರ PUC ಡಿಗ್ರಿ ಯಾವುದೇ ಕಡೆಯೆಲ್ಲ ಹೋದರೂ ಗೊತ್ತು ಗುರಿ ಇಲ್ದಲೇ ನಾವು ಓದಿದ್ದು. ಆದರೆ ಇವತ್ತಿನ ಯೂತ್ಸೆಲ್ಲ ಹಾಗಿಲ್ಲ. ನಾನು ಎಷ್ಟೋ ಜನ ಮಕ್ಕಳನ್ನ ಇಲ್ಲಿ 6th or 7th ಸ್ಟ್ಯಾಂಡರ್ಡ್ ಮಕ್ಕಳು ಬಂದಾಗಲೂ ವಾಟ್ ಈಸ್ ಯುವರ್ ಏಮ್ ಅಂತ ನಾನು ಸುಮ್ಮನೆ ಕೇಳಿದಾಗ ಅವ್ರು ಇಷ್ಟೆಲ್ಲ ಇರ್ತಾರೆ. ಆಗಲೇ ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IPS ಆಗಬೇಕು, IAS ಆಗಬೇಕು, ಈ ರೀತಿನೆಲ್ಲ ಮಾತಾಡ್ತಾರೆ. IAS IPS ಅಂತಂದರೆ ಏನು ಅಂದ್ಕೊಂಡಿದ್ದೀರಾ, ಹೇಗೆ ಹೋಗ್ಬೋದು ಅಂತ ಕೇಳಿದಾಗ UPSC ಎಕ್ಸಾಮಿಂದನೂ ಅವ್ರಿಗೆ ಗೊತ್ತು, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಪ್ರತಿಯೊಂದು ಅವ್ರಿಗೆ ಗೊತ್ತು. ಆ ಥರ ನೋಡಿದಾಗ ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಬುದ್ಧಿವಂತಿಕೆ ನಮ್ಮಲ್ಲಿ ಖಂಡಿತ ಇರಲಿಲ್ಲ ಅವತ್ತಿನ ದಿನದಲ್ಲಿ. ಮುಂದಿನ ಗುರಿನೂ ನಮಗಿರಲಿಲ್ಲ. ಆದರೆ ಇವತ್ತು ಆ ಗುರಿ ಇಟ್ಕೊಳ್ತಾರೆ, ಎಲ್ಲ ಇದೆ. ಆದರೆ ಡೈವರ್ಷನ್ಸ್ಗಳೆಲ್ಲ ಆಗಿಬಿಡ್ತಾರೆ ಅಂತಂದರೆ ಆ ಒಂದು ಏಜಿಗೆ ಬರ್ತಿದ್ದ ಹಾಗೇ ಇವತ್ತು ಮೊಬೈಲ್ ನಮಗೆ ತುಂಬ ಆಕ್ರಮಿಸ್ಕೊಂಡ್ಬಿಟ್ಟಿದೆ, ಎಲ್ಲ ಥರದಲ್ಲೂ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಅದು ನಮ್ಮ ಕೈಲಿರಬೇಕೇ ವಿನಃ ನಮ್ಮ ಮೆದುಳಿಗೆ ಹೋಗಬಾರ್ದು ಅದು. ಸೊ ನಾವು ಅದನ್ನು ಯಾವ ರೀತಿಯಲ್ಲಿ ಬಳಸಿ ಇವತ್ತು ಅದರಿಂದ ನಾವು ಸಂಪೂರ್ಣವಾಗಿ ಈಚೆ ಬರಲಿಕ್ಕೆ ಸಾಧ್ಯನೇ ಇಲ್ಲ.
ಅಥವಾ ಪೇರೆಂಟ್ಸು ಅದನ್ನು ಕೊಡಲ್ಲ ಅಂತ ಹೇಳಿ ಇವತ್ತು ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಇತ್ತೀಚೆಗೆ ಲಾಸ್ಟ್ ಇಯರ್ನಲ್ಲಿ ಅವನು ನಮ್ಮಲ್ಲಿ ಪಿ ಯು ಸಿಗೆ ಬಂದ. ಅವರು ದುಬೈನಲ್ಲಿ ಇದ್ದದ್ದು. ಡ್ಯೂರಿಂಗ್ ಪ್ಯಾಂಡಮಿಕ್ ಟೈಮಲ್ಲಿ ಈ ಮೊಬೈಲ್ ಕ್ಲಾಸಸ್ಸಿಂದ ಅವನಿಗೆ ಮೊಬೈಲ್ ಅಭ್ಯಾಸ ಆಗಿ ಅವ್ನು ತುಂಬಾ ಅಡಿಕ್ಷನ್ ಆಗಿಬಿಟ್ಟಿದ್ದ ಅದರಲ್ಲಿ. ಅದನ್ನು ಬಿಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ಕರ್ಕೊಂಬಂದು ಲಾಸ್ಟ್ ಇಯರ್ನಲ್ಲಿ ನಮ್ಮಲ್ಲಿ ಪಿ ಯು ಸಿಗೆ ಸೇರಿಸಿದರು. ನಮ್ಮ ಹಾಸ್ಟೆಲಲ್ಲೇ ಬಿಟ್ಟರು. ಆ ಹಾಸ್ಟೆಲಲ್ಲೇ ಬಿಟ್ಟು 1 ವರ್ಷ ಅವನು ಅದರಿಂದ ಈಚೆ ಇದ್ದ. ಅದು ತುಂಬ ಕಂಟ್ರೋಲ್ ಮಾಡಿಕೊಂಡೇ ಇದ್ದ ಅಂತ ಅನಿಸುತ್ತೆ. ನಮ್ಮ ಮುಂದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ದ, ಅದ್ರ ಒಳಗಡೆನೇ ಅವನದೇ ಆದ ಒಂದು ಏನೋ ಒಂದು ಇಂಟರ್ವರ್ಲ್ಡ್ ಮಾಡ್ಕೊಂಡಿದ್ದ. ಬಟ್ ಫಸ್ಟ್ ಪಿ ಯು ಸಿ ಮುಗಿತಿದ್ದ ಹಾಗೇ ಅವ್ನು ಯಾವ ಮಟ್ಟಕ್ಕೆ ನಾನು ಮತ್ತೆ ಅಷ್ಟಲಿಂದ ವಾಪಸ್ ಹೋಗ್ತೀನಿ, ನನಗೆ ಮೊಬೈಲೇ ಬೇಕು ಅಂತ ಹೇಳಿ ಹಠ ಮಾಡಿ ಈಚೆ ಹೋದ. ಅವನ ಇದಕ್ಕೆ ಪೇರೆಂಟ್ಸ್ ಏನೂ ಬೇರೆ ದಾರಿ ಇಲ್ದಲ್ಲೇ ಅವರು ಜಾಬಲ್ಲಿದ್ದಂಥ ದುಬೈನಲ್ಲಿದ್ದಂಥದ್ದನ್ನು ರಿಸೈನ್ ಮಾಡಿ ಇವಾಗ ಅವರು ಪೇರೆಂಟ್ಸ್ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ತಾಯಿ ಜೊತೆಯಲ್ಲೇ ಇಟ್ಕೊಂಡು ಅವನ್ನ ಮಾನಿಟ್ರಿಂಗ್ ಮಾಡಿಕೊಂಡು ಅವನನ್ನು ಡೇ ಸ್ಕಾಲರಾಗಿ ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ. ಮೊಬೈಲ್ ಅಡಿಕ್ಷನ್ ಅಷ್ಟಾಗಿದೆ. ಅವನ ಸ್ಕ್ರೀನ್ ಟೈಮು ಬಿಟ್ವೀನ್ 6 to 7, 8 to 9 hours a day. ಈ ರೀತಿಯಲ್ಲಿ ಸ್ಕ್ರೀನ್ ಟೈಮು ಮಾಡ್ತಾರೆ. ಈ ಥರ ಅವರು ಒಂದು ಡೇ ಸ್ಕ್ರೀನ್ ಟೈಮ್ ಮಾಡಿದ್ರೆ ಮಾನಸಿಕವಾಗಿ ಅವರು ಸರಿಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಿನ್ನತೆಗೊಳಗಾಗ್ತಾರೆ, ಸೋಷಿಯಲ್ ಮಿಂಗಲಿಂಗ್ ಇರೋದೇ ಇಲ್ಲ. ಸೊ ಎಲ್ಲದರಲ್ಲೂ ಭಯ ಕಾಡ್ತಾ ಹೋಗುತ್ತೆ. ಮತ್ತು ಮಕ್ಕಳಿಗೆ ಇವತ್ತು ಗುರಿ ಮುಟ್ಟಬೇಕು, ನಾವು ಮಾಡಬೇಕು ಅನ್ನೋದಿದೆ. ಆದರೆ ಈ ಥರದ್ದೆಲ್ಲೋ ವ್ಯಸನಗಳಿಂದ ಆ ಕಡೆ ಹೋಗಿ ನಾನು ಮಾಡಿದ ತಪ್ಪಾಯಿತು ಅಂತಲೂ ಹೇಳ್ತಾರೆ. ಆದರೆ ಇತ್ತೀಚೆಗೆ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಮತ್ತೊಂದು ಕಡೆಯಲ್ಲೂ ನಾನು ನೋಡಿದ ಒಂದು ಬೆಳಗಾವಿನಲ್ಲಿ ಒಬ್ಬ ರಾಘವೇಂದ್ರ ಅನ್ನೋ ಒಂದು ಹುಡುಗ, ಅವನು 18 ವರ್ಷದಲ್ಲಿ ಈ ಥರ ಸಾಕಷ್ಟು ಕುಡಿತ ಚಟ ಮತ್ತು ಆ ಮೊಬೈಲು ಬೇರೆ 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 ರೀತಿಯಲ್ಲಿ ಸಾಕಷ್ಟು ಹವ್ಯಾಸಗಳನ್ನ ಬೆಳೆಸ್ಕೊಂಡು ತಾಯಿ ಮಾತ್ರ ಇದ್ದದ್ದು. ತಾಯಿಗೆ ಇವನನ್ನು ಸರಿದಾರಿಲಿ ತರಲಿಕ್ಕೆ ಭಾಳ ಕಷ್ಟನೂ ಪಡ್ತಾ ಇದ್ಲು. ಒಂದು ದಿನ ಆಕೆ ಅವನಿಗೆ ಹೇಳ್ತಾಳೆ, ನೋಡು ನನಗೆ ನೀನು ಬಿಟ್ಟರೆ ಬೇರೆ ಇಲ್ಲ, ನಿನ್ನ ಮೇಲೆ ನಾನು ಪೂರ್ತಿಯಾಗಿದ್ದೀನಿ, ಈ ಥರದ ಚಟ್ಟದಲ್ಲಿ ನೀನು ಬಲಿ ಆಗಿಬಿಟ್ರೆ, ನೀನು ಸತ್ತು ಹೋಗಿಬಿಟ್ರೆ ನಾನು ಸಾಯ್ತೀನಿ ಅಂತ ಹೇಳಿ ಅವಳು ತುಂಬ ಹಾರ್ಟ್ ಟಚ್ ಆಗಿ ಅವಳು ಮಾತಾಡ್ತಾಳೆ. ಅದು ಎಲ್ಲೋ ಅವನಿಗೊಂದು ಟಚ್ ಆಗುತ್ತೆ. ಆ ದಿನದಿಂದ ನಾನು ಏನಾದ್ರು ಬದಲಾಗಬೇಕು ಅಂತ ಹೇಳಿ ಅವನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆಲ್ಲೋ ಅವನೇ ಹುಡ್ಕೊಂಡು ಹೋಗಿ ಸೇರಿ ಅಲ್ಲಿ 1 ವರ್ಷ ಸತತವಾಗಿ ಕಷ್ಟಪಟ್ಟು ಅವನು ಏನೆಲ್ಲ ಹವ್ಯಾಸಗಳಿತ್ತು ಅಭ್ಯಾಸಗಳು ಮಾಡ್ಕೊಂಡಿದ್ದ ಅದನ್ನೆಲ್ಲ ಬಿಡೋದು ಪ್ರಯತ್ನ ಮಾಡಿ ಆ ನಂತರದಲ್ಲಿ ಅದರಿಂದ ಈಚೆ ಬಂದು ಅದೇ ಸೆಂಟ್ರಲ್ಲಿ ಈಗ ಒಬ್ಬ ದೊಡ್ಡ ಕೌನ್ಸಿಲರಾಗಿ ವರ್ಕ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು 4-5 ಜನ 10 ಜನಕ್ಕೆ ಪ್ರತಿದಿನ ಅವ್ನು ಇಂಥವ್ರು ವ್ಯಸನಗಳಿಗೆ ಗುರಿಯಾದಂಥವ್ರನ್ನ ಅವನನ್ನು ಅದನ್ನು ದೂರ ತಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಈಗ ಅದು ಯಾವುದೋ ಒಂದು ಫೋರ್ಸ್ನಲ್ಲಿ ನಮ್ಮ ಮಕ್ಕಳು ಈ ರೀತಿಯಲ್ಲಿ ಹೊಟ್ಟೋಗ್ಬಿಡ್ತಾರೆ. ಅದು ಎಲ್ಲ ಕಡೆಯಿಂದಲೂ ತಪ್ಪಿರುತ್ತೆ ಅದು. ಬಟ್ ಅದನ್ನು ಸರಿಯಾದ ಸಮಯಕ್ಕೆ ಅವ್ರಿಗೆ ಆವಾಗ ಏನೋ ಆಯಿತು ಅಂತ ಹೇಳಿ ಅವನ್ನ ನಾವು ಯಾವತ್ತೂ ಬೈಯೋದು ಮಾಡೋದು ಮಾಡ್ದಲ್ಲೇ ಸೊ ಅವ್ರನ್ನ ಎಲ್ಲಿ ಹೋಗಿದ್ರು ಇವತ್ತು ತಪ್ಪಿಲ್ಲ, ನೀನು ಸರಿ ದಾರಿಯಲ್ಲಿ ತರಬಹುದು. ಅವ್ರಿಗೆ ಬೇಕಾದಂಥದ್ದನ್ನು, ಯಾಕೆ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲೆಲ್ಲೋ ನಮ್ಮ ಒಳಗೆ ಹೋಗಿ ನಾವು ಅವ್ರ ಕಡೆಗೆ ಕೇರ್ ಮಾಡ್ದಲ್ಲೇ ಹೋದರೆ ಈ ರೀತಿಯಲ್ಲಿ ಎಲ್ಲೋ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವ್ರನ್ನ ನಾವು ಕೂರಿಸಿ ಮಾತಾಡಿ ಅವ್ರ ನಿಜವಾದ ಸಮಸ್ಯೆನ ಅರ್ಥ ಮಾಡಿಕೊಂಡು ಒಂದು ಸಮಾಲೋಚನೆಯನ್ನು ನಾವು ಮಾಡ್ತಾ ಬಂದಾಗ ಮತ್ತು ಅವ್ರಿಗೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮಲ್ಲಿ ಒಬ್ಬ ಹುಡುಗ ತಂದೆ ನಮ್ಮಲ್ಲಿ ಪಿ ಯು ಸಿ ಏನು ಮಾಡಲಿಲ್ಲ. ನಮ್ಮ ಪಿ ಯು ಸಿ ಕಾಲೇಜ್ನಲ್ಲಿ ಕಾಂಪಿಟೇಟಿವ್ ಕೋಚಿಂಗ್ನ ಆಫ್ಟರ್ ದಿ ಎಕ್ಸಾಮಿನೇಷನ್ ಒಂದು ಈ ಕ್ರ್ಯಾಶ್ ಕೋರ್ಸು ನೀಟು CET ಎಲ್ಲ ಒಂದು ಪ್ರಿಪ್ರೇಷನ್ ಮಾಡ್ತಾ ಬರ್ತೀವಿ. ಅದು ಯಾರೋ ಕಡೆಯಿಂದ ಅವರು ಒಂದು ರೆಫರೆನ್ಸ್ ತೊಗೊಂಡು ನಮ್ಮ ಹಾಸ್ಟೆಲಲ್ಲೇ ಬಿಟ್ಟು ನಿಮ್ಮ ಕಾಲೇಜಲ್ಲಿ ಈ ಥರ ಕೋಚಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ, ನೀವು ಇಟ್ಕೊಂಡು ನನ್ನ ಮಗನ್ನ ಓದಿಸ್ಬೇಕು ಚೆನ್ನಾಗಿ, ಇನ್ನು 40 ದಿನ ನೀಟ್ ಅವನಿಗೆ ನಾವು ಮೇಯ್ನ್ ಏಮ್ ಇಟ್ಕೊಂಡಿದ್ದೀವಿ. ಅವರು ಅಪ್ಪ ಮೆಡಿಕಲ್ ರೆಪ್. ಓಕೆ. ಸೊ ಮೆಡಿಕಲ್ ರೆಪ್ ಇರೋದ್ರಿಂದ ಅವ್ರಿಗೆ ಡಾಕ್ಟರ್ಗಳ ಸಂಪರ್ಕ ಜಾಸ್ತಿ. ಸೊ ನನ್ನ ಮಗನು ಮೆಡಿಕಲ್ಲೇ ಓದಬೇಕು ಅನ್ನೋದು ಅವ್ರ ಡ್ರೀಮ್. ಸೊ ಆ ಡ್ರೀಮ್ಗೋಸ್ಕರ ಅವರು ತುಂಬ ಕನಸು ಕಟ್ಕೊಂಡಿದ್ರು, ಏನೆಲ್ಲ ಮಾಡಬೇಕು ಎಲ್ಲವೂ ಮಾಡಿದರು. ಒಂದು ಭಾಳ ಪ್ರೆಸ್ಟೀಜಿಯಸ್ ಅಂದರೆ ನೀಟ್ ತಯಾರು ಮಾಡುವಂಥ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ಅವನನ್ನು ಓದಿಸಿದ್ರು. ಎಲ್ಲೂ ಅವನು ಅಪ್ಪ ಹೇಳಿದ್ದನ್ನು ಕೇಳಿಕೊಂಡು ಓದ್ಕೊಂಡೇ ಬಂದಾದ ನಂತರ ನಮ್ಮ ಹಾಸ್ಟೆಲ್ ಸೇರಿಕೊಂಡ. ಒಂದು 15 ದಿನ ಆಯಿತು, 1 ತಿಂಗಳಾಯಿತು, 40 ದಿನ ಹೆಚ್ಚು ಕಮ್ಮಿ ಇತ್ತು ಗ್ಯಾಪ್ ಅದು ಎಕ್ಸಾಮ್ಗೆ. CET ಎಕ್ಸಾಮ್ ಹತ್ತತ್ರ ಬಂತು. CET ಆದಮೇಲೆ 10-12 ದಿನಕ್ಕೆ ನೀಟ್ ಎಕ್ಸಾಮ್ ಇತ್ತು. ಆ ಸಮಯದಲ್ಲಿ CET ಎಕ್ಸಾಮ್ ಇನ್ನೇನು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಅವನು ತುಂಬ ಡಲ್ಲಾಗಿರ್ತಾ ಇದ್ದ. ಹೀಗೆ ಅವ್ನು ಮಾತಾಡ್ತಾ ಕೇಳ್ಕೊಂಡಾಗ, ಸರ್ ನನಗೆ ಈ ನೀಟ್ ಆಗಲಿ ಈ CET ಆಗಲಿ ಬರೀಲಿಕ್ಕೆ ಇಷ್ಟ ಇಲ್ಲ ಸರ್ ಅಂದ. 2 ವರ್ಷ PUC ಮಾಡಿದ್ದಾನೆ, ಈಗ ಕೊನೆ ಹಂತದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ನಿಂತಿದ್ದಾನೆ, ಯಾಕೆ ಏನಾಯಿತು ಅಂದೆ.
ಇಲ್ಲ ಸರ್, ನಾನು ಫಸ್ಟ್ ಪಿ ಯು ಸಿಗೆ ಸೇರಬೇಕಾದ್ರೆ ನನಗೆ ಈ ಸೈನ್ಸ್ ಸ್ಟ್ರೀಮಿಗೆ ಬರೋದೇ ಇಷ್ಟ ಇರಲಿಲ್ಲ. ಅಪ್ಪ ನನಗೆ ಎಲ್ಲ ಥರನೂ ಮಾಡಿದರು. ಅಪ್ಪನಿಗೆ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಸೇರಿಕೊಂಡೆ. ಬಟ್ ಇವಾಗ 2 ವರ್ಷ ಆದಮೇಲೆ ಈ ಕೊನೆ ಹಂತದಲ್ಲಿ ನನಗಿದು ಫೇಸ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಸರ್. ನಾನು ಬರೆದ್ರೂ ನಾನು ಪಾಸ್ ಆಗಲ್ಲ ಸರ್, ನನಗಿದು ಆಗಲ್ಲ ಸರ್, ಅಪ್ಪಂಗೆ ನಾನು ಹೇಳೋಕ್ಕಾಗಲ್ಲ ಸರ್, ನೀವು ಹೇಳಬೇಕು ಸರ್ ಅಂತಂದು. ವಿಧಿ ಇಲ್ಲ, ಅವ್ರು ಕರೆಸ್ಬಿಟ್ಟು 1 to 1 ಅವ್ರ ಜೊತೆಲಿ ಮಾತಾಡಿದಾಗ ಅವರು ಸತ್ಯ ಅವ್ರಿಗೆ ಅರಿವಾಯಿತು, ಇದು ನನ್ನ ಫೋರ್ಸಿಂದನೇ ಆಗಿದ್ದಂತ ಹೇಳಿ. ಅವರು ಆ ನಂತರದ ಅವನು ಮಾರನೇ ದಿನ ಎಕ್ಸಾಮ್ ಬರೀಕ್ಕೆ ಹೋಗಲೇ ಇಲ್ಲ. ಅವನು CET ಎಕ್ಸಾಮೇ ಬರಲಿಲ್ಲ. ಹಿಂದೆ ಹೋದ, ಕಾಮರ್ಸ್ ಲೈನ್ಗೆ ಹೋದ, ಈಗ CA ಓದ್ತಾ ಇದ್ದಾನೆ. ಸೊ ಈ ವಿಷಯದಲ್ಲೇನೆ ಎಷ್ಟೋ ಸತಿ ಮಕ್ಕಳು ಪೇರೆಂಟ್ಸ್ ಮತ್ತೆ ಸಿಸ್ಟಮ್ ಮಧ್ಯೆ ಸೇರ್ಕೊಂಡು ಸ್ಯಾಂಡ್ವಿಚ್ ಆಗೋಗಿರ್ತಾರೆ. ಖಂಡಿತ ತಮಗೆ ಬೇರೆ ಬೇರೆ ಕನಸುಗಳು, ನೀವು ಹೇಳ್ತಿರೋ ಅಂದರೆ ತುಂಬ ವಾಸ್ಟ್ ಇದೆ, ಆಪ್ಷನ್ಸ್ ಇದೆ ಇವತ್ತು ಚೂಸ್ ಮಾಡೋಕ್ಕೆ ಅಂತ. ಆದರೆ ಈ ಥರ ಸಿಚುವೇಶನ್ನಲ್ಲಿ ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ ಇದೆ ಸರ್? ಹೇಗೆ ಇದನ್ನು ಬಗೆಹರಿಸ್ಕೊಳ್ಳೋದು? ನಮಗೊಂದು ಇಷ್ಟ ಇರುತ್ತೆ, ಅಪ್ಪ ಅಮ್ಮಂಗೆ ಬೇರೆ ಏನೋ ಇಷ್ಟ ಇರುತ್ತೆ, ಆದರೆ ಈ ಗ್ಯಾಪನ್ನು ಸರಿ ಮಾಡೋದು ಹೇಗೆ? ಅದೇ ಅಲ್ಲಿ ಅವನು ಮಾಡಿದ ತಪ್ಪು ಅದೇನೆ. ನಾವು ಹೇಗೆ ಹೇಳೋದು, ಹೇಗೆ ಮಾಡೋದು ಅನ್ನೋದಕ್ಕಿಂತ ನಮ್ಮ ನಿರ್ದಿಷ್ಟವಾದ ಗುರಿ ಬಗ್ಗೆ ಸ್ಪಷ್ಟತೆ ಇದ್ದು ನಾವು ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಅನ್ನೋ ಒಂದು ಭರವಸೆ ಅವ್ರಿಗಿದ್ದಾಗ ಧೈರ್ಯವಾಗಿ ಅವರ ತಂದೆ ತಾಯಿ ಹತ್ರ ಮಕ್ಕಳು ಹೇಳಬೇಕು. ಅದನ್ನು ನಾನು ಇಂಥದ್ದೇ ಮಾಡ್ತೀನಿ, ಹೀಗೆ ಇರ್ತೀನಿ, ನನ್ನ ಕೆರಿಯರ್ ಈಗ ನಾನು ಮಾಡ್ಕೊಳ್ತೀನಿ, ಇದಕ್ಕೆ ನನ್ನ ಪ್ಲ್ಯಾನ್ ಇದೆ ಅಂತ ಹೇಳಿ ಒಂದು ಭರವಸೆ ಮಾತುಗಳನ್ನ ನೀವು ತಂದೆ ತಾಯಿ ಕೊಟ್ಟಾಗ ತಂದೆ ತಾಯಿ ಅದನ್ನು ಖಂಡಿತ ಕೇಳ್ತಾರೆ. ಅದನ್ನು ಸೊ ಅದು ಆ ಮಕ್ಕಳಲ್ಲಿ ಬರಬೇಕದು. ಅದು ಬರಲಿಲ್ಲ ಅಂದಾಗ ಈ ಥರ ಸಫರ್ ಮಾಡ್ಕೊಂಡು ಬಂದು ಆಮೇಲೆಲ್ಲ ಯೂಟರ್ನ್ ಹೊಡಿತಾರೆ. ಸೊ ಅಲ್ಲಿವರೆಗೆ ಆ ಪೇರೆಂಟ್ಸ್ ಸ್ಪೆಂಡ್ ಮಾಡಿದ್ದು ಟೈಮು, ಅವರೇನೋ ಕನಸು ಕಟ್ಕೊಂಡಿದ್ದು ಎಲ್ಲವೂ ವೇಸ್ಟು. ಮತ್ತೆ ಇನ್ನೇನೋ ಹೊಸ ಜರ್ನಿ ಶುರು ಮಾಡಬೇಕು, ಮತ್ತು ಅದೆಲ್ಲ ಒಂದು ಆತಂಕ, ಹೇಗಾಗ್ತಾನೆ ನಾವು ಮತ್ತೆ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಆ ಬಿಗಿನಿಂಗಲ್ಲಿ ಒಂದೆರಡು ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ಅದು ಆಗಲಿಲ್ಲ ಅಂದಾಗ ಅವನು ಸರಿಯಾದ ರೀತಿಯಲ್ಲಿ ಹೇಳಿದ ಇಲ್ಲ, ಅವನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ, ಸೊ ಅವ್ನಿಗೊಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋ ಥರದಲ್ಲಾದ್ರೂ ಬದಲಾಗ್ಬೋದು. ಸೊ ಇಲ್ಲದೆ ಹೋದರೆ ಈ ಥರದಲ್ಲಿ ಸಮಸ್ಯೆಗಳಾಗೋ ಸರ್. ಅಲ್ಲ, ಅಟ್ಲೀಸ್ಟ್ ಈ ಹುಡುಗ PUC ಲೆವೆಲಲ್ಲೇ ಹೇಳ್ದ. ಬಟ್ ಇವತ್ತಿಗೂ ತುಂಬ ಜನ ಸೊಸೈಟಿಲಿ ನಾವು ನೋಡ್ತೀವಿ, ಇಷ್ಟ ಇಲ್ಲದೆ ಕೋರ್ಸ್ ಮಾಡಿನೋ ಅಥವಾ ಅವ್ರಿಗೆ ಯಾರ್ದೋ ಪ್ರೆಷರಿಗೆ ಬೇರೆ ಏನಕ್ಕೋ ಸೇರಿಕೊಂಡು ಅದರಲ್ಲಿ ಮುಂದುವರೆದಿರ್ತಾರೆ. ಅಲ್ಟಿಮೇಟ್ಲಿ ಅವ್ರಿಗೆ ಅದರಲ್ಲಿ ಸಂತೋಷ ಸಿಗ್ತಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ, 9 to 5 ಜಾಬ್ ಮಾಡಬೇಕು ಅಷ್ಟೇ ಉದ್ದೇಶ. ಈಗ ನಾವು ತಯಾರು ಮಾಡ್ತಿರೋದೇ ಬರೀ ಜಾಬ್ಗೋಸ್ಕರ. ಡಿಗ್ರಿಗೆ ತೊಗೊಳ್ತಾ ಇರೋದಾಗಲಿ ಎಲ್ಲವೂ ಮುಗಿದಿದ್ದ ಹಾಗೆಯೇ ಎಲ್ಲಿ ಪ್ಲೇಸ್ಮೆಂಟ್ ಆಯಿತು, ಏನು ಸ್ಯಾಲ್ರಿ, ಏನು ಪ್ಯಾಕೇಜು, ಇವುಗಳೇ ಸುತ್ತಮುತ್ತ ನಾವು ಕೇಳ್ಕೊಂಡು ಹೋಗ್ತಿರೋದು ಅದೇ ಆಗಿಬಿಟ್ಟಿದೆ. ಹಾಗಿದ್ರೆ ಅದು ಸರಿನಾ ಸರ್? ಅದು ಸರಿ ತಪ್ಪು ಅನ್ನೋದಕ್ಕಿಂತ ಸಿಸ್ಟಮ್ ಹಂಗೆ ಆಗಿಬಿಟ್ಟಿದೆ. ಎಲ್ಲರೂ ಈಗ ಒಂದು ಕುರಿ ಬಿತ್ತು ಅಂದರೆ ಎಲ್ಲರೂ ಅದರಿಂದ ಹೋಗ್ತಾ ಇರುತ್ತೆ ನೋಡಿ, ಆ ರೀತಿಯಲ್ಲಿ ಆಗೋಗಿದೆ. ಎಲ್ಲರೂ ಆಂಟ್ರಪ್ರಿನರ್ಶಿಪ್ಪನ್ನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಕಷ್ಟು ಅವಕಾಶಗಳಿದೆ, ಬಟ್ ಆ ಕೊರತೆ ನಮ್ಮಲ್ಲಿ ಎಲ್ಲಿ ಅಂತಂದರೆ ಈ ಶಾಲಾ ಕಾಲೇಜ್ ಬಿಗಿನಿಂಗಿಂದ ನಾವು ಕಲಿಸ್ಬೇಕು ಅದನ್ನು ಮಕ್ಕಳಲ್ಲಿ. ಈಗ NEP ಪ್ರಕಾರದಲ್ಲಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಸಾಕಷ್ಟಿದೆ. ಬರೀ ಸ್ಕಿಲ್ಸ್ನೇ ಕಲಿಸ್ಬಿಟ್ರೆ ಅವ್ನು ಸಂಪೂರ್ಣವಾಗಿ ಬರೀ ಜಾಬ್ ಮಾಡೋದಕ್ಕಾಗಿ ಆಗಿಬಿಡ್ತಾನೆ. ಈಗ ಅಲ್ಲಿ ಒಂದು ಎಥಿಕ್ಸು ಇರಬೇಕು, ಒಂದು ಮಾರಲ್ ಇರಬೇಕು, ಸ್ಕಿಲ್ಸ್ ಇರಬೇಕು. ಜೊತೆಗೆ ಇವತ್ತಿನ ಏನು ನಮ್ಮ CBSE ಟೆಕ್ಸ್ಟ್ ಆಗಿರ್ಬೋದು, ಸ್ಟೇಟ್ ಟೆಕ್ಸ್ಟ್ ಆಗಿರ್ಬೋದು, ಅಥವಾ ಸೋ ಮೆನಿ ಸಿಲೆಬಸ್ಗಳಿದೆ. ಯಾವುದೇ ಆದರೂ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಹೋದಂಥದ್ದಾಗಿರ್ಬೋದು. ಈಗ 6-5 ಸಬ್ಜೆಕ್ಟ್ ಅವನು ಸ್ಕೂಲ್ ಲೆವೆಲಲ್ಲಿ ಓದಲೇಬೇಕಾಗುತ್ತೆ. PUCಗೆ ಬಂದಾಗ ಮಾತ್ರ ಅವನು ಒಂದು 3 ಸ್ಟ್ರೀಮಲ್ಲಿ ಯಾವುದಕ್ಕೆ ಬೇಕಾದ್ರೂ ಅವನು ಅವಕಾಶಗಳಿರುತ್ತೆ. ಸೊ ಅಲ್ಲಿ ಏನು ಅವನು ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದರಲ್ಲಿ ಪ್ಲಸ್ ಇರ್ತಾರೆ, ಒಂದರಲ್ಲಿ ಮೈನಸ್ ಇರ್ತಾರೆ. ಸೊ ಅವನು ಮೈನಸ್ ಇರೋದನ್ನು ನಾವು ಎತ್ತಿ ಹಿಡಿದು ಅದನ್ನೇ ಸ್ವಲ್ಪ ಈಗ ನಾವು ತುಂಬ ಪೇರೆಂಟ್ಸಲ್ಲಿ ಒಂದು ದೊಡ್ಡ ತಪ್ಪು ಭಾವನೆಗಳಿದೆ. ಯಾರೋ ಮೊದಲನೇ ಮಗು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಎರಡನೇ ಮಗು ಒಂದು ಆ್ಯಾವ್ರೇಜಲ್ಲಿದ್ದರೆ ಆ ಮೊದಲನೇ ಮಗುಗೆ ಕಂಪೇರ್ ಮಾಡಿ ನೋಡು ನೀನು ಹಿಂಗೆ ಮಾಡಿದೆ, ನೀನು ಹೀಗಿದ್ದಾನೆ, ನಾವು ನೋಡು ಹೇಗಿದ್ದಾನೆ, ಅಥವಾ ಇನ್ಯಾವುದೋ ಫ್ರೆಂಡ್ಸಿಗೆ ಕಂಪೇರ್ ಮಾಡಿ ನಾವು ಓದಿಸೋದಿದೆಯಲ್ಲ, ಮಾಡೋದಿದೆಯಲ್ಲ, ಅದು ತಪ್ಪದು. ಅದು ಮಾಡಬಾರ್ದು. ಅವನಲ್ಲಿ ಏನೋ ಒಂದು ಸ್ಟ್ರೆಂತ್ ಇದೆಯೋ ಆ ಸ್ಟ್ರೆಂತ್ಗೆ ನಾವು ಎಂಕರೇಜ್ ಮಾಡ್ತಾ ಇರಬೇಕು. ಸೊ ಈಗ ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಈವನ್ ದೋ ನಮ್ಮ PU ಕಾಲೇಜ್ ಆಗಿರಲಿ, ಪಬ್ಲಿಕ್ ಸ್ಕೂಲ್ ಆಗಲಿ, ನಮ್ಮ ಶಿಕ್ಷಕರು ಈಗ ನಮ್ಮಲ್ಲಿ ತುಂಬ ಟೈಟ್ ಪ್ಯಾಕ್ ಇರುವಂಥ ವ್ಯವಸ್ಥೆ ಇದೆ. ಈ ಕಡೆ ಸಿಲೆಬಸ್ಸು ಮುಗಿಸ್ಬೇಕು, ಟೆಸ್ಟ್ಗಳು ಏನು CBSE ನಾಮ್ಸ್ಗಳು ಹೇಳುತ್ತೋ ಅದ್ರ ಪ್ರಕಾರದಲ್ಲಿ ಎಲ್ಲವೂ ಮಾಡ್ತಾ ಹೋಗಬೇಕು.
ಹಾಗೆಯೇ ಸಾಕಷ್ಟು ನಮ್ಮ ಆ್ಯಕ್ಟಿವಿಟೀಸ್ಗಳಿದೆ, ಕಲ್ಚರಲ್ ಪ್ರೋಗ್ರಾಮ್ಸ್ಗಳು, 108 ಥರದ ಆ್ಯಕ್ಟಿವಿಟೀಸು. ಇದಕ್ಕೆ ಟೈಮ್ ಕೊಟ್ಟಾಗ ಅದು ಹೋಗುತ್ತೆ, ಅದಕ್ಕೆ ಕೊಟ್ಟಾಗ ಇದು ಹೋಗುತ್ತೆ. ಜೊತೆಗೆ ಒಂದು ಆ್ಯಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್ ಕ್ಲಾಸಸ್ ಅಂತ ಇಟ್ಕೊಂಡಿದ್ದೀವಿ, ಫೌಂಡೇಶನ್ ಕ್ಲಾಸಸ್ ಅಂತ ಮಾಡ್ತಾ ಹೋಗ್ತೀವಿ, ಮ್ಯೂಸಿಕ್ಕು, ಡ್ಯಾನ್ಸು, ಎಲ್ಲದಕ್ಕೂ ಅವಕಾಶ. ಯಾಕೆಂದ್ರೆ ನಮ್ಮ ಉದ್ದೇಶ ಏನಂದರೆ ಮಗು ಎಲ್ಲೋ ಒಂದು ಕಡೆಯಲ್ಲಿ ಅದಕ್ಕೆ ಬೇಕಾಗಿದ್ದು ಸಿಗ್ತಾ ಹೋದಾಗ, ಅದಕ್ಕೆ ಇಷ್ಟ ಆಗಿದ್ದೆಲ್ಲೋ ಒಂದು ಇನ್ವಾಲ್ವ್ ಆಗಿ ಕಲಿತಾ ಹೋದಾಗ ಆ ಮಗುಗೆ ಒಂದು ಕಾನ್ಫಿಡೆಂಟ್ ಬೆಳ್ತಾ ಬರೋದು. ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ನನಗೂ ಒಂದು ಅಪ್ರಿಸಿಯೇಷನ್ ಸಿಕ್ತು, ನಾನೇನೋ ಒಂದು ಪ್ರೈಸ್ ತೊಗೊಂಡು ಮತ್ತೊಂದು ಏನೋ ಆಯಿತು ಅಂದಾಗ ಅದು ಅದರದ್ದು ಉತ್ಸಾಹನೇ ಬೇರೆ ಆಗ್ತಾ ಹೋಗುತ್ತೆ. ಸೊ ಗ್ರ್ಯಾಜುವಲ್ಲಾಗಿ ಮಗುಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಇವತ್ತಿನ ದಿನ ಹೇಗಿದೆ ಸೊಸೈಟಿ, ಅಕಾಡೆಮಿಕಲ್ಲಿ ಎಕ್ಸಲೆನ್ಸ್ ಆದಾಗ ಯಾವ ರೀತಿಯಲ್ಲಿ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸೊ ಅವ್ನು ಏನೆಲ್ಲ ಅವಕಾಶ ಅವನು ಸ್ಟ್ರೆಂತ್ ಇದ್ದಾನೋ ಅದಕ್ಕೆ ಮ್ಯಾಕ್ಸಿಮಮ್ ಪ್ರೋತ್ಸಾಹನ ಮಾಡಿ, ಯಾವುದೋ ಒಂದು ಸಬ್ಜೆಕ್ಟ್ ವೀಕ್ ಇದೆಯೋ ಅದರಲ್ಲಿ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಅವ್ನು ಪುಷ್ ಮಾಡೋದಕ್ಕೆ ಮಾಡಿ. ಸೊ 1-2 ನಾವು ಅವನ್ನ ಮಾನಿಟ್ರಿಂಗ್ ಮಾಡಿ, ಕೋಚ್ ಮಾಡಿ, ಮನೆಯಲ್ಲೂ ಪೇರೆಂಟ್ಸ್ ಅವನು ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ. ಸೊ ಒಂದು ಏಜ್ ಬರ್ತಿದ್ದ ಹಾಗೇ ಇವತ್ತು ಸಾಕಷ್ಟು ಚಾಲೆಂಜಸ್ ಅಲ್ಲೇ ಇರೋದು ನಮಗೆ. ಅವರಿಗೆ ಮುಖ್ಯವಾಗಿ ಟೆಕ್ನಾಲಜಿ, ಮೊಬೈಲು, ಅಡಿಕ್ಷನ್ಸು. ಇವತ್ತು ಎಂಥ ವಿಪರ್ಯಾಸಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತ ಮೈಸೂರಂಥ ಸಾಂಸ್ಕೃತಿಕ ನಗರದಲ್ಲೂ ಸಹ ಡ್ರಗ್ಸ್ ಅನ್ನೋದು ಸುಲಭ ರೀತಿಯಲ್ಲಿ ಸಿಗುವಂಥದ್ದಾಗಿದೆ. ಮೇಲ್ನೋಟಕ್ಕೆ ಎಲ್ಲವೂ ನಾವು ಸರಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ಆದರೆ ಒಳಗಡೆ ಇವೆಲ್ಲವೂ ನಡೀತಾ ಹೋಗ್ತಾ ಇದೆ. ಅದು ಗೊತ್ತಿದ್ದು ನಾವು ಸುಮ್ಮನೆ ಇರ್ತೀವಿ. ಮತ್ತು ಎಷ್ಟೋ ಸಮಯದಲ್ಲಿ ನಮಗೇನಾಗುತ್ತೆ, ಮನುಷ್ಯನ ಸಹಜ ಸ್ವಭಾವ ಏನಂತಂದರೆ ಯಾರ್ದೋ ಮನೇಲಿ ಏನೋ ಆದಾಗ ಅಲ್ಲಾಯಿತು ನಮಗೇನಾಗಲ್ಲ ಅನ್ನೋ ಥರದಲ್ಲಿ ನಾವು ಭಾವನೆ. ಇಲ್ಲಿ ಯಾರೋ ಸತ್ರು ಏನೋ ಒಂದು ಆಯಿತು ಅಂತಂದಾಗ ಅವ್ರು ಸತ್ರು ನಾವೇನಾಗಲ್ಲ ಅನ್ನೋ ಥರದಲ್ಲಿ ಭಾವನೆಯಲ್ಲಿ ಇದ್ದುಬಿಡ್ತೀವಿ. ಇದು ಎಲ್ಲರೂ ಎಚ್ಚೆತ್ಕೋಬೇಕು. ಅದನ್ನು ಇದಕ್ಕೆ ನಾವು ಕೆಲಸ ಮಾಡಬೇಕಾಗತ್ತೆ. ಏಕೆಂದರೆ ಈಗ ನಾವು ಭಾರತದ ಮುಖ್ಯವಾದ ಸ್ಟ್ರೆಂತೆ ಯುವಜನತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಅವರು ಭಾರತದ ಬೆನ್ನೆಲುಬೇ ಯುವಜನಾಂಗ. ಯುವಜನಾಂಗದ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿದಂತಹ ಸ್ವಾಮೀಜಿಯವರು. 100 ಜನ ಬಲಿಷ್ಠವಾದಂತಹ ಯುವಕರನ್ನ ಕೊಡಿ, ನಾವು ಭಾರತವನ್ನು ಬದಲಾವಣೆ ಮಾಡಬಹುದು ಅನ್ನೋದನ್ನು ಅವರು ಸ್ವಾಮೀಜಿ ಹೇಳಿದ್ದಂತು. ಸೊ ಇವತ್ತು ಎವ್ರಿಥಿಂಗ್ ಈಸ್ ಇನ್ ಬಿಸ್ನೆಸ್. ಅದು ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, 108 ಎಲ್ಲ ಏನೆಲ್ಲ ಅವರ ಆಕರ್ಷಣೆಗಳಲ್ಲಿ. ನಾವು ಇತ್ತೀಚೆಗೆ ಯಾವಾಗಲೂ ಒಂದ್ಸಲಿ ಮಾತಾಡಬೇಕಾದ್ರೆ ಶ್ರೀವತ್ಸ, ನಾವು ಒಂದು ಹೈಸ್ಕೂಲಿನ ಮಗು ಒಂದು ಆನ್ಲೈನಲ್ಲಿ ಏನೋ ಒಂದು ಲೋನ್ ಕೊಡ್ತಾರೆ. ತುಂಬಾ ದೊಡ್ಡ ಕನ್ಸರ್ನಿಂಗ್ ವಿಷಯ ಅದು. ಎಂಥ ವಿಪರ್ಯಾಸ. ಆ ಮಗುಗೆ ಯಾವುದೇ ಥರದ ಫೈನಾನ್ಷಿಯಲ್ ಇದಿರಲ್ಲ. ಆ ಮಗುಗೆ ಒಂದು ಆ್ಯಪ್ ಒಂದು 5,000 2,000 ಈ ರೀತಿಯಲ್ಲಿ ಕೊಡ್ತಾ ಹೋಗ್ಬಿಡುತ್ತೆ. ಆ 5,000 2,000 ಆ ಮಗುಗೆ ಸಿಕ್ಕಿದಾಗ ಅವ್ನು ಏನಕ್ಕೆ ಬಳಸ್ತಾನೆ ಅದನ್ನು? ಒಬ್ಬ PUCಗೆ ಬರೋ ತನಕ ಅವನು ಲಕ್ಷಾಂತರ ರೂಪಾಯಿ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸೊ ಇವತ್ತು ಈ ರೀತಿಯಲ್ಲಿ ಎಲ್ಲರಿಗೂ ಬಿಸ್ನೆಸ್ ಆಗಬೇಕಷ್ಟೇ. ಅದು ಯಾವ ರೀತಿ ಇಲ್ಲ ಸಮಾಜ ಯಾವ ನೋಡಿ, ಇವತ್ತು ಕೆಟ್ಟದಕ್ಕೆ ಬಹಳ ಬೇಗ ನಾವು ವಾಲ್ಕೊಳ್ತೀವಿ ಮತ್ತು ಅದನ್ನೇ ದೊಡ್ಡ ವೈಭವೀಕರಿಸ್ತೀವಿ. ನೋಡಿ, ಇತ್ತೀಚೆಗೆ ಕಳೆದ ವರ್ಷಗಳಲ್ಲಿ ಒಂದು ಸಿನಿಮಾ, ಅದ್ಭುತವಾದಂಥ ಸಿನಿಮಾ ಬಂತು. ಇಡೀ ಭಾರತಾದ್ಯಂತ ಅದಕ್ಕೆ ಬಹಳ ಬೆಂಬಲ ಸಿಕ್ತು, ಪ್ರಚಾರ ಸಿಕ್ತು, ಎಲ್ಲ ಸಿಕ್ತು. ಅದೊಂದು ಪುಷ್ಪ ಅಂತ ಹೇಳಿ ಒಂದು ಸಿನಿಮಾ. ಹಾಗೆ ನಮ್ಮ ಕನ್ನಡದಲ್ಲಿ ಒಂದು KGF ಅಂತ ಒಂದು ಸಿನಿಮಾ ಬಂತು. ಅದ್ಭುತವಾದಂಥ ಪ್ರಚಾರ ಆಯಿತು. ಇಡೀ ಭಾರತ, ಇಡೀ ಜಗತ್ತಿನಾದ್ಯಂತ ಅದಕ್ಕೆ ಪ್ರೋತ್ಸಾಹ ಸಿಕ್ತು. ಆ ಸಿನಿಮಾಗಳು ಎರಡೂ ಸಂಪೂರ್ಣವಾಗಿ ನೆಗೆಟಿವ್ ಆಗಿರುವಂಥದ್ದು. ಒಬ್ಬ ಕಾಡನ್ನು ಎಲ್ಲ ಹಾಳು ಮಾಡಿ, ಲೂಟಿ ಮಾಡಿ, ಹಣ ಮಾಡುವಂಥದ್ದನ್ನು ವೈಭವೀಕರಿಸಿ ಅದನ್ನು ಇವತ್ತು ಯಾವ ಮಟ್ಟಕ್ಕೆ ಅದನ್ನು ನಾವು ಪ್ರಚಾರನ ಕೊಡ್ತಾ ಇದ್ದೀವಿ ಅಂದರೆ, ಸೊಸೈಟಿ ಇವಾಗ ಕಂಪ್ಲೀಟಾಗಿ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲಿ ನೆಗೆಟಿವ್ ಇದೆಯೋ ಅದಕ್ಕೆ ನಾವು ಆಕರ್ಷಣೆಗಳೇ ಆಗ್ತಾ ಇದ್ದೀವಿ. ಅದು ವಿಪರ್ಯಾಸ ಅಂದರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಕೊಟ್ಟರು. ಸಾಕಷ್ಟು ವರ್ಷಗಳ ಹಿಂದೆ ಅದ್ಭುತವಾದಂಥ ಸಿನಿಮಾ ಗಂಧದ ಗುಡಿ ಅಂತ, ನಮ್ಮ ಕನ್ನಡ ಸಿನಿಮಾ, ಕಾಡನ್ನು ಉಳಿಸಿ ಬೆಳೆಸಿ ಈ ರೀತಿಯಲ್ಲಿ ಮಾಡಬೇಕಂತ ಕೊಟ್ಟಂತಹ ಸಂದೇಶ, ಅದಕ್ಕೆ ಯಾವುದೇ ಥರದ ಪ್ರಶಸ್ತಿ ಬಂದಿಲ್ಲ. ಆದರೆ ಅದು ಜನಪ್ರಿಯ ಚಿತ್ರ ಆಯಿತು, ಬೇರೆ ಬೇರೆ ಭಾಷೆಗೂ ಡಬ್ ಆಯಿತು, ಅದ್ಭುತವಾದಂಥ ಅಭಿನಯ ರಾಜ್ಕುಮಾರ್ದಿತ್ತು. ಆದರೆ ಇವತ್ತು ಇಲ್ಲಿ ಕೊಟ್ಟಂಥ ಸಂದೇಶಕ್ಕೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. ಸೊ ಅಂದರೆ ಜನಪ್ರಿಯ ಯಾವುದಾಗ್ತಿದೆ, ಜನ ಯಾವ್ದ್ರ ಹಿಂದೆ ಇದ್ದಾರೆ, ಅದಕ್ಕೆ ನಮ್ಮ ಸರ್ಕಾರ ಆಗಲಿ ಎಲ್ಲವೂ ಸಿಸ್ಟಮ್ ಅದರ ಹಿಂದೆ ಹೋಗಿಬಿಡುತ್ತೆ. ಸೊ ಅಲ್ಟಿಮೇಟಾಗಿ ಎಲ್ಲನೂ ಇವತ್ತು ಬಿಸ್ನೆಸ್ ಆಗಿಬಿಟ್ಟಿದೆ.
ಸರ್ ನಾವು ಸುಮಾರು ವಿಷಯಗಳನ್ನ ನೀವೀಗ ಮಕ್ಕಳು ಡ್ರಗ್ ಅಡಿಕ್ಟ್ಸ್ ಆಗ್ತಿದ್ದಾರೆ ಅಥವಾ ಅವ್ರು ಏನೇನೆಲ್ಲ ಅವರಿಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ನಂಗೆ ಗೊತ್ತು ಖಂಡಿತ ನಾವಿಬ್ಬರು ಮಾತಾಡೋದ್ರಿಂದ ಇಡೀ ಸೊಸೈಟಿ ಸರಿ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ಒಂದು ಮಟ್ಟಿಗಾದರೂ ನಿಮಗೆ ಏನು ಅನಿಸುತ್ತೆ, ಅಂದರೆ ಇದನ್ನೆಲ್ಲ ಸರಿ ಮಾಡೋದಿದ್ರೆ ಹೇಗೆ, ಯಾವುದರಿಂದ ಶುರು ಮಾಡಬೇಕು ನಾವು ಅಂತ? ಈಗ ಸರಿ ಮಾಡ್ತೀವಿ ಅನ್ನೋದು ಬಹಳ ಕಷ್ಟದ ಕೆಲಸನೇ. ಅದು ಲೋಕದ ಡೊಂಕವನ್ನು ನೀವೇಕೆ ತಿದ್ದಿರಯ್ಯ, ನಿಮ್ಮ ಡೊಂಕವನ್ನು ತಿದ್ದಿಕೊಳ್ಳರಯ್ಯ ಅಂತ ಹೇಳಿ ಬಸವಣ್ಣವರು ಯಾವಾಗಲೂ ಹೇಳಿದ್ದಾರೆ. ಆದರೆ ನಾವು ಮಾಡುವಂಥ ಕೆಲಸನ ಪರ್ಫೆಕ್ಟ್ ನಾವು ಮಾಡ್ತಾ ಹೋಗಬೇಕು. ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗುವಂತಹ ಒಂದಷ್ಟು ಜನ ಬೆಳೆದಾಗ ಅದು ತಾನಾಗೆ ಬೆಳೀತಾ ಹೋಗುವಂಥದ್ದಾಗಿರ್ಬೋದು. ಈ ಥರದ ಏನು ಈ ಆಲೋಚನೆಗಳಿರಬಹುದು ಅಥವಾ ಈ ಸಿಸ್ಟಮಲ್ಲಿ ಶಾಲೆ ಕಾಲೇಜುಗಳನ್ನ ಮಾಡುವಂಥದ್ದಿರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಬೇಕು. ಪೇರೆಂಟ್ಸ್ನಲ್ಲೂ ಈ ಎಲ್ಲಿ ನಮ್ಮ ಇದೆ ಇವತ್ತಿನ ದಿನದಲ್ಲಿ ಅತಿ ಹೆಚ್ಚಿನ ಪೇರೆಂಟ್ಸ್ನಲ್ಲಿ ನಮ್ಮ ಕಾಲದಲ್ಲಿ ಇದ್ದಂಗಿಲ್ಲ. ನಾವು ತುಂಬ ಕಷ್ಟಪಟ್ವಿ, ಒಂದೊಂದು ಹೊತ್ತು ಊಟಕ್ಕೂ ಕಷ್ಟಪಟ್ವಿ. ನನ್ನ ಮಕ್ಳಂಗೆ ಆಗಬಾರ್ದು, ನನ್ನ ಮಕ್ಳಿಗೆ ಹೀಗಿರಬೇಕು, ಅವ್ರ ಎಜುಕೇಷನ್, ಯಾಕಂದ್ರೆ ಅವ್ರೇನು ಓದಿರಲ್ಲ. ಈಗ ಅತಿ ಹೆಚ್ಚು ನಮ್ಮ PUC ಬಂದ ಪೇರೆಂಟ್ಸಲ್ಲಿ ಇದೇ ಭಾವನೆ ಇರುತ್ತೆ. ಪಾಪ ಅವರು ರೈತರು ಇರ್ತಾರೆ, ಎಲ್ಲೂ ಓದಿರಲ್ಲ, ಬಟ್ ಏನೋ ಫೈನಾನ್ಷಿಯಲಿ ಎಲ್ಲೋ ಸ್ಟ್ರಾಂಗ್ ಆಗಿರ್ತಾರೆ. ಎಷ್ಟಾರು ಖರ್ಚಾಗಲಿ ಸರ್, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರಿಂಗ್ ಆಗಬೇಕು. ಸೊ ಪಾಪ ಅವ್ರು ಏನಂದ್ರೆ ಏನೋ ಗೊತ್ತಿಲ್ಲ, ನೀಟ್ ಅನ್ನೋದು ಚೆನ್ನಾಗಿ ಹೇಳ್ತಾರೆ. ನೀಟ್ ಕ್ವಾಲಿಫೈ ಇದೆ ಅಂದರೆ ಸರ್ ನಿಮ್ಮಲ್ಲಿ ನೀಟ್ ಟ್ರೈನ್ ಮಾಡ್ತೀರಾ ಸರ್ ಅಂತ ಕೇಳ್ಕೊಂಡೇ ಬರ್ತಾರೆ. ಸೊ ಈಗ ನಾವು ಇವಾಗ ನಮ್ಮ PU ಕಾಲೇಜ್ನ ಒಂದು ಇದನ್ನೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಇವತ್ತು ಎಲ್ಲ ಕಾಲೇಜುಗಳು ಅದರಿಂದನೇ ಓಡುವಂಥದ್ದು ಆಗಿಬಿಟ್ಟಿದೆ. ಅವರ ಸಾಮರ್ಥ್ಯ ಏನಿದೆಯೋ ಅವರಿಗೆ ಸಂಪೂರ್ಣವಾಗಿ ಒಂದು ರಿಲ್ಯಾಕ್ಸ್ ಆಗಿ ಅವ್ರು ಕಲಿತಾ ಇರುವಂಥದ್ದಾಗಬೇಕು. ಯಾವುದು ಒತ್ತಡದಲ್ಲಿ ಸಿಕ್ಕಾಕೊಂಡು ಕಲಿಯೋಂಗಿರಬಾರ್ದು. ಸೊ ಅಲ್ಲಿ ಬೇಕಾಗಿದ್ದಂಥದ್ದು ನಾವು ಅವನು ಬಂದಾಗ ನೀಟು ಜೈ ಅಂದ್ಕೊಂಡೇ ಬರ್ತಾನೆ. ಬಂದ ಮೇಲೆ ಅವನು ಜರ್ನಿ ಸ್ಟಾರ್ಟ್ ಮಾಡಿದಾಗ ಅವನು ಸಾಧಾರಣವಾಗಿ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡೋದು ಕಷ್ಟದಲ್ಲಿರ್ತಾನೆ. ಅವನು ಆ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡೋದೇ ಕಷ್ಟ ಇದ್ದಾಗ ಅವನು ನೀಟು ಜೈ ಕನಸಿನ ಮಾತು. ಬಟ್ ನಾವು ಅವನನ್ನು ಕೈ ಬಿಡೋಕ್ಕೆ ಹೋಗೋದಿಲ್ಲ. ಅವನು ಬೋರ್ಡಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅವನ ಸಾಮರ್ಥ್ಯಕ್ಕೆ ಮೀರಿ ಅವನನ್ನು ಟ್ರೈನ್ ಮಾಡ್ಬೋದು ಮಾಡ್ತೀವಿ. ಜೊತೆಯಲ್ಲಿ ಅವನಿಗೆ ಬೇರೆ ಅವನ ಸಾಮರ್ಥ್ಯ ಏನಿದೆ, ಅವನ ಟ್ಯಾಲೆಂಟ್ ಏನೋ ಒಂದು ಇರುತ್ತಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅವನು ಇಂಥ ಕೋರ್ಸಿಗೆ ಹೋಗು, ಇಂಥ ಯೂನಿವರ್ಸಿಟಿಗೆ ಹೋಗು, ಆ ಯೂನಿವರ್ಸಿಟಿನಲ್ಲಿ ನಿನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕುತ್ತೆ ಅಂತ ಹೇಳಿ ಅವ್ರಿಗೆ ಅಂಥದನ್ನು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನ ಬರೆಸಿ ಅಲ್ಲಿಗೆ ಕಳಿಸುವಂಥ ಪ್ರಯತ್ನಗಳು ಈಗ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಬಂದಾಗ ಇಂಜಿನಿಯರಿಂಗ್ ಮೆಡಿಸನ್ ಅಂದ್ಕೊಂಡೇ ಬಂದವರು ಇವತ್ತು ಪ್ಯೂರ್ ಸೈನ್ಸ್ ಕಡೆ ತಿರುಗಿರೋರ ಸಂಖ್ಯೆ ತುಂಬ ಜನ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ನಮ್ಮ ಮಕ್ಕಳು ಒಂದು 6-7 ಮಕ್ಕಳು ಸೀಟ್ ತೊಗೊಂಡಿದ್ದಾರೆ. ಅದು BSc ಹಾನರ್, ಬಯಾಲಜಿಕಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಫಿಸಿಕ್ಸ್, ಈ ರೀತಿಯಲ್ಲಿ BSc ಹಾನರ್ನಲ್ಲಿ ಅಲ್ಲಿ ಅವ್ರದ್ದೇ ಅದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಅವರು ಪಾಸ್ ಮಾಡಿದರೆ 6-7 ಲಕ್ಷ ರೂಪಾಯಿ ವರ್ಷಕ್ಕೆ ಅವ್ರದ್ದು ಖರ್ಚು ಬರುತ್ತೆ. ಅದಷ್ಟು ಫ್ರೀಯಾಗಿ ಎಜುಕೇಷನ್ ಮಾಡ್ತಾರೆ ಅವರು, ಫುಲ್ ಆಫ್ ಸ್ಕಾಲರ್ಶಿಪ್ಪಲ್ಲಿ. ಸೊ ಈ ವರ್ಷದಲ್ಲಿ ಹೋದ ವರ್ಷ ಎಲ್ಲ ನಮ್ಮಲ್ಲಿ 6-7 ಮಕ್ಕಳು ಆ ಥರದಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸೊ ನಮ್ಮ ದೃಷ್ಟಿ ಅವ್ನು ಯಾಕಂದ್ರೆ ಬಂದಾಗ ಅದೆಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ. ಸೊ ಬಂದ ನಂತರದಲ್ಲೇ ಅವರು ಅದೆಲ್ಲ ಟ್ರೈನ್ ಆಗ್ತಾ ಹೋಗಿದ್ದು. ಸೊ ಈಗ ಈ ಲೆವೆಲಿಗೆ ಅವ್ರು ಹೋಗ್ತಾ ಇದ್ದಾರೆ. ಸೊ ಈಗ ನಾವು ಸಂಪೂರ್ಣವಾಗಿ ಸಮಾಜನ ಬದಲಾಯಿಸ್ತೀವಿ ಅನ್ನೋದು ಬಹಳ ಅದು ಕನಸಿನ ಮಾತು. ನಮ್ಮ ಕೆಲಸ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಎಳ್ಳಷ್ಟಾರು ಬದಲಾವಣೆ ನಮ್ಮ ಕಡೆಯಿಂದ ಆದರೆ, ಅದರಿಂದ 4 ಜನ ಒಂದು ಇನ್ಸ್ಪಿರೇಷನ್ ಆದರೆ ಏನೋ ಆ ತಕ್ಕ ಮಟ್ಟಕ್ಕಾರು ಅದು ಬದಲಾವಣೆ ಆಗ್ತಾ ಆಗಬೇಕು ಅನ್ನೋದು ಉದ್ದೇಶ. ಸರ್, ವಿಪರ್ಯಾಸ ಅಂದರೆ ಈಗ ನಾನು ಓದ್ತಿರ್ಬೇಕಾದ್ರೆ ಅಥವಾ ನನ್ನ ಅಕ್ಕ, ಈವನ್ ನನ್ನ ಅಪ್ಪ ಅಮ್ಮ ಓದೋ ಕಾಲದಿಂದಲೂ ಪೇರೆಂಟ್ಸ್ ತಲೆಯಲ್ಲಿ ಅವ್ರ ಮಕ್ಕಳು ಇಂಜಿನಿಯರ್ ಅಥವಾ ಡಾಕ್ಟರ್ ಆದರೆ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಹೋದರು ಅಂತ ಬಂದ್ಬಿಟ್ಟಿದೆ. ಇವತ್ತು ನಾವು ಎಷ್ಟೋ ರಿಸೆಷನ್ ನೋಡ್ತೀವಿ, ಎಲ್ಲಿ ಕೆಲಸಗಳು ಅಂದರೆ ಎಜುಕೇಟೆಡ್ ಇಂಜಿನಿಯರ್ಸ್ ಕೆಲಸ ಇಲ್ಲದೆ ಇದ್ದಾರೆ ಎಷ್ಟೋ ಕಡೆ. ಸೊ ಪೇರೆಂಟ್ಸಿಗೆ ಇದನ್ನು ಅರ್ಥ ಮಾಡಿಸೋದು ಹೇಗೆ? ಅಂದರೆ ಅದು ಬಿಟ್ಟಂಗೆ ಬೇರೆ ಸಾಕಷ್ಟು ಆಪ್ಷನ್ಗಳಿದೆ. ಮಕ್ಕಳನ್ನ ಆ ದೃಷ್ಟಿಕೋನದಲ್ಲೂ ನೋಡೋಕ್ಕೆ ಬಿಡಿ. ಅಂದರೆ ಮಕ್ಕಳು ನೋಡ್ತಿದ್ದಾರೆ, ಬಟ್ ಎಲ್ಲೋ ಪೇರೆಂಟ್ಸ್ ಪ್ರೆಷರಿಂದ ಅವ್ರನ್ನದು ತಡೀತಾ ಇದೆ. ಸೊ ಹೇಗೆ ಅದನ್ನು ವೃದ್ಧಿಸೋದು? ಇಲ್ಲ, ಅದು ಖಂಡಿತ ಸತ್ಯವಾದ ಮಾತು. ನಮ್ಮಲ್ಲಿ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಅವರು ಎಸ್ಪೆಷಲಿ 10th ತನಕ ಒಂಥರ ಇರ್ತಾರೆ. 10th ಬರ್ತಿದ್ದ ಹಾಗೇ ಮಕ್ಕಳು, ಮುಖ್ಯವಾಗಿ ಪೇರೆಂಟ್ಸು ಟಿ ವಿ ಇದ್ರೆ ತೆಗೆದಾಕ್ತಾರೆ, ಕೇಬಲ್ ಇದ್ರೆ ತೆಗೆದಾಕ್ತಾರೆ, ಮೊಬೈಲ್ ಕಿತ್ತಿಡ್ತಾರೆ, ಅಥವಾ ಇನ್ನೇನೇ ಬೇರೆ ಆ್ಯಕ್ಟಿವಿಟೀಸ್. ಏನೋ ಪಾಪ ಅವನು ಸಂಗೀತ ಕಲಿತಿರ್ತಾನೆ, ಡ್ಯಾನ್ಸ್ ಕಲಿತಿರ್ತಾನೆ, ಅಥವಾ ಇನ್ನೇನೋ ಇರುತ್ತೆ ಒಂದು ಆ್ಯಕ್ಟಿವಿಟೀಸು, ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಏನೋ ಕಲಿತಿರ್ತಾನೆ, ಅವ್ನಿಗೆ ಅದರಲ್ಲೇನೋ ತುಂಬ ಆಸಕ್ತಿನೂ ಇರುತ್ತೆ, ಅಥವಾ ಏನೋ ಒಂದು ಚೆಸ್ ಆಡ್ತಿರ್ತಾನೆ, ಇನ್ನೇನೋ ಒಂದು ಗೇಮ್ ಇರುತ್ತೆ. ಎಲ್ಲ ಸ್ಟಾಪ್ ಮಾಡು, ಏನೂ ಆಡಬೇಡ, ಏನೂ ನೋಡಬೇಡ,
ಸೊ ಓದು 10th ಇದು ನೀನು ಟೆಂತು ಅವ್ನಿಗೆ ಹೇಳಿ ಒಂದು ಲೆವೆಲಿಗೆ ತುಂಬಿಸ್ಬಿಡ್ತಾರೆ. ಸೊ 10th ಮುಗಿತದೆ, ಯಾಕೆಂದ್ರೆ ಅವ್ರಲ್ಲಿ ಏನೋ ಒಂದು ಡ್ರೀಮ್ ಇರುತ್ತೆ ಅವರಿಗೆ, ನನ್ನ ಮಗ ಈ ಥರ ಇಂಜಿನಿಯರ್ ಆಗಬೇಕು, ಈ ಥರ ಡಾಕ್ಟರ್ ಆಗಬೇಕು, ಅದು ಎರಡು ಫೀಲ್ಡ್ ಬಿಟ್ಟರೆ ಬೇರೆದು ಅವ್ರಿಗೂ ಓದಿರಲ್ಲ. ಸೊ ಅದಿಷ್ಟು ಇಟ್ಕೊಂಡ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ. ಸೊ ಬಂದ ನಂತರದಲ್ಲಿ 10th ಒಂದು ಪಾಪ ಅವನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರೆಲ್ಲ ಮಾಡಿರ್ತಾರೆ. ಬಟ್ ಏನೋ ಒಂದು ಆ್ಯಾವ್ರೇಜಲ್ಲಿ ಅವ್ನು ಬರ್ತಾನೆ, ಅವ್ನು ಈಚೆ ಬಂದಮೇಲೆ ಅವನು ಅಲ್ಲೇ ಸ್ಟ್ರೆಸ್ ಆಗಿಬಿಟ್ಟಿರ್ತಾನೆ ಅವನು. ಸೊ ನಾನು ಅದನ್ನು ತಪ್ಪು ಅಂತ ಹೇಳ್ತೀನಿ. ಅವನಿಗೆ ಏನು ಆಸಕ್ತಿ ಇದೆಯೋ ಎಲ್ಲದಕ್ಕೊಂದು ಟೈಮಿಂಗ್ ಇರಬೇಕು, ಒಂದು ಪ್ರಾಪರ್ ಟೈಮ್ ಟೇಬಲ್ನ ಹಾಕಬೇಕು. ಮಾರ್ನಿಂಗ್ ಟು ಈವ್ನಿಂಗ್ ಪ್ರತಿಯೊಂದಕ್ಕೂ ಟೈಮ್ ಟೇಬಲ್ ಕೊಟ್ಟು ಅದನ್ನು ಮಾನಿಟರಿಂಗ್ ಮಾಡಿ ಅವ್ನು ಕೊಡೋದು ಎಲ್ಲವನ್ನೂ ಕೊಡ್ತಾ ಹೋಗಿ. ಸೊ ಈಗ ಮೊಬೈಲ್ ಅಷ್ಟು ಅಗತ್ಯವಾಗಿ ಬೇಕಾಗಿದೆಯಾ, ಸೊ ಯಾವುದೋ ಒಂದು ಟೈಮ್ ಕೊಡಿ, ಆ ಟೈಮಲ್ಲಿ ಅವನು ವಾಚ್ ಮಾಡಲಿ. ಅದು ಏನಾಗುತ್ತೆ, ಅವನಿಗೇನೋ ತುಂಬ ಚೆನ್ನಾಗಿ ಸಂಗೀತ ಇದೆಯಾ ಅಥವಾ ಇನ್ನೇನೋ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾನ, ಅದಕ್ಕೊಂದು ಸ್ಟೇಜ್ ಕೊಡಿ. ಆವಾಗ ಅವ್ನಿಗೆ ಆ ಸ್ಟ್ರೆಸ್ ಫ್ರೀ ಆಗ್ತಾನೆ. ಅವ್ನಿಗೇನೋ ಒಂದು ಕಲಿಯುವಂಥ ಆಸಕ್ತಿಲಿ ಇನ್ನೂ ಜಾಸ್ತಿ ಆಗ್ತಾವೆ. ಯಾಕೆ ನಾವು ಇದೆಲ್ಲ ಇತ್ತೀಚೆಗೆ ನಮ್ಮಲ್ಲಿ ಒಬ್ಬರು ಪೇರೆಂಟ್ ಬಂದಿರೋ, ಅವನು ತುಂಬ ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾ ಇದ್ದ. ಕೀಬೋರ್ಡ್ ನುಡಿಸ್ತಾ ಇದ್ದ ಅಂತ ಹೇಳಿಬಿಟ್ಟು PUC ಹಾಕಿ ನೀವು ಕೀಬೋರ್ಡಲ್ಲೇ ಮುಳುಗ್ಬಿಡ್ತಾನೆ ಅಂತ ಹೇಳಿ ಅವನನ್ನು ಎಲ್ಲದಕ್ಕೂ ಸ್ಟಾಪ್ ಮಾಡ್ಲಿಕ್ಕೆ ಶುರು ಮಾಡಿದರು. ಬಟ್ ಅವನು ಬಿಡಲಿಲ್ಲ ಅದನ್ನು. ಸೊ ಅದಕ್ಕೆ ಅವ್ನು ಯಾವಾಗ ಅವ್ನಿಗೆ ಅದು ಬೇಕು ನನ್ನ ಹತ್ರ ಬಂದು ಕೇಳೋನು. ಸೊ ಇದು ಒಂದು ದಿನ ನಾನು ಬಾರಿಸ್ಲಿಕ್ಕೆ ಅವಕಾಶ ಕೊಡಿ ಅಂದ್ಕೊಂಡು. ಸೊ ಅವಕಾಶ ಕೊಟ್ಟು ಅದನ್ನು, ಯಾಕೆಂದರೆ ಅವರು ಬಿಟ್ಟಾಗ ಅವರು ಅದರಲ್ಲೇ ಮುಳುಗ್ಬಿಡ್ತಾರೆ, ಖಂಡಿತ ಅದು ಆಗ್ತಾರೆ, ಮಾಡ್ತಾರೆ ಅದನ್ನು. ಬಟ್ ಅದನ್ನು ನಾವು ಅರ್ಥ ಮಾಡಿಸ್ಬೇಕು, ಅದನ್ನು ಒಂದು ಸಮಯ ಕೊಡಬೇಕು, ಆ ಸಮಯದಿಂದ ವಾಪಸ್ ತೊಗೊಳ್ಬೇಕು. ಸೊ ಅದರ ಇಂಪಾರ್ಟೆನ್ಸ್ ಏನೋ ತಿಳಿಸ್ತಾ ಹೋಗಬೇಕು. ಆ ನಂತರದಲ್ಲಿ ನಮ್ಮಲ್ಲಿ ಡೇ 1 ಯಾವಾಗ ಅವರು PUCಗೆ ಬರ್ತಾರೆ, ಈ 2 ಸ್ಟ್ರೀಮ್ ಬಿಟ್ಟು 1,000 ಬೇರೆ ಬೇರೆ ಸ್ಟ್ರೀಮ್ಸ್ ಇದೆ. ಮೊದಲನೇ ದಿನ ನಾವು ಮಾಡೋ ಕೆಲಸನೇ ನಿಮ್ಮ ಮಗು 10th ಮುಗಿಸಿ ಇಲ್ಲಿ ಬಂದಿದೆ, ಇಷ್ಟು ಸ್ಟ್ರೀಮ್ಸ್ಗಳಲ್ಲಿ ಅವರು ಸಕ್ಸಸ್ ಆಗ್ಬೋದು, ಬರೀ ಇಂಜಿನಿಯರ್ ಮೆಡಿಸಿನ್ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಂದೆ ತಾಯಿ ಅವ್ರು ಇನ್ನೂ ಯಾರ್ಯಾರು ರಿಲೇಟಿವ್ಸ್ ಇದ್ದಾರೆ ಎಲ್ಲನೂ ಕೂರಿಸ್ಕೊಂಡು ಒಂದು ಆಡಿಟೋರಿಯಮಲ್ಲಿ 300-400 ಜನ ಸೇರ್ತಾರೆ. ಅಷ್ಟು ಜನಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟು ಅವ್ರಿಗೊಂದು ಒಳ್ಳೆ ಊಟ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದನ್ನು. ಸೊ ಅದಷ್ಟೇ ಅಲ್ಲ, ಇದು ಎಲ್ಲ ಸ್ಟ್ರೀಮಲ್ಲೂ ನಾವು ಹೋಗ್ಬೋದು. ಮತ್ತು ಅವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವು ಏನನ್ನು ನಾವು ಟ್ರೈನ್ ಮಾಡ್ತೀವಿ, ಬೇರೆ ಬೇರೆ ಕೋರ್ಸ್ಗಳು ನಾವು ಹೇಗೆ ಕಲಿಸ್ತೀವಿ, ಇವೆಲ್ಲವೂ ತಿಳಿಸುವಂಥದ್ದು ಕೆಲಸನ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಅದು ಇನ್ನೂ ಎಲ್ಲ ಕಡೆಯಲ್ಲೂ ಈ ಥರದ ಕೆಲಸ ಆಗಬೇಕು ಅನ್ನೋದು ನನ್ನ ಭಾವನೆ. ಸರ್, ನೀವೊಂದು ಇನ್ಸ್ಟಿಟ್ಯೂಷನ್ ನಡೆಸಬೇಕಾದ್ರೆ ನಿಮಗೆ ಹಲವಾರು ಚಾಲೆಂಜಸ್ ಇರುತ್ತೆ. ಅದರಲ್ಲಿ ಮೊದಲನೇದು ಒಳ್ಳೆ ಶಿಕ್ಷಕರನ್ನ ಗುರುತಿಸೋದು, ಅಥವಾ ಅವರನ್ನು ಒಳ್ಳೆ ಶಿಕ್ಷಕರು ಬೇಕಾಗುತ್ತೆ. ನಿಮಗೆ ಅನ್ನಿಸ್ತಿದೆಯಾ ಇವತ್ತು ಅಷ್ಟು ಒಳ್ಳೆ ನಿಮಗೆ ಸಪೋರ್ಟ್ ಮಾಡೋ ಥರ ಶಿಕ್ಷಕರು ಸಿಗ್ತಿದ್ದಾರೆ, ಪ್ಯಾಷನೆಟ್ ಆಗಿರೋ ಟೀಚರ್ಸ್ ಇದ್ದಾರೆ ಅಂತ? ತುಂಬ ಒಳ್ಳೆ ಪ್ರಶ್ನೆ. ತುಂಬ ಚಾಲೆಂಜಸ್ ಇರೋದೇ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ಒಳ್ಳೆ ಶಿಕ್ಷಕರನ್ನ ತೊಗೊಳ್ಳುವಂಥದ್ದು, ಒಳ್ಳೆ ಶಿಕ್ಷಕರು ಸಿಗುವಂಥದ್ದು. ಮುಖ್ಯವಾಗಿ ಅತಿ ಹೆಚ್ಚು ಶಿಕ್ಷಕರು ಬೈ ಆಕ್ಸಿಡೆಂಟಲಿ ಶಿಕ್ಷಕರಾದವರೇ ಸಂಖ್ಯೆ ಜಾಸ್ತಿ. ಏನೋ ಮಾಡೋಕ್ಕೆ ಹೋದೆ, ಅದಾಗಲಿಲ್ಲ, ಸೊ ಹಾಗಾಗಿ ಟೀಚಿಂಗ್ ಬಂದೆ ಅನ್ನೋಂಥ ಸಂಖ್ಯೆ ಅತಿ ಹೆಚ್ಚಾಗಿದೆ. ನನ್ನ ಪ್ರಕಾರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅಂತಂದರೆ ಐಫೈ ಆಗಿ ಕಾಣುವಂಥ ಬಿಲ್ಡಿಂಗ್ ಅಲ್ಲ, AC ರೂಮ್ಗಳಲ್ಲ, ಎಲ್ಲ ಡಿಜಿಟಲ್ ಬೋರ್ಡ್ಸ್ಗಳಲ್ಲ. ಅಲ್ಲಿ ಸ್ಟ್ರಾಂಗ್ ಆಗಿ ಪಿಲ್ಲರ್ಸ್ ಆಗಿ ಇರಬೇಕಾದವರು ಶಿಕ್ಷಕರು. ಆ ಶಿಕ್ಷಕರು ಇಡೀ ತಂಡ ಆ ಸಂಸ್ಥೆನಲ್ಲಿ ಹೇಗಿದೆಯೋ, ಎಷ್ಟು ಕ್ವಾಲಿಟಿಯಾಗಿರ್ತಾರೋ ಆ ಶಿಕ್ಷಣ ಸಂಸ್ಥೆ ಅಷ್ಟು ಸ್ಟ್ರಾಂಗಾಗಿ ಬೆಳೀತಾ ಹೋಗುತ್ತೆ. ಸೊ ಇವತ್ತು ನಾವು ಶಿಕ್ಷಕರನ್ನ ತೊಗೊಳ್ಬೇಕಾದ್ರೆ ಅದು ತುಂಬ ಚಾಲೆಂಜಸ್ ಇದೆ. ಎಸ್ಪೆಷಲಿ ನಮ್ಮ ಶಾಲೆಗೆ ತೊಗೊಳ್ಬೇಕಾದ್ರೆ, ಯಾಕೆ ನಮ್ಮಲ್ಲಿ ಅಡಿಷನಲ್ ಲೋಡ್ ಸ್ವಲ್ಪ ಜಾಸ್ತಿ. ಅವರು ಬರೀ ಸಿಲೆಬಸ್ ಮುಗಿಸಿ ಹೋಗುವಂಥದ್ದು ಇರಲ್ಲ, ಅದು ಒಂದು ಸಿಲೆಬಸ್ ಮುಗಿಸ್ಲೇಬೇಕು. ಸೊ ಯಾಕೆಂದರೆ ಅದು ಬೋರ್ಡ್ ಪ್ರಕಾರದಲ್ಲಿ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡಲೇಬೇಕು. ಸೊ ಜೊತೆಗೆ ನಾವು ಇಷ್ಟೆಲ್ಲ ಇಟ್ಕೊಂಡು ಹೋಗಬೇಕು. ಅವ್ರಿಗೊಂದು ಮಾರಲ್ ಕಲಿಸ್ಬೇಕು, ಸ್ಪಿರಿಚುವಲ್ ಇರಬೇಕು, ಎಥಿಕ್ಸ್ ಇರಬೇಕು, ಸ್ಕಿಲ್ಸ್ ಕಲಿಸ್ಕೊಡ್ಬೇಕು. ಬರೀ ಎಲ್ಲ ಕ್ಲಾಸ್ ರೂಮಲ್ಲಿ ಹೇಳ್ಕೊಟ್ರೆ ಅಷ್ಟೇ ಸಾಲಲ್ಲ, ಅವ್ರಿಗೊಂದು ಆ್ಯಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್ ಕ್ಲಾಸಸ್ನ ಮಾಡಬೇಕು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಮಾಡಿ ಕಲಿತಾರೆ. ಈ ಕೆಲವು ಮಕ್ಕಳು ಹೇಳ್ತಿದ್ದಂಗೆ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳುವಂಥ ಮಕ್ಕಳು ಇರ್ತಾರೆ. ಎಲ್ಲ ಥರದ ಮಕ್ಕಳಿಗೆ ಎಲ್ಲ ಥರದಲ್ಲೂ ವ್ಯವಸ್ಥೆನಲ್ಲಿ ನಾವು ಕಲಿಸ್ತಾ ಹೋಗಬೇಕು. ಇಲ್ಲಿ ಸಮಯದ ಅಭಾವ ತುಂಬ ಬರುತ್ತೆ. ಸೊ ಈಗ ನಮಗೆ ಚಾಲೆಂಜಸ್ ಇವು ಎಲ್ಲದರಲ್ಲೂ ಇದೆ. ಸೊ ಹಾಗಾಗಿ ನಮ್ಮ ಈ ರಜೆಗಳು ಮತ್ತೊಂದು ನಾವು ಕಡಿಮೆ ಮಾಡ್ಕೊಳ್ತೀವಿ. ಆ ಡಿಪಾರ್ಟ್ಮೆಂಟು ನಾವು ಫೇಸ್ ಮಾಡಬೇಕು. ಇತ್ತೀಚೆಗೆ ನಾವು ಆ್ಯಕ್ಚುಲಾಗಿ ನಮ್ಮ ಸಿಲೆಬಸ್ ಮತ್ತೊಂದೆಲ್ಲ ನಾವು ಒಂದು ಈ ಸಮ್ಮರ್ ಹಾಲಿಡೇಸ್ನ ಸ್ವಲ್ಪ ಕಟ್ ಮಾಡಿ ಲಾಸ್ಟ್ ವೀಕಲ್ಲೇ ನಾವು ಪ್ರಾರಂಭ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ಅದು BO ಆಫೀಸಿಂದ ನಮಗೆ ಸ್ಟ್ರಿಕ್ಟ್ ರೂಲ್ ಬಂದಿದೆ, ಈ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಂತೇಳಿ.
ಸೊ ನಾವು ಡಿಪಾರ್ಟ್ಮೆಂಟ್ ಹೇಳಿದ್ದು ಕೇಳಬೇಕು, ಈ ಕಡೆ CBSE ಬೋರ್ಡ್ ಏನು ಹೇಳುತ್ತೋ ಅದನ್ನು ಕೇಳಬೇಕು, ಈ ಕಡೆ ಎಲ್ಲ ಶಿಕ್ಷಕರು ನಮಗೆ ಏನು ಅಂದ್ಕೊಂಡಿದ್ದೀವಿ, ನಾವು ಏನು ಕೊಡಬೇಕು ಅಂದ್ಕೊಂಡಿದ್ದೀವೋ ಅವ್ರನ್ನ ಅದಕ್ಕೆ ತಯಾರು ಮಾಡಬೇಕು. ಎಲ್ಲ ಅದೇ ಮನೋಭಾವದಲ್ಲಿ ಇರೋದಿಲ್ಲ. ಅವ್ರಿಗೆ ಆ ವಾತಾವರಣ ಕೊಡಬೇಕು. ಮತ್ತು ಎಲ್ಲೋ ನಮ್ಮಲ್ಲಿ ಬಂದರು, ಅವ್ರಿಗೆ ಬೇಕಾದ ರೀತಿಯಲ್ಲಿ ನಾವು ಏನು ಕೊಡಬೇಕೋ ಕೊಟ್ವಿ, ಅವ್ರಿಗೊಂದು ಟ್ರೈನ್ ಮಾಡಿದ್ವಿ, ಎಲ್ಲ ಆದ್ವಿ. ಆದ ನಂತರದಲ್ಲಿ ಒಂದು ಲಾಂಗ್ ಟೈಮಲ್ಲಿ ಉಳಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಆಪರ್ಚುನಿಟೀಸ್ಗಳು ಬೇಕಾದಷ್ಟು ಆ ರೀತಿಯಲ್ಲಿ ಇರುತ್ತೆ, ಅಟ್ರಾಕ್ಷನ್ಸ್ಗಳು ಬೇಕಾದಷ್ಟು ಇರುತ್ತೆ. ಸೊ ಎವ್ರಿಬಡಿ ವಾಂಟೆಡ್ ದಟ್ ಅಲ್ಟಿಮೇಟ್ಲಿ ಸ್ಯಾಲರಿ ಇದ್ರ ಮೇಲೆ ನಿಂತಿರುತ್ತೆ. ಸೊ ಹಣ ಇವತ್ತು ಯಾವುದೇ ಮಾಡಬೇಕಾದ್ರೂ ಅಗತ್ಯವಾಗಿ ಬೇಕು. ಆದರೆ ನಾವು ಹಣದಿಂದನೇ ಹೋಗಿಬಿಟ್ರೆ ಅಲ್ಲ. ನಮ್ಮ ಕ್ವಾಲಿಟಿ ನಾವು ಏನು ಮಾಡಬೇಕು, ನಾವು ಇದನ್ನು ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ತಾ ಹೋದಾಗ ಹಣ ಅನ್ನೋದು ತಾನಾಗಿ ಹಿಂದೆ ಬರುತ್ತದು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಆ್ಯಂಡ್ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಂಬಿ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಶಿಕ್ಷಕ ವೃತ್ತಿ ಇದೆಯಲ್ವಾ, ಅದು ನೊಬೆಲ್ ಒಂದು ಪ್ರೊಫೆಷನ್ ಅದು. ಸೊ ಇಂಥ ಪ್ರೊಫೆಷನ್ನ ಆರಿಸ್ಕೋಬೇಕಾದ್ರೆ ಅವ್ರಿಗೊಂದು ಫ್ಯಾಷನ್ ಅನ್ನೋದಿರಬೇಕು. ಅದ್ರ ಮುಖ್ಯವಾಗಿ ಮಕ್ಕಳನ್ನ ಅವರು ಮನೆಯಲ್ಲಿ ಹೇಗೆ ತಮ್ಮ ಮಕ್ಕಳನ್ನ ಒಂದು ಪ್ರೀತಿಯಿಂದ ನೋಡ್ತಾರೆ, ಆ ಭಾವನೆಯಲ್ಲಿ ಮಕ್ಕಳನ್ನ ಪ್ರೀತಿಸುವಂಥರಾಗಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಸಬ್ಜೆಕ್ಟ್ ಇದೆಯಲ್ಲ ಅದನ್ನು ಚೆನ್ನಾಗಿ ಅವ್ರು ಪ್ರೀತಿಸುವಂಥರಾಗಿರಬೇಕು. ಮತ್ತು ನಾನೇನೋ ಕಲ್ತುಬಿಟ್ಟಿದ್ದೀನಿ, ಇಷ್ಟಿದೆ, ನಾನು ಹೇಳ್ತಾ ಹೋಗ್ತೀನಿ ಅನ್ನೋದಲ್ಲ. ಇವತ್ತಿನ ದಿನ ತುಂಬ ಚಾಲೆಂಜಸ್ ಇದೆ. ಮಕ್ಕಳು ತುಂಬ ಸ್ಮಾರ್ಟ್ ಇದ್ದಾರೆ. ಸೊ ನೀವೇನು ಕಲ್ತಿದ್ರೋ ಅದಕ್ಕೇನು 2ರಷ್ಟು ಅವರು ಕಲ್ತಿರ್ತಾರೆ. ಎಲ್ಲ ಫಿಂಗರ್ ಟಿಪ್ಸ್ನಲ್ಲಿ ಅವ್ರಿಗೆ ಸಿಕ್ಕೋದು ಅಂತ ಇರುತ್ತೆ. ಸೊ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗೋಕ್ಕೂ ಮೊದಲು ಅವನ್ನ ನೀವು ಕಂಟ್ರೋಲ್ ಮಾಡಿ ಹಿಡಿದಿಡಬೇಕು ಅಂತಂದರೆ ಅವ್ರಿಗಿಂತ ಸ್ಟ್ರಾಂಗಾಗಿ ನೀವಿದ್ದಾಗ ಮಾತ್ರ. ಇಲ್ದವರು ನಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಸೊ ಎಲ್ಲೋ ನಾವು ವೀಕ್ ಇದ್ದೀವಿ ಅಥವಾ ಸಬ್ಜೆಕ್ಟಲ್ಲಿ ಏನೋ ಒಂದು ಸ್ವಲ್ಪ ಆ ಕಡೆಗೆ ಇದ್ದೀವಿ ಅಂತಂದಾಗ ಅವರು ಬೇರೆ ರೀತಿಯಲ್ಲೇ ತಿಳಿತಾ ಹೋಗ್ಬಿಡ್ತಾರೆ. ಈ ಒಂದು ವಾಯ್ಸು, ಒಂದು ಆ ಕಂಟ್ರೋಲು, ಕ್ಲಾಸ್ ರೂಮ್ ಕಂಟ್ರೋಲ್. ಕೆಲವ್ರಿಗೆ ನಮ್ಗೆ ತುಂಬ ಒಳ್ಳೆ ಶಿಕ್ಷಕರು ಇರ್ತಾರೆ, ಕಂಟೆಂಟ್ ಚೆನ್ನಾಗಿರುತ್ತೆ, ಬಟ್ ಆ ಒಂದು ಕ್ಲಾಸ್ ರೂಮ್ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಎಲ್ಲ 40 ಜನನ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಡಿಸ್ಟರ್ಬ್ ಇಲ್ದಂಗೆ ಅವ್ರು ಕ್ಲಾಸ್ ಮಾಡೋದಿದೆಯಲ್ಲ, ತುಂಬ ಚಾಲೆಂಜಿಂಗ್ ಇವತ್ತು. ಎಲ್ಲ ಥರದ ಮಕ್ಕಳೂ ಇರ್ತಾರೆ. ಸೊ ಶಿಕ್ಷಕರನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದಾಗಲಿ, ಅವ್ರನ್ನ ಟ್ರೈನ್ ಮಾಡೋದಾಗಲಿ, ಅದು ತುಂಬ ಇವತ್ತಿನ ದಿನ ತುಂಬ ಚಾಲೆಂಜಸ್ ಇದೆ. ತುಂಬ ಅಂದರೆ ನಾವು ಅದಕ್ಕೆ ಪ್ರತಿ ವರ್ಷವೂ ಯಾವುದೋ ಅನಿವಾರ್ಯ ಕಾರಣದಿಂದ 1, 2, 3, 4 ಟೀಚರ್ಸು ಬಿಡೋ ಸಾಧ್ಯತೆಗಳಿರುತ್ತೆ, ಅಥವಾ ಬೇರೆ ಯಾವುದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಹೋಗೋದಂತೆ ಇರುತ್ತೆ. ಆ ಥರ ಏನಾದ್ರು ರಿಲೀವ್ ಆದ ಸಂದರ್ಭದಲ್ಲಿ ಮತ್ತೆ ನಾವು ಶಿಕ್ಷಕರು ತೊಗೊಳ್ಬೇಕಾದ್ರೆ ಸಾಕಷ್ಟು ಸ್ಕ್ರೀನಿಂಗ್ ಮಾಡ್ತೀವಿ. ನಮ್ಮ ಸಿಸ್ಟಮ್ಗೆ ತೊಗೊಂಬರೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಒಂದು ಏನೋ ಗಾಡ್ ಗ್ರೇಸ್ ಇದುವರೆಗೆ ನಮಗೆ ಸಿಕ್ಕಿರುವಂಥ 2 ಸಂಸ್ಥೆಗಳಿಗೆ ಎಲ್ಲ ಶಿಕ್ಷಕರು ಭಾಳ ಅತ್ಯುತ್ತಮವಾದಂಥ ಶಿಕ್ಷಕರ ತಂಡ ನಮ್ಮಲ್ಲಿದೆ. ಓಕೆ. ಸೊ ಹಾಗಾಗಿ ನಾವು ಇದನ್ನು ಈ ಮಟ್ಟಿಗೆ, ಯಾಕೆಂದರೆ ಇದು ಬಾಲೋದ್ಯಾನ ಶಾಲೆ ಬಹಳ ಹಳೆ ಶಾಲೆ, 48ನೇ ವರ್ಷಕ್ಕೆ ಬರ್ತಾ ಇದೆ ಈಗ. ಇದು ಒಂದು ಹೆರಿಟೇಜ್ ಇನ್ಸ್ಟಿಟ್ಯೂಷನ್ ಇದೆ ಆ್ಯಕ್ಚುಲಾಗಿ. 1978 ಇದು ಎಸ್ಟಾಬ್ಲಿಷ್ ಆಗಿ ಆ ಸಮಯದಲ್ಲೇ ಒಂದು CBSE ಬೋರ್ಡಿಂದ ಅಫಿಲಿಯೇಷನ್ ತಂದು ಇದರ ಫೌಂಡರ್ ಇಂದಿರಾಬಾಯಿ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿನಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದು, ಆ ಸಮಯದಲ್ಲಿ ಅವರು ವಾಲ್ಟರ್ ರಿಟೈರ್ಮೆಂಟ್ ತೊಗೊಂಡು ಈ ಸಂಸ್ಥೆನ ಪ್ರಾರಂಭ ಮಾಡಿದರು. ಸೊ ಇವತ್ತು ಅಂಥ ಸಂಸ್ಥೆನ ನಾವು ಈ ಅಂದರೆ ಏನಂದರೆ ಈ ಸಂಸ್ಥೆ ಒಂದು ಎಸ್ಟಾಬ್ಲಿಷ್ ಆಗಿದ್ದ ಸಂಸ್ಥೆ ಯಾವುದೋ ಸಂದರ್ಭದಲ್ಲಿ ಮತ್ತೆ ಅದು ಹಿಂದೆ ಹೋದಾಗ ಮತ್ತೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದಿದೆಯಲ್ವಾ, ಅದು ತುಂಬ ಚಾಲೆಂಜಸ್ ಇರೋವಂಥ ಕೆಲಸ. ಮತ್ತು ಅದಕ್ಕೆ ತಕ್ಕಂತಹ ನಾವು ಏನೋ ನಮ್ಮ ವಿಷನ್ ಇದೆ, ನಾವು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಬಟ್ ನಮ್ಮ ಸುತ್ತಮುತ್ತ ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು ಇಡೀ ತಂಡ ಕೆಲಸ ಮಾಡಬೇಕು. ಅದಕ್ಕೆ ಆ ತಂಡ ಕೆಲಸ ಮಾಡಿದಾಗ ಮಾತ್ರ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಲಕ್ಕಿಲಿ ನಮಗೆ ಆ ಕೊರತೆ ಏನೇ ಇದ್ದರೂ ಸಹ ನಮಗೆ ಬಂದಂಥ ಶಿಕ್ಷಕರು ಇದುವರೆಗೆ ನಮ್ಮ ಜೊತೆಲಿರುವಂಥವ್ರು ನಾವೇನು ಮಾಡ್ತೀವೋ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲದಕ್ಕೂ ಅವರು ಆ್ಯಕ್ಟಿವಿಟೀಸ್ ಆಗಿರಲಿ, ಅಕಾಡೆಮಿಕಲ್ ಆಗಿರಲಿ, ಎಲ್ಲದಕ್ಕೂ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬಂದಿರ್ತಿರೋದ್ರಿಂದನೇ ನಾವು ಇವತ್ತು ಈ ಮಟ್ಟಕ್ಕೆ ಶಾಲೆನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರ್ವೈಸ್ ಭಾಳ ಕಷ್ಟ. ಅದಕ್ಕೆ ನಾವು ಇನ್ಫ್ರಾಸ್ಟ್ರಕ್ಚರ್ ಈಸ್ ಸೆಕೆಂಡ್ರಿ ಆಗಿ ಇಟ್ಕೊಳ್ತೀವಿ. ಎಷ್ಟೋ ಮಕ್ಕಳು ಈಗ ನಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಯಾವುದೋ ಕೇಳಿರ್ತಾರೆ ಬಾಲೋದ್ಯಾನಕ್ಕೆ ಹೋಗಿ ಸೇರಿಸಿ ಮಾಡಿ ಅಂತೇಳಿ. ಅವ್ರು ಯಾವುದೋ ಹೈಫೈ ಬೇರೆ ಬೇರೆ ಕಡೆಯಲ್ಲಿ ನೋಡ್ಕೊಂಡು ಬಂದು ನಮ್ಮ ಶಾಲೆ ನೋಡಿ ಈ ಥರದ ವ್ಯವಸ್ಥೆ ಇದೆಯಾ ಅನ್ನೋಂತ ಹೇಳಿ ವಾಪಸ್ ಹೋಗಿದ್ದವರು ಇದ್ದಾರೆ. ಸೊ ಇಲ್ಲಿ ಶಿಕ್ಷಣ ಅನ್ನೋದು ಏನು ಅನ್ನೋದು ಮುಖ್ಯವಾಗಿ ತೊಗೊಳ್ಬೇಕೇ ವಿನಃ ಅದಷ್ಟೇ ಕ್ಯಾರಿ ಆಗೋದು. ನಿಮಗೆ ಮಾರ್ಕ್ಸ್ ಕಾರ್ಡ್ ಕ್ಯಾರಿ ಆಗುತ್ತೆ, ಮತ್ತು ಅವನು ಅಂತಿಮವಾಗಿ ಏನು ಕಲಿತ ಅನ್ನೋದು ಕ್ಯಾರಿ ಆಗುತ್ತೆ. ನಾವು ಇನ್ಫ್ರಾ ಎಲ್ಲ ಏನು ಕೊಟ್ವಿ, ಏನು ಫೆಸಿಲಿಟೀಸ್ ಕೊಟ್ವಿ, ಅವ್ನು ಏನೇನೋ ಇಲ್ಲಿ ಜಾಯಾಗಿದ್ದ ಅದು ಯಾವುದು ಕ್ಯಾರಿ ಆಗೋದಿಲ್ಲ ಅದನ್ನು, ಬಟ್ ಏನು ಕಲಿತ ಅನ್ನೋದಷ್ಟೇ ಮುಖ್ಯವಾಗಿರುತ್ತೆ. ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ 2ನೇ ಆದ್ಯತೆ.
ನಮ್ಮ ಶಿಕ್ಷಕರು ಆ ಶಿಕ್ಷಕರ ಒಂದು ನಮ್ಮ ಒಂದು ಸಿಸ್ಟಮ್ಗೆ ಏನು ಟ್ರೈನ್ ಆಗಬೇಕು ಅದಕ್ಕೆ ಬೇಕಂತ ಇದನ್ನು ನಾವು ಕೊಟ್ಟು ಅವ್ರನ್ನ ಟ್ರೈನ್ ಮಾಡಿ ನಮ್ಮ ಸಿಸ್ಟಮಲ್ಲಿ ಕರ್ಕೊಂಡು ಮತ್ತು ಅಲ್ಟಿಮೇಟಾಗಿ ಅವರಿಗೆ ಯಾರೇ ವ್ಯಕ್ತಿ ಯಾರು ಅವರು ಮುಖ್ಯವಾಗಿ ಅವರ ಮನೆಯಲ್ಲಿ ಸುಖ ಸಂತೋಷವಾಗಿದ್ದಾಗ ಮಾತ್ರ ಶಾಲೆಯಲ್ಲಿ ಅಥವಾ ಅವರು ಕೆಲಸ ಮಾಡುವಂಥ ಕೆಲಸದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಒಂದು ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೆಲ್ಲೋ ಸಮಸ್ಯೆಗಳಿದ್ದಾಗ ಅಥವಾ ಬೇರೆ ಏನೋ ಡಿಸ್ಟರ್ಬೆನ್ಸ್ ಇದ್ದಾಗ ಅದು ಅವರಲ್ಲಿ ಆ ಗೊಂದಲ ಅನ್ನೋದಿರುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ಏನಂದರೆ ಒಂದು ಹ್ಯಾಂಡ್ಫುಲ್ಲಾಗಿ ಅವ್ರಿಗೆ ಏನು ನಿರೀಕ್ಷೆಗಳಿದೆಯೋ ಅದನ್ನು ನಾವು ಒಂದು ಸ್ಯಾಲ್ರಿ ರೀತಿಯಲ್ಲಿ ಕೊಡಲೇಬೇಕಾಗುತ್ತೆ. ಅಲ್ಟಿಮೇಟಾಗಿ ಎವ್ರಿಬಡಿ ಇಸ್ ವಾಂಟ್ ದಟ್ ಒಂದು ಅರ್ನಿಂಗ್ ಅನ್ನೋದು ಬೇಕೇ ಬೇಕು. ಸೊ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಏನು ಅವರು ಒಂದು ಒಳ್ಳೆ ವಾತಾವರಣ ಜೊತೆಗೆ ಆ ಹ್ಯಾಂಡ್ಫುಲ್ ಸ್ಯಾಲ್ರಿ ಕೊಟ್ಟಾಗ ಸಂತೋಷದಿಂದ ಮಾಡುವಂಥದ್ದು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಎರಡೂ ಥರ ನಾವು ಫೇಸ್ ಮಾಡಿದ್ದೀವಿ. ಯಾವಾಗಲೂ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಒಳ್ಳೆ ಟೀಚರ್ಸ್ ಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ನಮ್ಮ ಮಕ್ಕಳೇ ಟೀಚರ್ಸ್ ಆಗಲಿ ಅಥವಾ ಅವರೇ ಆ ಪೊಸಿಷನಲ್ಲಿ ಇರಲಿ ಅಂತ ನೋಡೋದು ತುಂಬ ಕಮ್ಮಿ. ಖಂಡಿತ ನಾನು ಎಷ್ಟೋ ಸಲ ಆ ವಿಚಾರದಲ್ಲಿ ನಾನು ಯಾವಾಗ ಮಕ್ಕಳು ಈಗ ಹೈಸ್ಕೂಲಲ್ಲಾಗಲಿ ಯಾವುದೇ ಕ್ಲಾಸಿಗೆ ಬಂದಾಗಲೂ ಒಂದು ಅಟ್ಲೀಸ್ಟ್ ಒಂದು 6th 7th ಮಕ್ಕಳು ಅಡ್ಮಿಷನಾಗಿ ಬಂದಾಗ ಹಿಂಗೆ ವಾಟ್ ಯು ಬಿಕಮ್ ಅಂತ ನಾನು ಕೇಳಿದಾಗ ಅತಿ ಹೆಚ್ಚಿನ ಮಕ್ಕಳು ಹೇಳೋದೇ ಡಾಕ್ಟರ್, ಇಂಜಿನಿಯರು ಅದು ಬೇರೆ ಬೇರೆ, ಅದು ಈಗ ಸ್ವಲ್ಪ ಬೇರೆ ಬೇರೆ ಕೋರ್ಸ್ಗಳು ಹೇಳ್ತಾರೆ, IPS IAS ಈ ಥರದ್ದೆಲ್ಲನೂ. ಸೊ ಹೇಳಿದಾಗ ಎಲ್ಲವೂ ಒಬ್ಬ ಹುಡುಗನೂ ಸಹ ನಾನು ಒಳ್ಳೆ ಟೀಚರ್ ಆಗ್ತೀನಿ ಅಂತ ಹೇಳೋರು ಇದುವರೆಗೆ ನನ್ನ 26 ವರ್ಷ ವಿದ್ಯಾಶಾಲೆಯಲ್ಲಿ ನಮ್ಮದೇ ಸಂಸ್ಥೆ ಮಾಡಿ ಇದು 14ನೇ ವರ್ಷ, ಇಷ್ಟು ವರ್ಷದಲ್ಲಿ ಒಂದು 4 ಹುಡುಗರು ಈ ಥರದಲ್ಲಿ ಹೇಳಿರೋ ನೋಡಿದ್ದೀನಿ, ನಾನು ಉತ್ತಮ ಶಿಕ್ಷಕನಾಗಬೇಕು ಅಂತ ಹೇಳಿ. ಅದು ಪೇರೆಂಟ್ಸು ಇಷ್ಟಪಡೋಲ್ಲ, ಮಕ್ಕಳು ಆ ಕಡೆಗೆ ಹೋಗಲ್ಲ. ಇವತ್ತು ಅಗತ್ಯವಾಗಿ ಬೇಕಾಗಿರೋದು ನಮ್ಮ ಸಮಾಜವನ್ನು ತಿದ್ದಲಿಕ್ಕೆ, ತೀಡಲಿಕ್ಕೆ, ಬೆಳೆಸಲಿಕ್ಕೆ ಉತ್ತಮವಾದಂಥ ಶಿಕ್ಷಕರು. ಅದು ಎಸ್ಪೆಷಲಿ ಪ್ರೈಮರಿಲಿ ನಾವು ಇವತ್ತು ನಮ್ಮ ಸರ್ಕಾರನೂ ಸಹ ಪ್ರೈಮರಿ ಶಿಕ್ಷಕರು ಅಂತಂದರೆ ಅವ್ರನ್ನ 108 ಕೆಲಸಗಳನ್ನ ಕೊಟ್ಟು ಕ್ಲಾಸ್ ಮಾಡೋದಕ್ಕಿಂತ ಯಾವುದೋ ಸೆನ್ಸಸ್ ಮಾಡಿಕೊಂಡು ಇನ್ನೇನೋ ಒಂದು ಕೆಲಸಗಳನ್ನ ಕೊಟ್ಕೊಂಡು ಹಾಲು ಕೊಡು, ಊಟ ಕೊಡು ಅಂದ್ಕೊಂಡು ಏನೇನೋ ಮಾಡಿಕೊಂಡು ಅವ್ರಿಗೆ ಬೇರೆ ರೀತಿಯಲ್ಲೇ ಕೊಡುವಂಥದ್ದು ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ನಾವು ಈಗ ಡಿಗ್ರಿನಲ್ಲಿ UGC ಸ್ಕೇಲಲ್ಲಿ ಲಕ್ಷಾಂತರ ರೂಪಾಯಿ ಲೆಕ್ಚರ್ಸ್ಗಳು ಕೊಡ್ತೀವಿ, ವಾರದಲ್ಲಿ 2, 3, 4 ಕ್ಲಾಸ್ ಮಾಡಿದ್ರೆ ಹೆಚ್ಚವರು, ಅದು ಬೇರೆ ಯಾರಿಗೂ ಕೊಟ್ಟು ಮಾಡುವಂಥದ್ದು ನಡೀತಾ ಹೋಗ್ತಾಯಿದೆ. ಸೊ ಪ್ರೈಮರಿ ಟೀಚರ್ಸ್ಗೆ ಅದು ಫಾರಿನ್ ಕಂಟ್ರಿಲಲ್ಲಿ ಆಗಿಲ್ಲ, ಅದು ಅಲ್ಲಿ ಅವರಿಗೆ ಆದ್ಯತೆಗಳನ್ನ ಕೊಡ್ತಾರೆ, ಅವರಿಗೆ ಒಂದು ಬೆಸ್ಟ್ ಸಂಬಳಗಳನ್ನ ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಫೌಂಡೇಶನ್ ನಾವು ಅಲ್ಲಿ ನಾವು ಎತ್ತಬೇಕಾಗಿರೋದು. ಇವತ್ತಿನ ಮಕ್ಕಳು ನಿಮ್ಗೆ 3-4 ವರ್ಷದಿಂದನೇ ಅವರು ತುಂಬ ಸ್ಮಾರ್ಟ್ ಇರ್ತಾರೆ, ನೀವು ಏನೇ ಲೋಡ್ ಕೊಡಿ ಕಲಿತಾರೆ ಅವರು. ಸೊ ಹಾಗಾಗಿ ಇಲ್ಲಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲೆಲ್ಲ ಭಾಷಾ ಗೊಂದಲ ಇದೆ, 2 ಭಾಷೆ ಮಾತ್ರ ಸಾಕು, 1 ಭಾಷೆ ಮಾತ್ರ ಸಾಕು ಹಾಗೆ ಅಂತೇಳಿ. ಇವತ್ತು ಕಮ್ಯುನಿಕೇಷನ್ಗೆ ಎಷ್ಟು ಭಾಷೆ ಇದ್ರೂ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಸೊ ನಾನು ಆಗಲೇ ಹೇಳಿದಾಗೆ ನಮ್ಮ ಮಾತೃಭಾಷೆ ನಾವು ಮೊದಲು ಆದ್ಯತೆ ಕೊಟ್ಟು, ಅದು ಯಾವ್ದಾರು ಆಗಿರಲಿ, ನಮ್ಮ ಮಾತೃಭಾಷೆ ತಮಿಳು, ಕನ್ನಡ, ಹಿಂದಿ, ತೆಲುಗು ಯಾವ್ದಾರು ಇರಲಿ, ಅದನ್ನು ಮೊದಲು ಸರಿಯಾದ ರೀತಿಯಲ್ಲಿ ಕಲಿಬೇಕು. ಯಾವ ಶಾಲೆ, ಯಾವ ರಾಜ್ಯದಲ್ಲಿ ಇರ್ತೀವಿ, ಅದು ಏನು 2ನೇ ಭಾಷೆ ಇರುತ್ತೋ ಆ ಭಾಷೆನ ಸರಿಯಾಗಿ ಕಲಿತು ಇಂಗ್ಲೀಷ್ ಕಮ್ಯುನಿಕೇಷನ್ ಸರಿಯಾಗಿ ಕಲಿತಾ ಹೋಗಿದಾಗ ಇವರು ಇಲ್ಲಿ 2 ಭಾಷೆ 1 ಭಾಷೆ ನಮ್ಮಲ್ಲಿ ಇಟ್ಕೊಂಡೇ ಇಲ್ಲ, ನಾವು 4 ಭಾಷೆನ ನಾವು ಕಲಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಕನ್ನಡ ಕಲೀಲೇಬೇಕು, ಇಂಗ್ಲೀಷ್ ಕಲೀಲೇಬೇಕು, ಹಿಂದಿ ಕಲೀಲೇಬೇಕು, ಸಂಸ್ಕೃತನೂ ಕಲಿಬೇಕು. ನಮ್ಮ ಶಾಲೆಯಲ್ಲಿ ಸಂಸ್ಕೃತನೂ KG to 8th ಸ್ಟ್ಯಾಂಡರ್ಡ್ ತನಕ ಕಂಪಲ್ಸರಿ ಕಲಿಸ್ತಾ ಹೋಗ್ತೀವಿ. ಅಂದರೆ ನಮ್ಮ ಎಲ್ಲ ಭಾರತೀಯ ಭಾಷೆಗೆ ಒಂದು ಮೂಲ ತಾಯಿ ಸ್ಥಾನದಲ್ಲಿ ನಿಂತಿರುವಂಥ ಭಾಷೆ ಸಂಸ್ಕೃತ ಇದೆ. ಅದರಲ್ಲಿ ಒಂದು ಒಳ್ಳೆಯ ಉಚ್ಚಾರಣೆನ ಸರಿಯಾಗಿ ಅವರು ಕಲಿತಾ ಹೋದಾಗ ಆ ಸ್ಪಷ್ಟತೆ ಇವುಗಳು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಭಾಷೆಗಳನ್ನ ಚೆನ್ನಾಗಿ ಕಲಿತಾಗ ಅವ್ರಿಗೆ ಕಾನ್ಫಿಡೆಂಟ್ ಅನ್ನೋ ತಾನಾಗೆ ಬಂದುಬಿಡುತ್ತೆ. ಸೊ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಇರ್ತೀನಿ. ಒಂದು ಪ್ರೆಸೆಂಟೇಷನ್, ಈಗ ನಮ್ಮ ಅತಿ ಹೆಚ್ಚಿನ ಮಕ್ಕಳು ಇವತ್ತು ಸೋಲ್ತಾ ಇರೋದೇ ಪ್ರೆಸೆಂಟೇಷನಲ್ಲಿ. ವಿಚಾರಗಳು ಗೊತ್ತಿರುತ್ತೆ, ಬಟ್ ಹೌ ಟು ಪ್ರೆಸೆಂಟ್ ಅನ್ನೋದರಲ್ಲಿ ಸೋಲ್ತಾರೆ. ಬಟ್ ಇವತ್ತು AI ಟೂಲ್ ಎಲ್ಲ ಸಿಕ್ಕಿದೆ, ಇವತ್ತು ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂತಿದೆ. ಆದರೆ ಅಲ್ಲಿ ಇನ್ನೊಂದು ಥರದಲ್ಲಿ ಹೋಗ್ತಾ ಇರೋದೇನಂತಂದರೆ, ಇವತ್ತು ಮಕ್ಕಳು ಗುರುಗಳನ್ನ ಒಂಥರ ಬೇರೆ ರೀತಿಯಲ್ಲಿ ನೋಡೋ ಥರದಲ್ಲಿ ಜಾಸ್ತಿ ಕಾಣ್ತಾ ಇದೆ. ಗೌರವ ಅನ್ನೋದು ಇಲ್ಲವೇ ಇಲ್ಲ. ಇದೇನು ಮಹಾ ಅನ್ನೋ ಥರದಲ್ಲಿ ಅವರ ಬಿಹೇವಿಯರ್ ಇರುತ್ತೆ. ಯಾಕೆಂದರೆ ನನಗೆ ಇನ್ನೇನೋ ಅಲ್ಲ, ನಾನು AI ಟೂಲಲ್ಲಿ ಇದಕ್ಕಿಂತ ಚೆನ್ನಾಗಿ ಕಲಿತೀನಿ, ಇವನೇನು ಹೇಳ್ಕೊಡೋದು, ಅಥವಾ ಇವರಿಗಿಂತ ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಳ್ತೀನಿ, ಇವರೇನು ಮಾಡೋದು, ಈ ರೀತಿ ಮನೋಭಾವ ಮಕ್ಕಳಿಗೆ ತುಂಬಾ ಬಂದಿದೆ. ಅದು ಶಿಕ್ಷಕ ಆದನು ಅವನದೇ ಆದ ಒಂದು ಅನುಭವ ಇರುತ್ತೆ. ಮತ್ತು ನಾವು ಏನೇ ಟೆಕ್ನಾಲಜಿನಲ್ಲಿ ಮುಂದೆ ಹೋದ್ರೂ, ಈಗ AI ಟೀಚರ್ ತುಂಬ
ಪ್ರಚಲಿತಕ್ಕೆ ಬರ್ತಾ ಇದೆ ಈಗ. ಇಂಡಿಯಾದಲ್ಲಿ ಇತ್ತೀಚೆಗೆ ಬರ್ತಾ ಇರೋದು, ಫಾರಿನಲ್ಲಿ ಆಲ್ರೆಡಿ ಶುರು ಆಗಿತ್ತು. ಬಟ್ ನನ್ನ ಮಗಳು ಪಡ್ಯೂ ಯೂನಿವರ್ಸಿಟಿನಲ್ಲಿ MS ಮುಗಿಸಿದ್ಲು. ಅವಳು ನಾನು ಸುಮ್ಮನೆ ಕೇಳಿದೆ, ಅಲ್ಲಿನಾರು ಟೀಚರೇ ಟೀಚ್ ಮಾಡ್ತಾರಾ ಅಥವಾ ಮ್ಯಾನ್ಯಲಾಗಿ ಒಂದು ಮನುಷ್ಯ ಟೀಚ್ ಮಾಡ್ತಾರಂತ. ಸೊ ಅಡ್ವಾನ್ಸ್ ಕಂಟ್ರಿ, ಸಾಕಷ್ಟು ಟೆಕ್ನಾಲಜಿ ಮುಂದೆ ಹೋಗಿದೆ, ಆದರೆ ಅವರು ಟೀಚರ್ ಯೂಸ್ ಮಾಡ್ತಾ ಇಲ್ಲ. ಸೊ ಮನುಷ್ಯರೇ ಬಂದು ಟೀಚ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಇವತ್ತು ಟೆಕ್ನಾಲಜಿ ನಮಗೆ ಬೇಕು. ಬಟ್ ಅದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಗೆ ಖುಷಿ ಇರುತ್ತೆ ಟೀಚರ್ ಮಾಡ್ತಾ ಇದೆ ಅಂತಂದಾಗ, ನಮಗೆಲ್ಲವೂ ಇರುತ್ತೆ. ಬಟ್ ಅದು ಮನುಷ್ಯ ಕೊಟ್ಟಷ್ಟು ಇದನ್ನು ಯಾವುದೇ ಟೆಕ್ನಾಲಜಿ ಟೀಚಿಂಗ್ ಲೈನಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ನಂಗೆ 2 ವಿಷಯ ಅನ್ನಿಸ್ತು. ಅಂದ್ರೆ ನೀವು ಅವಾಗಲೇ ಮಾತಾಡ್ತಾ ಆಕ್ಸಿಡೆಂಟಲ್ ಆಗಿ ಟೀಚರ್ ಆಗೋರೆ ಜಾಸ್ತಿ ಇದ್ದಾರೆ ಅಂತ. ಸತ್ಯವಾದ ಮಾತು. ಸೊ ಮಕ್ಕಳಿಗೂ ಟೀಚರ್ಸ್ ಮೇಲೆ ಗೌರವ, ಮಕ್ಕಳಿಗೆ ಇರಬೇಕಾಗಿದ್ದು ಸಹಜ. ಆದರೆ ಟೀಚರ್ ಯಾವಾಗ ಅಪ್ಗ್ರೇಡ್ ಆಗಲ್ವೋ, ಬಹುಶಃ ಅಲ್ಲಿ ಎಲ್ಲೋ ಒಂದು ಕಡೆ ಆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅನಿಸ್ತಿಲ್ವ? ಅಂದರೆ ಒಂದ್ಸತಿ ಯಾವುದೋ ಕೆಲಸಕ್ಕೆ ಸೇರ್ಕೊಬಿಟ್ಟೆ ಅಂತಂದರೆ, ನಾನು ಹೇಳ್ಕೊಡ್ತಿದ್ದಿದ್ದು ಅಷ್ಟನ್ನೇ ನಾನು ಓದ್ಕೋತೀನಿ ಅಷ್ಟೇ ಮೈಂಡ್ ಸೆಟ್ಟಿಗೆ ಬಂದುಬಿಟ್ರೆ, ಅದು ಎಲ್ಲೋ ಒಂದು ಕಡೆ ಈ ಥರದ ಪ್ರಾಬ್ಲಮ್ಸ್ಗಳಿಗೆ ದಾರಿ ಮಾಡಿಕೊಡ್ತಿದೆ ಅಂತ ಅನ್ನಿಸ್ತಿದೆಯಾ ನಿಮಗೆ? ಖಂಡಿತ ಹೌದು. ಈಗ ಅವರು ಯಾವುದೇ ಥರದ್ದು ಪೂರ್ವಾಪರ ಅವರು ಪ್ರಿಪರೇಷನ್ ಇಲ್ದಲೆ ಅಥವಾ ಬೇರೆ ರೀತಿಯಲ್ಲಿ ಏನೂ ಇಲ್ದಲೆ ಬಂದಾಗ, ಒಂದು ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸಿಗೆ ಒಂದು ಬಾಂಧವ್ಯ ಅನ್ನೋದು ಬಹಳ ಮುಖ್ಯ. ಸೊ ಆ ಬಾಂಧವ್ಯ ಇದ್ದಾಗ ಮಾತ್ರ ಗುರುವಿನಲ್ಲಿ ಅವರಿಗೆ ಒಂದು ಗೌರವ, ಮತ್ತೊಂದು ಆ ಪ್ರೀತಿ, ವಿಶ್ವಾಸ ಎಲ್ಲ ಬೆಳೀಲಿಕ್ಕೆ ಸಾಧ್ಯ. ಅದು ಕೊರತೆ ಇವತ್ತಿನ ದಿನ ಖಂಡಿತ ಇದೆ. ಯಾಕೆಂದರೆ ಇವತ್ತು ಟೀಚರ್ಸ್ ಇವತ್ತು ಇಲ್ಲಿರ್ತಾರೆ, ಇನ್ಯಾವುದೋ ಒಂದು ಅವಕಾಶ ಸಿಕ್ತು ಅಂದರೆ ಇಮಿಡಿಯೇಟಾಗಿ ಬೇರೆ ಕಡೆ ಹೋಗ್ತಾರೆ. ಈಗ ನಮ್ಮಲ್ಲಿ ಬಂದಾಗ ನಾವು ಕೇಳೋದೇ ಅದು, ಒಂದು ಲಾಂಗ್ ಟರ್ಮ್ ಅಸೋಸಿಯೇಟ್ ಆಗಿರಬೇಕು. ಯಾಕೆಂದರೆ ಅದು ಆ ಬಾಂಧವ್ಯ ಬರೋದೇ ಮಕ್ಕಳಲ್ಲಿ ಒಂದು ಸ್ವಲ್ಪ ದಿನ ಕಳೆದ ಮೇಲೆ. ಈಗ ನೀವು ಮನೆಯಲ್ಲಿ ಏನು ಹೇಳಿದ್ರು ಕೇಳ್ದಲೇ ಹೋದ್ರೂ ಟೀಚರ್ಸ್ ಹೇಳಿದಾಗ ಆ ಮಕ್ಕಳು ಅವ್ರನ್ನ ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಹೇಳಿದ್ದನ್ನೇ ಸತ್ಯ ಅಂತ ಕಲಿತಾ ಹೋಗ್ತಾರೆ. ಟೀಚರ್ಸ್ ಪ್ರೊಫೆಷನ್ ಈಗ ಕಂಪ್ಲೀಟಾಗಿ ವೈಟ್ ಕ್ಲಾತ್ ಇದ್ದ ಹಾಗೆ, ಒಂದು ಡಾಟ್ ಬಿದ್ದರೂ ಅದು ಕಾಣ್ತಾ ಇರುತ್ತೆ. ಆ ಚಾರಿತ್ರ್ಯ ಅನ್ನೋದು ಭಾಳ 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 ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಚಾರಿತ್ರ್ಯ. ಸೊ ಅದಕ್ಕೆ ಇವರು ಪೂರ್ತಿಯಾಗಿ ನಾನು ಆಸಕ್ತಿಯಿಂದ, ಪ್ರೀತಿಯಿಂದ ನಾನು ಶಿಕ್ಷಕನೇ ಆಗಬೇಕು ಬಂದಾಗ ಮಾತ್ರ ಈ ವೃತ್ತಿಗೆ ಬರಬೇಕು ವಿನಃ ಏನೋ ಆಕ್ಸಿಡೆಂಟ್ಲಿ ಬಂದೆ, ನಾನೇನೋ ನನ್ನ ಅನಿವಾರ್ಯ ಆಯಿತು, ಜೀವನ ನಡೆಸ್ಲಿಕ್ಕಾಗಿ ಒಂದು ಸಂಬಳಕ್ಕಾಗಿ ನಾನು ಬಂದೆ ಅನ್ನುವಂಥ ಮನೋಭಾವ ಇಟ್ಕೊಂಡು ನಾವು ಟೀಚರ್ಸ್ ಬಂದರೆ ಅದು ಆ ಸಂಸ್ಥೆಗಾಗಲಿ ಅವ್ರಿಗಾಗಲಿ ಅದು ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಶಿಕ್ಷಕರಿಗೆ ಆಗುವಂಥವ್ರು ನಾನು ಕೇಳೋದು ಇಷ್ಟೇ, ಅವರು ಇಷ್ಟಪಟ್ಟು ಬರಬೇಕು. ಅವ್ರ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಪ್ರೀತಿಸಬೇಕು. ಆಗಿದ್ದಾಗ ಮಾತ್ರ ಬಾಂಧವ್ಯ ಅನ್ನೋದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರೀತಿ ಇದ್ದಾಗ ನೀವೇನೇ ಹೇಳಿದ್ರು ಕೇಳ್ತೀವಿ ರೀ, ಏನೇ ಹೇಳಿದ್ರು ಮಾಡ್ತಾ ಹೋಗ್ತೀವಿ. ದ್ವೇಷ ಅನ್ನೋದು ಅಥವಾ ಬೇರೆ ಹಸುವೆ ಅನ್ನೋದು ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಾಗ ಅದು ಎಲ್ಲವೂ ನಾವು ನೆಗೆಟಿವ್ ಹುಡುಕ್ತಾ ಹೋಗ್ಬಿಡ್ತೀವಿ. ಈಗ ಪ್ರೀತಿಯಿಂದ ಮನೆಯಲ್ಲಿ ಊಟ ಬಡಿಸ್ಬೇಕಾದ್ರೆ ಒಂದು ಕೂದಲು ಸಿಕ್ಕಿದ್ರೂ ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ನಾವು ಊಟ ಮಾಡಿಬಿಡ್ತೀವಿ. ಯಾಕೆಂದ್ರೆ ತಾಯಿ ಪ್ರೀತಿ ಆಗಿರುತ್ತೆ. ಅಲ್ಲೆಲ್ಲೂ ನಾವು ಅದನ್ನು ವಿರೋಧಿಸಕ್ಕೆ ಹೋಗೋದೇ ಇಲ್ಲ. ಅದೇ ಎಲ್ಲೋ ಒಂದು ಹೋಟೆಲಲ್ಲೋ ಅಥವಾ ಅದನ್ನೆಲ್ಲೋ ಒಂದು ಬೇರೆ ಕಡೆನಲ್ಲೋ ಅಥವಾ ನಮ್ಮ ಹಾಸ್ಟೆಲಲ್ಲೇ ಕೆಲವು ಮಕ್ಕಳು ಮಾಡ್ತಾರೆ. 150 ಜನ ಮಕ್ಕಳಿಗೆ ಪ್ರತಿದಿನ ಊಟ ತಿಂಡಿ ನಡಿಬೇಕಾಗುತ್ತೆ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಎಲ್ಲ 4 ಟೈಮಲ್ಲಿ ನಡೀತಾ ಹೋಗುತ್ತೆ. ಎಲ್ಲ ಸಣ್ಣ ಪುಟ್ಟ ಕೆಲವೊಮ್ಮೆ ತಪ್ಪುಗಳಾಗೋದಾಗ ಯಾವುದೋ 1-2 ಮಕ್ಕಳು ಈ ರೀತಿ ಆಗೋಯ್ತು ಅಂತ ಹೇಳಿ ಅದನ್ನು ದೊಡ್ಡ ಸುದ್ದಿ ಮಾಡುವಂಥದ್ದು ಮಾಡ್ತಾರೆ ಅದನ್ನು. ಯಾಕೆಂದರೆ ಅಲ್ಲಿ ಪ್ರೀತಿ ಇಲ್ಲದೆ ಇದ್ದಾಗ, ಮನಸ್ಸು ನಮಗಿಲ್ಲದೆ ಇದ್ದಾಗ, ಅದರ ವಿರುದ್ಧವಾಗಿ ನಾವು ಇದ್ದಾಗ ಈ ಮನೋಭಾವ ಬಂದ್ಬಿಡುತ್ತೆ. ಸೊ ಎಲ್ಲ ಕಡೆಯಲ್ಲೂ ಅಷ್ಟೇ ನಾವೊಂದು ಆ ವಾತಾವರಣದಲ್ಲಿ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಆಗಿರಬೇಕು. ಆವಾಗಷ್ಟೇ ಅದು ಉತ್ತಮವಾದಂಥ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ. ಅದು ಯಾವುದೇ ಫೀಲ್ಡಲ್ಲಾಗಿರಲಿ, ಎಜುಕೇಷನ್ ಆಗಿರಲಿ, ಯಾವುದೇ ಥರದ ಸಂಘ ಸಂಸ್ಥೆಗಳಾಗಿರಲಿ, ಅದು ಕೆಲಸ ಮಾಡುವಂಥವ್ರಿಗೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಅಲ್ಲಿ ಒಂದು ಪ್ರೀತಿ, ವಿಶ್ವಾಸ ಇರಬೇಕು. ಎಲ್ಲರಲ್ಲೂ ಒಂದು ಗೌರವವನ್ನು ಇಟ್ಕೋಬೇಕು. ಈಗ ಒಂದು ಸಂಸ್ಥೆ ಅಥವಾ ಯಾವುದೇ ಆದ್ರೂ ಪ್ರತಿಯೊಬ್ಬ ಕೆಲಸದವರು ಅಲ್ಲಿ ಬಹಳ ಮುಖ್ಯವಾಗಿ ಬರ್ತಾರೆ. ಒಂದು ಸ್ಕ್ಯಾವೆಂಜರಿಂದ ಹಿಡಿದು ಪಿವನಿಂದ ಹಿಡಿದು ಶಿಕ್ಷಕರ ತನಕನೂ ಆ ಸಂಸ್ಥೆಗೆ ಅಗತ್ಯವಾಗಿ ಬೇಕಾಗುತ್ತೆ. ಅವ್ರವ್ರ ಕೆಲಸ ಅವ್ರವರು ಅದನ್ನು ಬೆಸ್ಟಾಗಿ ಮಾಡಿದಾಗ ಮಾತ್ರ ಅದು ಯಾವುದೇ ಸಂಘ ಸಂಸ್ಥೆಗಳು ಅದ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಒಳಗಡೆ ಇವರಷ್ಟೇ ಉತ್ತಮ, ಇದಷ್ಟೇ ಇದ್ದರೆ ಆಯಿತು, ಈ ರೀತಿಲಿ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಹೋದಾಗ ಅಲ್ಲೆಲ್ಲೋ ಘರ್ಷಣೆಗಳು ಶುರು ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಎಲ್ಲವೂ ಎಲ್ಲಿ ಅದು ಫಲಿತಾಂಶ ಕೊಡೋದು ಸಂಸ್ಥೆ ಮೇಲೆ. ಸೊ ಅಲ್ಲಿ ಪ್ರತಿಯೊಂದು ಮುಖ್ಯ. ಅದು ಆ ಪ್ರತಿಯೊಂದು ಸರಿಯಾಗಿ ದೂಗಿಸ್ಕೊಂಡು ಹೋಗಬೇಕಂದ್ರೆ ಅಲ್ಲಿ ಮುಖ್ಯವಾಗಿ ಯಾರು ನಾವು ನಿರ್ವಹಣೆ ಮಾಡ್ತಾ ಹೋಗ್ತೀವಿ
ಎಲ್ಲರನ್ನೂ ಬ್ಯಾಲೆನ್ಸ್ ಆಗಿ ತೊಗೊಂಡೋಗೋದು. ಇವತ್ತು ಈ 4 ಜನನ ಒಟ್ಟಿಗೆ ಸೇರಿಸಿ ಮಾತಾಡೋದು ಭಾಳ ಕಷ್ಟ. ಈಗ 40 ಜನ ಇದ್ದಾಗ 40 ಥರದಲ್ಲಿ ನಡೀತಾ ಹೋಗುತ್ತೆ. ಅದು ತುಂಬ ಚಾಲೆಂಜಸ್ಸು ಇದೆ. ಇವತ್ತು ಪೀಪಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ತುಂಬ ಟಾಸ್ಕ್. ಅದು ಬಿಗ್ಗೆಸ್ಟ್ ಪ್ರೆಷರ್, ಅದು ತುಂಬ ಟಾಸ್ಕು. ಅದನ್ನು ಸರಿದೂಗಿಸ್ಕೊಂಡು ಹೋಗುವಂಥದ್ದು ಅದೊಂದು ಕಲೆನೂ ಇರಬೇಕದು. ಎಲ್ಲದರಲ್ಲೂ ಅದನ್ನು ನಾವು ಸರಿದು ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀವೇ ಪೀಪಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ನಂಗೊಂದು ಯೋಚನೆ ಬಂತು ಸರ್. ಯಾರಾದರೂ ಯಂಗ್ಸ್ಟರ್ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ ಆಸೆ ಇದ್ದವರಿಗೆ ಒಂದು 4 ಕೀ ಪಾಯಿಂಟ್ಸ್ ಅಂತ ಹೇಳದಿದ್ರೆ ಏನು ಹೇಳ್ಬೋದು ನೀವು? ಸೊ ಬಹಳ ಉತ್ತಮವಾದ ಪ್ರಶ್ನೆ. ಇವತ್ತು ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಬರ್ತಾ ಇದೆ, ಆದರೆ ಇನ್ಸ್ಟಿಟ್ಯೂಷನ್ನ ಉದ್ದೇಶ ಇದೆಯಲ್ವಾ, ಅದು ಒಂದು ಸ್ಪಷ್ಟತೆ ಇರಬೇಕು. ಏನೋ ನಾವು ಕಲ್ತುಬಿಟ್ಟಿದ್ದೀವಿ, ಇದರಿಂದ ಇಷ್ಟ ಸ್ಟ್ರೆಂತ್ ಅಂದರೆ ಇಷ್ಟು ಹಣ ಬರುತ್ತೆ, ಈ ಲೆಕ್ಕಾಚಾರ ಹಾಕ್ಕೊಂಡು ಬರ್ತಿರೋ ಸಂಸ್ಥೆಗಳು ಜಾಸ್ತಿ ಆಗಿಬಿಟ್ಟಿದೆ. ಬಿಸ್ನೆಸ್ ಮೈಂಡಿಂದ ಬರ್ತಿರೋದು. ನಾವು ಅದನ್ನು ಬಿಟ್ಟು ಸಮಾಜಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಈ ರೀತಿಯಲ್ಲಿ ನಾವು ತಯಾರು ಮಾಡಿ ಕಳಿಸ್ತೀವಿ. ಅವರು ನಾಳೆ ಯಾವುದೇ ಫೀಲ್ಡಿಗೆ ಹೋದರೂ ಆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಏನೆಲ್ಲ ಟ್ರೈನ್ ಮಾಡಬೇಕು ಆ ಟ್ರೈನ್ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಏನಿದೆಯೋ ಆ ಸಂಸ್ಕೃತಿನ ಇಟ್ಕೊಂಡು ನಮ್ಮ ಇವತ್ತಿನ ಅಡ್ವಾನ್ಸ್ ಲರ್ನಿಂಗ್ನ ನಾವು ಅವ್ರಿಗೆ ಕಲಿಸ್ತಾ ಹೋಗ್ತೀವಿ. ಮತ್ತು ಇವತ್ತು ಎಲ್ಲೇ ಹೋದರೂ ಯಾವುದೇ ಸಂಸ್ಥೆ ಮಾಡೋದು ಅಷ್ಟು ಈಸಿ ಇಲ್ಲ. ಅಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಬಂದೇ ಬರುತ್ತೆ. ಯಾವುದೇ ಸಂಸ್ಥೆ ಆಲ್ ಎಫ್ ಹೆಸರನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದರದೇ ಆದಂಥ ಸಮಯ ತಗೊಳುತ್ತೆ. ಕನಿಷ್ಠ ಅಂದರೆ 3 ಇಂದ 5 ವರ್ಷ ನಾವು ಅದಕ್ಕೆ ಸಮಯ ಕೊಡಲೇಬೇಕಾಗತ್ತೆ. ಈ ಉದ್ದೇಶಗಳು ಇಷ್ಟಿರಬೇಕು. ಒಂದು ವಿಷನ್ ಅನ್ನೋದು ಅದು ಸರಿಯಾದ ರೀತಿಯಲ್ಲಿ ಇರಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಇನ್ನು 3 ಅಥವಾ 5 ವರ್ಷ ಈ ಸಂಸ್ಥೆ ನನ್ನ ವಿಷನ್ನಿಗೆ ಬರೋ ತನಕ ನಾನು ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋದೊಂದು ಫೈನಾನ್ಷಿಯಲ್ ಬ್ಯಾಕಪ್ ನಮಗೆ ಸರಿಯಾದ ರೀತಿಯಲ್ಲಿ ಇರಬೇಕು. ಯಾವುದೋ ಉತ್ಸಾಹ ಇರುತ್ತೆ, ಉತ್ಸಾಹದಲ್ಲಿ ನಾವು ಎಲ್ಲವೂ ಮಾಡಿಬಿಡ್ತೀವಿ. ಆನಂತರದಲ್ಲಿ ಅದೇ ಉತ್ಸಾಹನ ಅಷ್ಟು ವರ್ಷನ ಎಳ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್. ಅದು ಅಲ್ಲೆಲ್ಲ ಉತ್ಸಾಹ ನಾವು ಕಳ್ಕೊಂಡ್ಬಿಟ್ಟಾಗ ನಮ್ಮ ನಂಬಿ ಬಂದಿರತಕ್ಕಂಥವ್ರು ಅದು ಬೇರೆ ರೀತಿಲಿ ಆದಾಗ ಅದೆಲ್ಲ ಕೊಲಾಪ್ಸ್ ಆಗ್ತಾ ಹೋಗ್ಬಿಡುತ್ತದೆ. ಸೊ ಮುಖ್ಯವಾಗಿ ಅವರ ಒಂದು ಉದ್ದೇಶ ಸರಿಯಾಗಿರಬೇಕು. ಸಮಾಜಕ್ಕೆ ಏನು ನಾವು ಕೊಡ್ತೀವಿ ಅನ್ನೋದು ಮುಖ್ಯವಾಗಿರಬೇಕು. ಮತ್ತು ಒಂದು ಫೈನಾನ್ಷಿಯಲ್ ಬ್ಯಾಕಪ್ನ ಸರಿಯಾಗಿ ಇಟ್ಕೊಂಡಿರಬೇಕು. ಸೊ ಆ ರೀತಿ ಇಟ್ಕೊಂಡು ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರೆ ಒಂದು ದೂರದೃಷ್ಟಿ ಇರಬೇಕು. ಇವತ್ತು ನಾಳೆಗೆ ಅಂತಲ್ಲ, ಒಂದು ಕನಿಷ್ಠ ಒಂದು 5-10 ವರ್ಷಕ್ಕೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಹೋದಾಗ ನಾಳೆ ನನ್ನ ಸಂಸ್ಥೆ ಇದೇ ಥರಲ್ಲೇ ಇರಬೇಕು, ಹೀಗೆ ಕಟ್ಟಬೇಕು, ಇಲ್ಲಿಂದ ಓದುವಂಥ ವಿದ್ಯಾರ್ಥಿಗಳು ಹೀಗೆ ಆಗಬೇಕು ಅನ್ನೋ ಒಂದು ಭಾವನೆ ಯಾರು ಮಾಡ್ತಾರೆ ಅವರಿಗೆ ಇದ್ದರೆ ಖಂಡಿತ ಇವತ್ತು ಉತ್ತಮವಾದ ಶಿಕ್ಷಣ ಸಂಸ್ಥೆಗಳು ಅಗತ್ಯವಾಗಿ ಬೇಕಾಗಿದೆ. ಹಾಗಿದ್ರೆ ಒಂದು ಸ್ಕೂಲನ್ನು ಶುರು ಮಾಡಬೇಕು ಅಂತಂದರೆ ಒಂದು ಅಂದಾಜು ಎಷ್ಟು ದುಡ್ಡು ಬೇಕಾಗುತ್ತೆ ಒಬ್ಬರಿಗೆ? ಓಕೆ, ಇದು ಈಗ ನಾನು ನಮ್ಮ ಮಕ್ಕಳಿಗೆ ಈಗ ಒಬ್ಬ ಮಗು ಅಥವಾ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂತ ಹೇಳಬೇಕಾದ್ರೆ ಅವನು ದೈಹಿಕವಾಗಿ, ಮಾನಸಿಕವಾಗಿ, ಭಾಳ ಮುಖ್ಯವಾಗಿ ಸಾಮಾಜಿಕವಾಗಿ, ಎಲ್ಲದಕ್ಕಿಂತನೂ ಜೊತೆಯಲ್ಲಿ ಆರ್ಥಿಕವಾಗಿ ಇದಿಷ್ಟು ಇದ್ದಾಗ ಮಾತ್ರ ಅವನು ಆರೋಗ್ಯವಂತ ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಯಾವ್ದಾದ್ರು ಒಂದು ಕೊರತೆ ಆದರೂ ಅವನಿಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ದೈಹಿಕವಾಗಿ ತುಂಬ ಚೆನ್ನಾಗಿರ್ಬೋದು, ಆದರೆ ಮಾನಸಿಕವಾಗಿ ಅವನು ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ಇಲ್ಲ ಅಂತಂದರೆ ಅವ್ನು ಮಾಡೋ ಕೆಲಸ ಆಗಲಿ ಅದರಿಂದ ಸಾಮಾಜಿಕವಾಗಿ ಅವನಿಗೆ ಹಿನ್ನೆಲೆ ಆಗ್ತಾ ಹೋಗುತ್ತೆ. ಅದು ಆದಾಗ ಆರ್ಥಿಕವಾಗಿ ಏಟ್ ಬೀಳ್ತಾ ಹೋಗುತ್ತೆ. ಎಲ್ಲವೂ ಅಗತ್ಯವಾಗಿ ಬೇಕಾಗುವಂಥದ್ದು. ಸೊ ಇವತ್ತಿನ ಯೂತ್ಸಿಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲವೂ ನಾವು ಜಾಬ್ ಓರಿಯೆಂಟೆಡಾಗಿ ನೋಡ್ತಾ ಹೋಗ್ತಾ ಇದ್ದೀವಿ, ಕೆಲಸಕ್ಕಾಗಿ ಓದ್ತೀವಿ, ಕೆಲಸಕ್ಕಾಗಿ ಮಾಡ್ತೀವಿ. ಅದರಲ್ಲಿ ಎಲ್ಲೋ ಒಂದು ಸಮ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸು ಅವ್ರದ್ದೇ ಎಬಿಲಿಟಿ ಮೇಲೆ ಅವ್ರದ್ದೇ ಆದ ಒಂದು ಏನೋ ಒಂದು ಸಂಸ್ಥೆಗಳನ್ನ ಕಟ್ಟೋದಾಗಲಿ ಅಥವಾ ಇನ್ನೇನೋ ಒಂದು ಅವ್ರದ್ದೇ ಆದಂಥ ಇಂಡಸ್ಟ್ರಿಗಳನ್ನ ಕಟ್ಟೋದಾಗಿರಲಿ ಅಥವಾ ಈ ಥರದ್ದೆಲ್ಲ ಕೆಲವೊಂದಷ್ಟು ಮಾಡ್ತಾ ಇದ್ದಾರೆ ಇವತ್ತು. ಅದರಲ್ಲೂ ಸ್ಟಾರ್ಟಪ್ಸ್ ಎಲ್ಲ ನಮ್ಮ ಸರ್ಕಾರ ಮೋದಿ ಬಂದ ನಂತರದಲ್ಲಿ ಈ ಸ್ಟಾರ್ಟಪ್ಸಿಗೆ ಸಾಕಷ್ಟು ಅವಕಾಶಗಳು ಕೊಟ್ಟಾಗ ಎಸ್ಪೆಷಲಿ ನಮ್ಮ ಬೆಂಗಳೂರು ಇಂಥದ್ರಲ್ಲಿ ತುಂಬ ಮುಂದೆ ಹೋಗ್ತಾ ಇದೆ. ಈಗ ನಮ್ಮ ಕಾಲೇಜಿನ ಹೋಗಿದಂಥ ವಿದ್ಯಾರ್ಥಿಗಳೇ ಒಂದು 2-3 ಸ್ಟಾರ್ಟಪ್ಸ್ನ ಮಾಡಿದ್ದಾರೆ. ಒಂದು 10 ಜನಕ್ಕೆ ನಾನು ಯಾವಾಗಲೂ ಹೇಳೋದು ಅದನ್ನೇ, ನಾವು ಆಲನ್ಮರವಾಗಿ ಬೆಳಿಬೇಕು, ಬಳ್ಳಿಗಳಾಗಬಾರ್ದು. ಯಾವಾಗಲೂ ಇನ್ನೊಬ್ಬರ ಮೇಲೆ ಆಶ್ರಯ ಇಟ್ಕೊಂಡಿರಬಾರ್ದು. 10 ಜನಕ್ಕೆ ನಾವು ಕೆಲಸ ಕೊಡೋ ರೀತಿಯಲ್ಲಿ ಆಗಬೇಕು. ಸೊ ಅವು ಹುಡುಕಿದ್ರೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ
ಈ ಸ್ಕೂಲು ಕಾಲೇಜಿನ ಲೆವೆಲಲ್ಲೇ ಈ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ನಾವು ಕಲಿಸ್ತಾ ಹೋಗಬೇಕು. ಭಾಳ ಮುಖ್ಯವಾಗಿ ಬೇಕಾಗಿರೋದು. ಇವತ್ತು ಎಲ್ಲ ಮಾಡಿರ್ತಾರೆ, ಇಂಜಿನಿಯರಿಂಗು ಮುಗಿಸ್ತಾನೆ ಅಥವಾ ಏನೋ ಒಂದು ಅವನ ಲೆಕ್ಕಗೆ. ಈಗ ಇವತ್ತಿನ ದಿನದಲ್ಲಿ ಸ್ವಲ್ಪ ಕೆಲಸ ಸಿಕ್ಕೋದು ಭಾಳ ಕಡಿಮೆ ಇದೆ. ರೇಷಿಯೋ ಇವಾಗ 100 ಜನ ಬಂದರೆ 10 ಜನ ಕೆಲಸ ತೊಗೊಳ್ಳೋದೇ ಕಷ್ಟ ಆಗಿದೆ. ಇನ್ನು 90 ಜನ ಬೇರೆ ಥರ ಡೈವರ್ಟ್ ಆಗ್ತಾ ಇದ್ದಾರೆ. ಇವತ್ತು ಇಂಜಿನಿಯರ್ಸ್ ಮುಗಿಸಿರೋರು ಬೇಕಾದಷ್ಟು ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಥರದ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಒನ್ಸ್ ಅವರು ಕೆಲಸ ಅಂತ ಶುರು ಮಾಡಿದ ತಕ್ಷಣದಲ್ಲಿ ಏನೋ ಒಂದು ಅರ್ನಿಂಗ್ ಶುರು ಆಗ್ತಿದೆ. ಹಾಗೆಯೇ ಇವತ್ತು ಜಾಬ್ ಅನ್ನೋದು ಟೋಟಲಾಗಿ ಅನ್ಸರ್ಟನಿಟಿ. ಈಗ ನಮ್ಮ ಕಾಲದಲ್ಲಿ ಇಷ್ಟು ಸೇರಿದ ತಕ್ಷಣದಲ್ಲಿ ನಾನು ರಾಮಕೃಷ್ಣ ವಿದ್ಯಾಶಾಲೆಗೆ ಅವತ್ತು 20 ವರ್ಷಕ್ಕೆ ನಾನು ಜಾಯ್ನ್ ಆದೆ. 20 ವರ್ಷಕ್ಕೆ ಸೇರಿದಾಗ 60 ವರ್ಷ 40 ವರ್ಷ ಕನ್ಫರ್ಮ್ ಆಗಿ ಅಲ್ಲಿ ಇರುವಂಥದ್ದು ಇರ್ತಿತ್ತು. ಈ ರೀತಿಯಲ್ಲಿ ಇಲ್ಲ ಇವತ್ತು. ಸೊ ಮತ್ತು ಇವತ್ತಿನ ಯೂತ್ಸು ಹಾಗಿಲ್ಲ. 2-3 ವರ್ಷ ಒಂದು ಕಂಪ್ನಿಲಿದ್ದರೆ ಗ್ರೇಟ್ ಅಷ್ಟೇ ಗ್ರೇಟ್ ಅದು. ಆದರೆ ಯಾವಾಗ ಅವ್ರಿಗೊಂದು ಸ್ಯಾಲ್ರಿ ಅಂತ ಶುರು ಆಗುತ್ತೆ, ಡೇ ಒನ್ನಲ್ಲಿ ನಾವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಭಾಳ ಮುಖ್ಯ. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ನಾವು ಸೇವಿಂಗ್ ಅನ್ನೋದು ಮಾಡದೆ ಹೋದರೆ, ಒಂದು ನಾಳೆ ದಿನ ನನಗೆ ಕೆಲಸ ಇಲ್ಲದೆ ಹೋದ್ರೂ ನಾನೇನೋ ಬೇರೆ ಮಾಡಬಹುದು, ಅಥವಾ ಒಂದು ನಾನು ಇಲ್ದವರು ಒಂದು 6 ತಿಂಗಳು ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಯೂತ್ಸ್ ಯೋಚನೆ ಮಾಡ್ತಾಯಿಲ್ಲ. ಇವತ್ತು ಬಂತ ನಾಳೆ ಬೆಳಗ್ಗೆಗೆ ಅವ್ನಿಗೇನು ಸ್ಯಾಲ್ರಿ ಬರುತ್ತೋ ಅಲ್ಲಿ ಆಲ್ಮೋಸ್ಟ್ 90-95% ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾನೆ. ಈ 108 EMI 108 ಅವ್ನು ಎಲ್ಲ ಬೇಕಾದಂಥ ಫೆಸಿಲಿಟೀಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ. ಬಟ್ ನಾಳೆ ದಿನ ಅದು ಹೋಯಿತು ಅಂತಂದರೆ ಅದು ಅವ್ನು ಫೇಸ್ ಮಾಡೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಇಳಿದೋಗ್ಬಿಡ್ತಾರೆ. ಅದಕ್ಕೆ ಇವತ್ತಿನ ಯೂತ್ಸು ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಭಾಳ ಮುಖ್ಯವಾಗಿ ಟ್ರೈನ್ ಆಗ್ತಾ ಹೋಗಬೇಕು. ಎಕನಾಮಿಕ್ಸ್ ಅನ್ನೋದು ಭಾಳ ಮುಖ್ಯ. ಸೊ ಈಗ ನಾವು ಬರೀ ಸೈನ್ಸಿಂದ ಹೋಗ್ಬಿಟ್ಟು ಇದೆಲ್ಲ ಬಿಟ್ಬಿಡ್ತೀವಿ, ಹಿಸ್ಟ್ರಿ ಬಿಟ್ಬಿಡ್ತೀವಿ, ಎಕನಾಮಿಕ್ಸ್ ಬಿಟ್ಬಿಡ್ತೀವಿ. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಇರಬೇಕು. ನಾವು ಹಿಸ್ಟ್ರಿ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಈಗ ನಾವು ಹಿಸ್ಟ್ರಿ ಚೆನ್ನಾಗಿ ತಿಳಿದಾಗ ಮಾತ್ರ ನಾವು ಮುಂದಿನ ಜನಾಂಗಕ್ಕೆ ನಮ್ಮ ತನ ಏನು, ನಮ್ಮ ಸಂಸ್ಕೃತಿ ಏನು, ನಾವು ಎಲ್ಲಿಂದ ಬಂದ್ವಿ, ಹೇಗಿದ್ದೀವಿ, ಇವೆಲ್ಲವೂ ಹೇಳಲಿಕ್ಕೆ ಸಾಧ್ಯ ಆಗೋದು. ಸೊ ಒಂದು ಶಾಲೆ ಅಥವಾ ಯಾವುದೇ ಆರ್ಗನೈಸೇಷನ್ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ಇನ್ನು ಯಾವುದೇ ಥರದ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಅನ್ನೋದು ಭಾಳ ಮುಖ್ಯವಾಗಿ ಬೇಕಾಗಿರುತ್ತೆ. ಯಾಕೆಂದರೆ ಇದು ಎಲ್ಲವೂ ನಮ್ಮ ಈ ಜರ್ನಿನಲ್ಲೂ ನಾನು ಫೇಲ್ಯೂರ್ ಆಗಿದ್ದೀನಿ. ಸೊ ನಮಗೆ ಎಲ್ಲವೂ ಆಸೆಗಳಿದ್ದಿದ್ದು ಅಷ್ಟೇ. ಇತ್ತೀಚಿನ ಎಲ್ಲರಿಗೂ ಹಾಗೇ ಡ್ರೀಮ್ ಅಷ್ಟೇ, ಒಂದು ಹಿಂಗೆ ಕಟ್ಬಿಡ್ಬೇಡ, ಹಂಗೆ ಮಾಡಿಬಿಡೋಣ ಅಂಥೇಳಿ. ಸೊ ನಮ್ಮ ಪಾಕೆಟಲ್ಲಿ ಏನಿದೆಯೋ ಇಲ್ವೋ ಗೊತ್ತಿರಲ್ಲ, ಬಟ್ ಆ ಡ್ರೀಮ್ ಇರುತ್ತೆ. ಆ ಡ್ರೀಮ್ಗೆ ತಕ್ಕಂಗೆ ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ನಂತರದಲ್ಲಿ ಅದೇನೋ ಒಂದು ಸರಿಯಾದ ರೀತಿಯಲ್ಲಿ ಅದು ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗದೆ ಹೋದರೆ ಅಥವಾ ಬೇರೆ ಥರ ಏನಾರು ಆದಾಗ ಅಲ್ಲಿ ತುಂಬ ಸಫರಿಂಗು ಮಾಡ್ತೀವಿ ಅದನ್ನು. ಸೊ ನಾನು ಎಲ್ಲವೂ ಏರಿಳಿತಗಳನ್ನ ನಾನು ನೋಡಿದ್ದೀನಿ. ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅನ್ನೋದು ಮೊದಲಿಂದಲೂ ನಮಗಿದ್ದಂಥದ್ದು. ಸೊ ಅದಕ್ಕೆ ಮೂಲ ಕಾರಣ, ನಾನು ರಾಮಕೃಷ್ಣ ಆಶ್ರಮದಲ್ಲಿ ಒಂದು 26 ವರ್ಷ ಸರ್ವಿಸ್ ಮಾಡ್ತಾ ಆ ಸಂಸ್ಥೆನಲ್ಲಿ ಅಲ್ಲಿ ಲೈಬ್ರರಿಯನ್ ಆಗಿದ್ದರೂ ಸಹ ಅಲ್ಲಿ ಎಲ್ಲ ಥರದ ಒಡನಾಟಗಳು, ನಾನು ಮತ್ತು ಹೊರಗಡೆಯಲ್ಲಿ ಬಂದಂಥ ಪೇರೆಂಟ್ಸು ಒಂದು ಸಂಸ್ಥೆ ಬಗ್ಗೆ ಹೇಗೆ ಅವರು ಇಟ್ಕೊಂಡಿದ್ರು. ಮತ್ತು ಅಲ್ಲಿಯ ನಾನು ಮುಖ್ಯವಾಗಿ ಸ್ವಾಮಿ ಜೊತೆ ಕೆಲಸ ಮಾಡಬೇಕಾದ್ರೆ ಈ ಥರ ಒಂದು ಸಂಸ್ಕಾರಯುತವಾದಂತಹ ಸಂಸ್ಥೆಗಳು ಇನ್ನೂ ಬೆಳಿಬೇಕು, ಬರಬೇಕು ಅಂತ ಅಂದಾಗ ಅಲ್ಲೆಲ್ಲೋ ನನಗದು ಬಂತು. ಹೌದು, ಈ ಥರ ಬರೀ ಮಾರ್ಕ್ಸ್ ಓರಿಯೆಂಟೆಡಾಗಿ ನಾವು ತಯಾರು ಮಾಡುವಂಥ ಈ ಸಂಸ್ಥೆಗಳಲ್ಲ, ನಮ್ಮ ಸಂಸ್ಕಾರ ಜೊತೆಯಲ್ಲಿ ಇವತ್ತು ಅಡ್ವಾನ್ಸ್ ಲರ್ನಿಂಗ್ನ ಕಲಿಸುವಂತಹ ಸಂಸ್ಥೆಗಳು ಬಂದರೆ ಇನ್ನು ಇವತ್ತು ಈ ಸೊಸೈಟಿಗೆ ಒಳ್ಳೆಯದಾಗುತ್ತೆ ಅನ್ನೋ ಥರದಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋದೆಲ್ಲೋ ಅಲ್ಲಿ ಹೊಡೆದಂಥ ಕನಸೋದು. ಆದರೆ ನಾನು ಅವತ್ತು ಫೈನಾನ್ಷಿಯಲ್ ಏನು ನಾನು ಅದು ಯೋಚನೆ ಮಾಡಿದ್ದಲ್ಲ, ಕನಸಷ್ಟೇ. ಯಾಕೆ ನಾವು ಬಂದಂತೆಲ್ಲ ತುಂಬ ದೊಡ್ಡ ಬ್ಯಾಕ್ಗ್ರೌಂಡಲ್ಲಿ ಬಂದಂಥವ್ರಲ್ಲ, ಆರ್ಡಿನರಿಯಾಗಿ ಒಂದು ಸಾಧಾರಣ ಕುಟುಂಬದಿಂದ ಬಂದಂಥ ನಮ್ಮದೇ ಆದ ರೀತಿಯಲ್ಲಿ ಒಂದು ಕೆಲಸದಲ್ಲಿ ಅಷ್ಟೇ ಇದ್ದಂಥದ್ದು. ಯಾವುದೇ ಥರದ ಹಿಂದೆ ಫೈನಾನ್ಷಿಯಲ್ ದೊಡ್ಡ ಸಪೋರ್ಟ್ ಏನು ಇರಲಿಲ್ಲ. ಬಟ್ ಡ್ರೀಮ್ ಅಂತೂ ಇತ್ತು. ಸೊ ಡ್ರೀಮ್ಗೆ ತಕ್ಕಂಗೆ ನಾವು ಯಾವುದೋ ಅವಕಾಶಗಳು ಸಿಕ್ತು. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲವೂ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಸೊ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟ್ಮೆಂಟು, ಯಾಕೆಂದರೆ ನಾವು ಈಗ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ನಾವು 3 ವರ್ಷ ಅಥವಾ 5 ವರ್ಷಕ್ಕೆ ಈ ರೀತಿಯಲ್ಲಿ ಅಕಸ್ಮಾತ್ ನಾವು ಪ್ರತಿಯೊಂದರಲ್ಲೂ 2 ಥರಲ್ಲೂ ಆಲೋಚನೆ ಮಾಡಬೇಕು. ಎಲ್ಲ ನಾವು ಸಕ್ಸಸ್ ಮಾತ್ರ ಯೋಚನೆ ಮಾಡಿಬಿಡ್ತೀವಿ. ಅತಿ ಹೆಚ್ಚು ನಾವು ಏನೇ ಪ್ರಾರಂಭ ಮಾಡಬೇಕು ಸಕ್ಸಸ್ ಮಾತ್ರ ಯೋಚನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅದಾಗಲಿಲ್ಲ ಅಂದರೆ ಅವಾಗ ನಾವು ಏನು ಮಾಡಬೇಕು, ಅದಕ್ಕೆ ಬ್ಯಾಕಪ್ ಏನಿದೆ, ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಫೈನಾನ್ಷಿಯಲ್ನ ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗ್ತದೆ. ಅಲ್ಲಿ ನಾನು ಅದೇ ರೀತಿಯಲ್ಲಿ ಯೋಚನೆ ಮಾಡ್ದಲೇ ಮುಂದೆ ಹೋದ್ವಿ. ಅದು ನಮ್ಮ ರೀಚ್ ಆಗಲಿಲ್ಲ. ಬಿಗಿನಿಂಗ್ ಒಂದು 3-4-5 ವರ್ಷ ನಾವು ಇನ್ಸ್ಟಿಟ್ಯೂಷನ್ ಲಿಫ್ಟ್ ಮಾಡೋ ತನಕ ಸಾಕಷ್ಟು ಸಫರ್ ಮಾಡಿದ್ದೀವಿ.
ಸೊ ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದೇ ನನ್ನ ಶ್ರೀಮತಿ ಭವಾನಿ ನಾಗೇಶ್. ನಾವು ಏನೇ ಮಾಡಿದ್ರು ಅದು ಗಟ್ಟಿತನವಾಗಿ ನಿಂತ್ಕೊಂಡ್ವಿ. ಸೊ ಫೈನಾನ್ಷಿಯಲ್ ಸ್ವಲ್ಪ ಏರುಪೇರುಗಳಾಯಿತು. ಅದು ಎಲ್ಲಿ ಲಿಫ್ಟ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಮತ್ತು ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಫಸ್ಟ್ PU ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ, ಆ ನಂತರದಲ್ಲಿ ಸ್ವಲ್ಪ ದಿನಗಳಲ್ಲೇ ಈ ಕಾಲೇಜನ್ನ ಲಿಫ್ಟ್ ಮಾಡಿದ್ವಿ, ಈ ಸ್ಕೂಲ್ನ. ಆ ನಂತರದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಎಕ್ಸೆಲ್ ಅಕಾಡೆಮಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ದು. ಒಂದು ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟ್ಮೆಂಟು ಆಗಿದ್ದರಿಂದ ಇಲ್ಲಿ ನಂದು ಈ ಫೈನಾನ್ಷಿಯಲ್, ನಾನು ಈಗ ಡಿಸಿಪ್ಲಿನ್ ಅಂತ ಹೇಳ್ತಾ ಇದ್ದೀನಿ, ಬಟ್ ನಾನು ಅನುಭವದಲ್ಲಿ ಈಗ ಅದು ಡಿಸಿಪ್ಲಿನ್ ಇರಬೇಕಾಗಿತ್ತು ಅಂತ ಹೇಳ್ತೀನಿ, ಬಟ್ ನಾನು ಆ ಡಿಸಿಪ್ಲಿನ್ ಇಲ್ಲಿ ಇರಲಿಲ್ಲ. ಸೊ ಇವಾಗ ಅದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅದು ಭಾಳ ಭಾಳ ಮುಖ್ಯ. ಸೊ ಅದನ್ನು ಹೇಗೆ ಕಲಿಸೋದು ಸರ್? ಫೈನಾನ್ಷಿಯಲ್ ಅಂದರೆ ಈಗ ನಾವು ಸ್ಕೂಲಲ್ಲಿ ಸಬ್ಜೆಕ್ಟ್ಸ್ ಇರುತ್ತೆ ಇದೆಲ್ಲ, ಬಟ್ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಯಾರೂ ಎಲ್ಲೂ ಹೇಳ್ಕೊಡಲ್ಲ. ಅದನ್ನು ಹೇಗೆ ಅರ್ಥ ಮಾಡ್ಕೊಂಡು ಕಲಿಯೋದು ನಾವು? ಅದು ನನಗನ್ಸಿದ ಈ ಅನುಭವದಲ್ಲಿ ಪ್ರತಿ ಪೇರೆಂಟ್ಸು ಇದನ್ನು ಫೇಸ್ ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಫೈನಾನ್ಷಿಯಲಿ ಅವ್ರದ್ದೇ ಆದ ಸ್ಟ್ರಗಲ್ ಇದ್ದೇ ಇರುತ್ತೆ. ಆ ಏನು ಸ್ಟ್ರಗಲ್ ಮಾಡ್ತಾರೆ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಈ ಶಾಲಾ ಕಾಲೇಜಲ್ಲಿ ಇದು ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಹೇಳ್ಕೊಡೋದು ಇಲ್ಲ. ಅಲ್ಲಿ ಅವರು ಬ್ಯಾಂಕಿಂಗ್ ಆಗಿರೋದು, ಕಾಮರ್ಸ್ ಫೀಲ್ಡ್ಗೆ ಹೋದವ್ರಿಗೆ ಹೇಳ್ಕೊಡ್ಬೋದೇನೋ ಅಷ್ಟೇ. ಅದು ಬ್ಯಾಂಕಿಂಗ್ ಆಗಿರ್ಬೋದು. ಎಷ್ಟೋ ಮಕ್ಕಳಿಗೆ ಇವತ್ತು ಬ್ಯಾಂಕಿಂಗ್ ಹೋಗಿ ಅವರು ಡೀಲ್ ಮಾಡೋದು ಗೊತ್ತಿಲ್ಲ. ಸೊ ಅವು ಎಲ್ಲವೂ ಹೇಳ್ಕೊಡ್ಬೇಕು ನಾವು ಅದನ್ನು. ಸೊ ಒನ್ಸ್ ನೀವು ನಾಳೆ ಅರ್ನಿಂಗ್ ಶುರು ಆಗ್ತಿದ್ದಾಗೆ ಯಾವ ರೀತಿಯಲ್ಲಿ ಸೇವಿಂಗ್ ಎಷ್ಟು ಇಡಬೇಕು, ಹೇಗೆ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತಾ ಹೋದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೂ ಏನೇ ಮಾಡಿದ್ರು ನಿಮ್ಮದು ಅಟ್ಲೀಸ್ಟ್ ನಿಮ್ಮದೇ ಆದ ಅರ್ನಿಂಗು ಅಥವಾ ನಿಮ್ಮದೇ ಆದ ಸೋರ್ಸಲ್ಲಿ ಇನ್ಕಮ್ ಏನಿದೆಯೋ ಅದು ಟೋಟಲಾಗಿ ಅಟ್ಲೀಸ್ಟ್ ಒಂದು 60% ನಿಮ್ಮದು ಅನ್ನೋದಿರಬೇಕು. ಇನ್ನು ರಿಮೈನಿಂಗ್ ಒಂದು 40% ನೀವು ಇನ್ವೆಸ್ಟರ್ ಆರ್ ಬ್ಯಾಂಕ್ ಲೋನ್ ಮತ್ತೊಂದು ಏನೇ ತಂದ್ರೂ ಮ್ಯಾನೇಜ್ ಮಾಡ್ಬೋದು. 60% ನಮ್ಮ ಒಂದು ಸೋರ್ಸ್ ಇರಬೇಕು. ಸೊ ರಿಮೈನಿಂಗ್ 40% to 50% ಅಟ್ಲೀಸ್ಟ್ ಈ ಕಡೆ ಆ ಕಡೆ ತಂದಾಗ ನಾವು ಮ್ಯಾನೇಜ್ ಮಾಡ್ಬೋದು. ಸೊ 80 to 90% ನಾವು ಹೊರಗಡೆನೇ ತಂದು ಎಲ್ಲೋ ಒಂದು 5% to 10% ನಮ್ಮ ಕಡೆಯಿಂದ ಹಾಕಿ ನಾವು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೋದಾಗ ಅದು ಬೆಳೆದು ಬಿಡುತ್ತೆ. ಬಟ್ ಯಾವುದೋ ಒಂದು ಇದರಲ್ಲಿ ನಾವು ಮಾಡೋ ಕೆಲಸ ಮತ್ತೊಂದರಲ್ಲೆಲ್ಲ ಅದು ಎಸ್ಟಾಬ್ಲಿಷ್ ಆಗಿಬಿಡ್ಬೋದು. ಆದರೆ ಈ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ. ಅದು ಎಲ್ಲೋ ಸೋರ್ಕೊಂಡು ಹೋಗ್ತಾ ಇರುತ್ತೆ ಇಂಟ್ರೆಸ್ಟ್ ಪಾಟಲ್ಲಿ ಮತ್ತೊಂದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ಸೊ ಅದು ಸ್ಟೆಬಿಲಿಟಿಯಾಗಿ ನಿಲ್ಲಬೇಕು ಅಂತಂದರೆ ನಮ್ಮ ಸೋರ್ಸ್ ಆಫ್ ಇನ್ಕಮ್ ಸ್ಟ್ರೆಂತಾಗಿ ಇಟ್ಕೊಂಡು ಒಂದು ಬ್ಯಾಕಪ್ ಸರಿಯಾಗಿ ಇಟ್ಕೊಂಡು ಆ್ಯಂಡ್ ದೆನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಹೆಲ್ಪ್ ತೊಗೊಂಡು ದೆನ್ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 5 years ಅಟ್ಲೀಸ್ಟ್ ನಾಳೆ ದಿನ ಮೈನಸ್ ಆದರೂ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇಟ್ಕೊಂಡಿದ್ದಾಗ ಸೊ ಅದು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತದು. ಓಕೆ ಸರ್, ಲಾಸ್ಟ್ 2 ಪ್ರಶ್ನೆ ಕೇಳಿಬಿಡ್ತೀನಿ. ಒಂದು, ನಿಮ್ಮ ಫೇಲ್ಯೂರ್ಸಿಂದ ನೀವು ಕಲ್ತಂಥ ಬಿಗ್ಗೆಸ್ಟ್ ಪಾಠಗಳೇನು? ಸೊ ಸೋಲೆ ಗೆಲುವಿನ ಮೆಟ್ಲು. ಸೊ ಸೋಲಿಲ್ದಲೇ ನಾವು ಎಲ್ಲೂ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇವತ್ತು ಯೂತ್ಸ್ಗೂ ನಮಗೂ ಇರೋ ವ್ಯತ್ಯಾಸನೇ ಇದು. ಮಕ್ಕಳು ಇವತ್ತು ಸಕ್ಸಸ್ ಮಾತ್ರ ನೋಡ್ತಾ ಹೋಗ್ತಾರೆ. ಎಲ್ಲಿ ಫೇಲ್ಯೂರ್ಸ್ ಆಯಿತೋ ಆ ಚಾಲೆಂಜಸ್ನ ಫೇಸ್ ಮಾಡೋದು ತುಂಬ ಕಡಿಮೆ ಆಗ್ತಿದೆ. ಹಾಗಾಗೇ ಅವರು ತುಂಬ ಖಿನ್ನತೆಗೆ ಹೋಗ್ತಾ ಇರೋದು, ತಮ್ಮ ಬಗ್ಗೆನೇ ತಮಗೆ ಕೀಳರಿಮೆ ಬರ್ತಾ ಇರೋವಂಥದ್ದು, ತಮಗೆ ತಾವೇ ಪನಿಷ್ ಮಾಡ್ಕೊಳ್ಳೋವಂಥದ್ದು, ಅಲ್ಟಿಮೇಟಾಗಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇರೋವಂಥದ್ದು ಸಾಕಷ್ಟು ನೋಡ್ತಾ ಇದ್ದೀವಿ. ಇದನ್ನ ಒಂದು ಮಾರ್ಕ್ಸ್ ಬರಲಿಲ್ಲ ಆತ್ಮಹತ್ಯೆ ಮಾಡ್ಕೋ, ಅಥವಾ ಇನ್ನೇನೋ ನಾನು ಡ್ರೀಮ್ ಡಾಕ್ಟ್ರೇ ಆಗಬೇಕು ಅಂತಿದ್ದೆ ಅದು ಸಿಕ್ಕಲಿಲ್ಲ ಆಗಲಿಲ್ಲ ಆತ್ಮಹತ್ಯೆ ಮಾಡ್ಕೋ. ಇನ್ನು ಸಾಕಷ್ಟು ವಿಚಾರದಲ್ಲಿ ಮಕ್ಕಳು ಅದೇ ನಾನು ಹೇಳಿದಾಗೆ ಅವರು ದೈಹಿಕವಾಗಿ ಚೆನ್ನಾಗೂ ಇರ್ತಾರೆ, ಚೆನ್ನಾಗೂ ಕಾಣ್ತಾ ಇರ್ತಾರೆ, ಬಟ್ ಮಾನಸಿಕವಾಗಿ ಈ ಥರದಲ್ಲಿ ಗೊಂದಲದಲ್ಲಿ ಅವರು ತುಂಬ ಒದ್ದಾಡ್ತಾ ಇರೋರ ಸಂಖ್ಯೆ ಇವತ್ತು ಯೂತ್ಸಲ್ಲಿ ತುಂಬಾ ಇದೆ. ಒಂದು ಮೋರ್ ದೆನ್ 30% ಅದನ್ನು ಇಟ್ಕೋಬೋದು. ಕೆಲವರು ಒಂದಷ್ಟು ಜನ ಸದೃಢವಾಗಿ ಹೇಗಾದರೂ ಪರವಾಗಿಲ್ಲ ಏನೋ ಒಂದು ಮಾಡ್ಕೊಂಡು ಹೋಗ್ತೀವಿ ಅನ್ನೋರು ಇರ್ತಾರೆ. ಅದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆಗ್ತಾರೆ. ಸೊ ಈ ರೀತಿಯಲ್ಲಿ ನಾವು ಇಲ್ಲಿ ಯಾವುದು ನನ್ನ ಈಗ ಬಿಗಿನಿಂಗಲ್ಲಿ ರಾಮಕೃಷ್ಣ ವಿದ್ಯಾಶಾಲೆ ಸೇರಿದಾಗಿಂದ ಅಥವಾ ನನ್ನ ಕೆರಿಯರ್ ನನ್ನ ಎಜುಕೇಷನ್ ಸ್ಟಾರ್ಟ್ ಮಾಡಿದಾಗಿಂದನೂ ಯಾವುದು ನಾವು ಗೊತ್ತು ಗುರಿ ಇಟ್ಕೊಂಡು ಹೀಗೆ ಮಾಡಬೇಕು ಅಂತ ಹೋದೋರೇ ಅಲ್ಲ. ಸೊ ವೆರಿ ಪೂರ್ ಬ್ಯಾಕ್ ಗ್ರೌಂಡ್ ಇದ್ದಂಥ ಫ್ಯಾಮಿಲಿ, ಏನೋ ಒಂದು ನಮ್ಗೆ ಮಾರ್ಗದರ್ಶನ ಮಾಡುವಂಥವ್ರು ಏನಿರಲಿಲ್ಲ. ಸೊ ಒಂದು ಹಾಗೆ ಒಂದು ನಮ್ಮ till 7th ತನಕ ನಾನು ಕ್ಲಾಸಿಗೆ ಹೋಗಿದ್ದು ಮತ್ತು ಮಾಡಿದ್ದೆಲ್ಲ ಭಾಳ ಕಡಿಮೆನೇ. ಸೊ ಆಲ್ವೇಸ್ ಬೀದಿನಲ್ಲಿ ಆಟಗಳು 108 ಥರದ ಚಟುವಟಿಕೆಗಳು ಇರ್ತಾಯಿದ್ವಿ. ಬಟ್ ಅದೆಲ್ಲ ಲೈಫ್ ನಮ್ಗೆ ಕಲಿಸ್ಕೊಡ್ತು. ಸಾಕಷ್ಟು ಸಿನಿಮಾಗಳು ನೋಡ್ತಾ ಇದ್ವಿ, ಆ ಸಿನಿಮಾಗಳು ನಮಗೆ ಲೈಫ್ನ ಕಲಿಸ್ಕೊಡ್ತು. ಸೊ ನಮ್ಗೆ ಇಲ್ಲಿ ಕಲಿತಿದ್ದು ಏನಾಯಿತು, ನಮ್ಗೆ ಏನೇ ಚಾಲೆಂಜಸ್ ಬಂದರೂ ಎದುರಿಸ್ತೀನಿ ಅನ್ನೋ ಥರದಲ್ಲಿ ಬರ್ತಾ ಹೋಯಿತು.
ಸೊ ಒಂದು ಲೆವೆಲ್ಗೆ ನಾವು ಹೈಸ್ಕೂಲ್ ಮುಗಿತಿದ್ದ ಹಾಗೇ 10th ಸ್ಟ್ಯಾಂಡರ್ಡ್ ಬರ್ತಿದ್ದ ಹಾಗೇ ಹೌದು ಎಜುಕೇಷನ್ ಒಂದು ಮುಖ್ಯ ಅನ್ನೋದು ಎಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಹೋಯಿತು. ಇನ್ನೊಂದು ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮಲ್ಲಿ ನಾನು ತುಂಬ ಪೂರ್ ಇನ್ ಎಜುಕೇಷನ್ ಎಸ್ಪೆಷಲಿ 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಆ ಸಮಯದಲ್ಲಿ ನನ್ನ 8th ಸ್ಟ್ಯಾಂಡರ್ಡ್ಗೆ ನನ್ನ ಒಬ್ಬ ಕಸಿನ್ ನಮ್ಮಲ್ಲೇ ಇರ್ತಾರೆ. ನನ್ನ ಮಾವನ ಮಗ ಒಬ್ಬರು, ಅವನು ಸಹ ಸೇಮ್ ನನ್ನ ಏಜೇನೆ, ಅವನು 7th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾನೆ. ನಾನು ಇಲ್ಲೇ JSS ಅಲ್ಲಿದ್ದೆ. ಅವನಿಗೆ ರಾಮಕೃಷ್ಣ ವಿದ್ಯಾಶಾಲೆಗೆ ಸೇರಿಸ್ಬೇಕಂತ ಹೇಳಿ ಅವನಿಗೆ ಒಂದು ಅಪ್ಲಿಕೇಶನ್ ತೊಗೊಂಬರ್ತಾನೆ, ನನ್ನ ಕಸಿನ್ ತೊಗೊಂಬರ್ತಾನೆ. ಸೊ ಅಲ್ಲಿವರೆಗೆ ನನಗೆ ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ವಿದ್ಯಾಶಾಲೆ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. 7th ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ಮಾತ್ರ ಅಲ್ಲಿ ಅಡ್ಮಿಷನ್ ಇರೋದು. ಸೊ ಅದನ್ನು ಅಪ್ಲಿಕೇಶನ್ ತಂದಿದ್ದು ನಾವು ನೋಡಿಬಿಟ್ಟು ನಾನು ನನ್ನ ಕಸಿನ್ ಜೊತೆಲಿ ಕೇಳಿದೆ, ಈ ಅಪ್ಲಿಕೇಶನ್ ನಾನು ಹಾಕ್ಬೋದಾ, ನಾನು ಹಾಕ್ತೀನಿ, ಅಪ್ಲೈ ಮಾಡ್ತೀನಿ ಅಂತ. ಸೊ ಅವನಂದ, ಯಾಕೆ ನಾನು ಓದ್ತಾ ಇದ್ದಿದ್ದು ನಾನು ಇದ್ದಂತ ಪರಿಸ್ಥಿತಿ, ನೀನನ್ನು ಗೇಟ್ಗೂ ಸೇರಿಸಲ್ಲ ನೀನನ್ನು, ಇದು ನೋಡು ಇವನಾದರೆ ಅಟ್ಲೀಸ್ಟ್ ಅವನು ಆಲ್ರೆಡಿ ಅವ್ನು ಇಂಗ್ಲೀಷ್ ಮೀಡಿಯಮ್ಲಿದೆ, ನಾನು 7th ತನಕ till 10th ತನಕ ಕನ್ನಡ ಮೀಡಿಯಮ್. ಸೊ ಇವನನ್ನು ಗೇಟ್ಗೂ ನೀನನ್ನು ಅಲ್ಲಿ ಸೇರ್ಸೋಕ್ಕೆ ಸಾಧ್ಯನೇ ಇಲ್ಲ, ಗೇಟ್ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನೀನು ಅಂತಂದ. ಹೌದು ಅಷ್ಟೊಂದು ಇದು ಆ ಥರ ಹೋಗಿ ನಾನು ಅಪ್ಲೈ ಮಾಡೋಕ್ಕಾಗಲ್ವಾ ಅಂದೆ. ಸಾಧ್ಯನೇ ಇಲ್ಲ ಅಂಥೇಳಿ ಅವ್ನಿಗೆ ಮಾತ್ರ ಅವ್ನು ಅಪ್ಲಿಕೇಶನ್ ತೊಗೊಂಡು ಅಪ್ಲೈ ಮಾಡ್ದ. ಅವನು ಹೋಗಿ ಎಂಟ್ರೆನ್ಸಿಗೆ ಬರ್ದ, ಆದರೆ ಅವನು ಸೆಲೆಕ್ಷನ್ ಆಗಲಿಲ್ಲ. ಓಕೆ. ಆನಂತರ ಅದೃಷ್ಟ ಅನ್ನೋದೇನು ಗೊತ್ತಿಲ್ಲ, ಅದು ನಾನು ಗೇಟ್ಗೂ ಹೋಗಲಿಕ್ಕೆ ಸಾಧ್ಯತೆ ಇಲ್ಲದಿದ್ದವನು ಅಲ್ಲಿ ಒಂದು ಜಾಬಾಗಿ ಸೇರಿಕೊಂಡು 26 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ ಅಂತಂದರೆ ಅವಕಾಶಗಳು ಹೇಗೆ ಸಿಗುತ್ತೆ, ಅದು ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಬಟ್ ನನ್ನಲ್ಲಿ ಒಂದೇನಿತ್ತಂದರೆ ಏನು ಅವಕಾಶಗಳು ಸಿಕ್ಕುತ್ತೋ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು. ಪ್ಲ್ಯಾನ್ ಇರ್ತಿರಲಿಲ್ಲ, ಬಟ್ ಏನೋ ಒಂದು ಅವನಿವಾರ್ಯ ಅವಕಾಶಗಳು ಸಿಕ್ಕೋದು, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು. ಸೊ ಆ ಬಳಸ್ಕೊಳ್ಳೋದ್ರಿಂದನೇ ನಾವು ಕಲಿತಾ ಬರ್ತಾ ಇದ್ದಿದ್ದು. ಫಸ್ಟ್ ಏನೇ ಆದರೂ ಮಾಡಿಬಿಡೋಣ, ಫಸ್ಟು ಆಮೇಲೆ ನೋಡ್ಕೋಣ, ಏನು ಬಂದಿದ್ರು ಆಮೇಲೆ ಫೇಸ್ ಮಾಡೋಣ, ಈ ಥರದ ಮನೋಭಾವ ನನ್ನಲ್ಲಿ ಜಾಸ್ತಿ. ಫಸ್ಟ್ ಧುಮುಕ್ ಬಿಡ್ತೀವಿ, ಈಜು ಬರೋತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆಮೇಲೆ ಈಜಿದ್ರಾಯ್ತು ಅಂತೇಳಿ ಈ ಥರದ ಮನೋಭಾವ. ಬಟ್ ಎಲ್ಲರೂ ಆ ರೀತಿಲಿ ಮಾಡ್ಲಿಕ್ಕೆ ಕಷ್ಟ ಅದು. ಸೊ ಅದು ಕೆಲವ್ರಿಗೆ ಆ ಡ್ಯಾಶಿಂಗ್ ನೇಚರ್ ಇರುತ್ತೆ. ಆ ಡ್ಯಾಶಿಂಗ್ ನೇಚರಿಂದನೇ ಬಹುಶಃ ನಾವು ಅದರಲ್ಲೇ ಪಾಠಗಳು ಕಲಿತಾ ಬಂದಿದ್ದು. ನಾನು ನಿಜವಾಗಿ ಕಲ್ತಿದ್ದಕ್ಕಿಂತನೂ ಪ್ರಾಕ್ಟಿಕಲ್ಲಾಗೆ ಮಾಡ್ಕೊಳ್ತಾ ಮತ್ತು ನನಗೆ 26 ವರ್ಷ ರಾಮಕೃಷ್ಣ ವಿದ್ಯಾಶಾಲೆಯ ಒಂದು ಎಕ್ಸ್ಪೀರಿಯೆನ್ಸು, ಅಲ್ಲಿ ಕಲ್ತಂಥದ್ದು ಸ್ವಾಮೀಜಿಗಳ ಒಡನಾಟ, ಅದು ಎಲ್ಲವೂ ನಮಗೆ ಒಂದು ದೊಡ್ಡ ಯೂನಿವರ್ಸಿಟಿನಲ್ಲಿ ಕಲ್ತಕ್ಕಿಂತನೂ ನಾವು ಚೆನ್ನಾಗಿ ಅಲ್ಲಿ ಕಲ್ತಾ ಬಂದ್ವಿ. ಅಲ್ಲಿ ನಮಗೆ ನಿಜವಾದ ವ್ಯಾಲ್ಯೂಸ್ಗಳು ಗೊತ್ತಾಯಿತು, ನಿಜವಾದ ಶಿಕ್ಷಣದ ಮಹತ್ವ ಗೊತ್ತಾಯಿತು. ಅಲ್ಲಿವರೆಗೆ ನಾನು ಈಗ ನಾವೆಲ್ಲ ಅದಕ್ಕೆ ನಾವೇನು ತಪ್ಪುಗಳು ಮಾಡಿದ್ವಿ, ನಾವೇನು ನಮಗೆ ಸಿಕ್ಕಲಿಲ್ಲ, ನಾವೇನು ಅನುಭವಿಸಿದ್ವಿ, ಅದು ಇವತ್ತು ಇವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಅದನ್ನು ಈ ಥರ ಹೋದಾಗ ಮಾತ್ರ ಈ ಥರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ, ಇಲ್ಲದವರೇ ಬೇರೆ ರೀತಿಲಿ ಆಗ್ತೀರಾ ಅಂತ ಹೇಳೋದಕ್ಕೋಸ್ಕರ ನಾನು ಏನು ಆಗಿಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೇನು ಫೇಸ್ ಮಾಡಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ಥರದಲ್ಲಿ ಅನುಭವಗಳು ದೊಡ್ಡ ಪಾಠಗಳನ್ನ ಕಲಿಸುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಒಂದು 300 ಜನ ಮಕ್ಕಳು ನಿಮ್ಮ ಎದುರುಗಡೆ ಇದ್ದಾರೆ ಅಂತಂದರೆ ಆ ಮಕ್ಕಳಿಗೆ ಏನು ಹೇಳಬೇಕು ಅಂತ ಬಯಸ್ತೀರಾ ಸರ್? ಅದು ಇವತ್ತು ನಾವು ಆಗಲೇ ಇಷ್ಟೆಲ್ಲ ಡಿಸ್ಕಸ್ ಮಾಡಿದಾಗ ಅವರು ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತು ಎಜುಕೇಷನ್ ಅದು ಬಹಳ ಮುಖ್ಯ. ಶಿಕ್ಷಣ ಅದು ಇವತ್ತು ನಮ್ಮ ಕಾಲದಲ್ಲ ಒಂದು 10th ಅಥವಾ PUC ಓದೋದೇ ದೊಡ್ಡದಾಗಿತ್ತು. ನಮ್ಮಲ್ಲಿ ಪರ್ಸೆಂಟೇಜ್ ಎಲ್ಲ ನಾವು ನೋಡ್ತಾ ಇರಲಿಲ್ಲ, ಪಾಸ್ ಆಗಿದ್ರೇ ಗ್ರೇಟ್ ನಮಗೆ. ಸೊ ಪಾಸ್ ಆದೇನದೇ ನಾವು ಅಷ್ಟೊಂದು ಬೆನ್ನು ತಟ್ಕೊಂಡು ಓಡಾಡ್ತಿದ್ವಿ. ಬಟ್ ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂದರೆ ಎಷ್ಟೇ ಪರ್ಸೆಂಟೇಜ್ ಬಂದ್ರೂ ಎಲ್ಲೋ ಅಸಮಾಧಾನ, ನಮ್ಗೆ ಇನ್ನೂ ಬರಬೇಕಿತ್ತು ಅನ್ನೋ ಥರದಲ್ಲೇ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಅದು ಅತಿ ಹೆಚ್ಚಿನ ಮಕ್ಕಳೆಲ್ಲ ಇದೆ. ಶಿಕ್ಷಣ ಅನ್ನೋದು ಜ್ಞಾನಾರ್ಜನೆಗೆ ಮಾತ್ರ, ಅದ್ರ ಮೇಲೆ ನಮ್ಮ ವೃತ್ತಿ ಅಲ್ಲ. ಮುಖ್ಯವಾಗಿ ಅವರ ಸಾಮರ್ಥ್ಯನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಒಂದು ಲೆವೆಲಿಗೆ ಬರ್ತಿದ್ದ ಹಾಗೇ, ಎಸ್ಪೆಷಲಿ ಒಂದು 10th ಸ್ಟ್ಯಾಂಡರ್ಡ್ ಮುಗಿತಿದ್ದ ಹಾಗೇ ನನ್ನ ಶಕ್ತಿ ಹೀಗಿದೆ, ನನ್ನ ವೀಕ್ನೆಸ್ ಪಾಯಿಂಟ್ಗಳು ಏನೇನಂತ ನೋಡಬೇಕು. ಆ ವೀಕ್ನೆಸ್ ಪಾಯಿಂಟ್ಗಳು ನನ್ನ ಮುಂದಿನ ಜೀವನಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಆ ವೀಕ್ನೆಸ್ಗಳನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಬೇಕಂಥೇಳಿ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಮುಖ್ಯವಾಗಿ ಒಂದು ಸ್ನೇಹಿತರ ಸಹವಾಸ ಇಲ್ಲಿ ಭಾಳ ಮುಖ್ಯವಾಗಿ ಬೇಕಾಗೋದು. ಪರಿಸರ ಅನ್ನೋದು ಭಾಳ ಮುಖ್ಯವಾಗಿ ನಿಲ್ಲುತ್ತೆ. ಅದು ಮನೆಯಲ್ಲಾಗಿರ್ಬಹುದು, ಶಾಲೆಯಲ್ಲಾಗಿರ್ಬಹುದು, ಮತ್ತು ಅವರ ಸ್ನೇಹಿತರಾಗಿರ್ಬೋದು. ಅದು ಟ್ಯಾಗ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಎಲ್ಲೋ ಒಂದ್ಸಲಿ ರಮೇಶ್ ಅರವಿಂದ್ ಒಂದು ಹೇಳ್ತಿದ್ದ ಕತೆ ಕೇಳಿದೆ ನಾನು.
2 ಕಪ್ಪೆಗಳಿತ್ತು, ಭಾಳ ಸ್ನೇಹಿತರು ಕಪ್ಪೆಗಳು. ಸಾರಿ, ಒಂದು ಕಪ್ಪೆ ಮತ್ತು ಇಲಿ. ಒಂದು ಕಪ್ಪೆ ಮತ್ತು ಇಲಿ ಆಕಸ್ಮಿಕವಾಗಿ ಸ್ನೇಹಿತರಾಗಿಬಿಡ್ತಾರೆ. ಆಗಿಬಿಟ್ಟು ಅವ್ರ ಮೇಲೆ ಇವನ ಮೇಲೆ ಅವ್ರ ಮೇಲೆ ಇವ್ರು ಸಿಕ್ಕಾಬಿಟ್ಟು ಲವ್ ಆಗಿಬಿಡುತ್ತೆ. ಸೊ ನೀನು ಬಿಟ್ಟು ನಾನು ಹೋಗಲ್ಲ, ನಾನು ಬಿಟ್ಟು ನೀನು ಹೋಗಲ್ಲ, ನೀವು ಜೊತೆಲೇ ಇರಬೇಕಂತ ಹೇಳಿ, ನೀನು ಆ ಕಡೆ ಹೋಗೋದು ಬೇಡ ಅಂತ ಹೇಳಿ ಇಬ್ಬರು ಒಂದು ಟ್ಯಾಗ್ ಮಾಡ್ಕೊಂಡ್ಬಿಡ್ತಾರೆ. ಇದು ದಾರ ಅದಕ್ಕೆ, ಅದ್ರ ದಾರ ಇದಕ್ಕೆ ಕಟ್ಕೊಂಡ್ಬಿಡುತ್ತೆ. ಸೊ ಕಪ್ಪೆ ಇಲ್ಲಿ ಭೂಮಿ ಮೇಲೆ ಓಡಾಡ್ತಾ ಇರುತ್ತೆ, ಕಪ್ಪೆನ ಜೊತೆಲಿ ಇರುತ್ತೆ. ಸೊ ಒಂದು ಪಾಂಡ್ ಬಂದು ಸಿಕ್ತು, ಅಲ್ಲೇನೋ ಒಂದು ಚಿಟ್ಟೆ ಥರದ್ದೇನೋ ಕಾಣ್ತಾ ಇತ್ತು. ಕಪ್ಪೆಗೆ ನನಗೆ ಒಳ್ಳೆ ಫುಡ್ ಸಿಕ್ತು ಅಂತ ಅನ್ನಿಸ್ತು. ಇಮಿಡಿಯೇಟಾಗಿ ಆ ಪಾಂಡ್ ಆರಿತು. ಸೊ ಆಲ್ರೆಡಿ ದಾರ ಕಟ್ಕೊಂಡಿದ್ದಂಥ ಇಲಿ ಅದ್ರ ಜೊತೆ ಅದು ಆರಿತು. ಸೊ ಇಲ್ಲಿ ನೀರಿಗೆ ಬಿತ್ತು, ಕಪ್ಪೆ ಫುಡ್ ತಿಂದಾದ್ಮೇಲೆ ಖುಷಿ ಆಯಿತು. ನೋಡೋದ್ರಲ್ಲಿ ಇಲ್ಲಿ ಸತ್ತು ಬಿದ್ದಿತ್ತು. ಸೊ ಸತ್ತು ಬಿದ್ದಿದ್ದು ಇಲ್ಲಿನ ಒಂದು ಹದ್ದು ನೋಡಿತು. ಹದ್ದು ನೋಡಿದ್ದು ನನಗೆ ಒಳ್ಳೆ ಫುಡ್ ಸಿಕ್ತಂತ ಹದ್ದು ಬಂದು ಇಲ್ಲಿ ಎತ್ಕೊಂಡು ಹೋಯಿತು. ಸೊ ಕಪ್ಪೆನೂ ಅದ್ರ ಜೊತೆ ಮೇಲ್ಕೋಯ್ತು. ಸೊ ಯಾವಾಗ ನಾವು ಈ ಸ್ನೇಹಿತರನ್ನ ಟ್ಯಾಗ್ ಮಾಡ್ಕೊಳ್ತೀವಿ ಅದು ಬಹಳ ಮುಖ್ಯ. ವಿದ್ಯಾರ್ಥಿಗಳು ಅವರು ಒಂದು ಏಜ್ ಎಸ್ಪೆಷಲಿ 10th ಬರ್ತಿದ್ದ ಹಾಗೆಯೇ ಒಂದು ಅವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಒಂದು ಏಮ್ ಅನ್ನೋದನ್ನು ಇಟ್ಕೊಂಡು ಮತ್ತು ಮನೆಯಲ್ಲಿ ಆ ಪರಿಸರ ಆ ಏಮಿಗೆಲ್ಲವೂ ಸಪೋರ್ಟಿವ್ ಆಗಿರಬೇಕು. ಅವ್ರು ಮಾಡ್ಕೊಳ್ಳುವಂತಹ ಸ್ನೇಹಿತರು ಎಲ್ಲರೂ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಅದನ್ನ ಆಗಲೇ ಹೇಳಿದಾಗೆ ಏನಾದ್ರು ಅವರು ಸ್ನೇಹಿತರು ಬೇರೆ ಅಡ್ಡದಾರಿಗೆ ಕರೀತಾ ಇದ್ದಾಗ ಅದು ಧೈರ್ಯವಾಗಿ ನಾನು ಇದಕ್ಕೆ ಬರಲ್ಲ ಅನ್ನೋದನ್ನು ಹೇಳುವಂಥ ಧೈರ್ಯ ಇರಬೇಕು ಅವರಿಗೆ. ಸೊ ನಂತರ ಒಂದು ಗುರಿ ಇಟ್ಕೊಂಡು ಶಿಕ್ಷಕರಲ್ಲಿ, ತಂದೆ ತಾಯಿಗಳಲ್ಲಿ ಅವರು, ಯಾಕೆಂದರೆ ಇವತ್ತು ಗೂಗಲ್ ಗುರುಗಳ ಮೇಲೆ ಭಾಳ ಡಿಪೆಂಡ್ ಆಗಿಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳು. ಇದೇನು ಮಹಾ ಅನ್ನೋ ಥರದಲ್ಲೇ ಅವ್ರು ನೋಡೋದು. ಅತಿ ಹೆಚ್ಚು ನಾನು ವಿದ್ಯಾರ್ಥಿಗಳು ನೋಡ್ತಾ ಹೋಗ್ತೀನಲ್ಲ, ಪರವಾಗಿಲ್ಲ ಇದು ನಮಗೆ ಗೊತ್ತು ಅನ್ನೋ ಥರದಲ್ಲೇ ಅವರು ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ಆ ಏಜ್ನ ಎಲ್ಲ ಅನುಭವಗಳನ್ನ ನಾವು ಕಳೆದು ಬಂದಿರ್ತೀವಿ. ಆ ಕಳೆದು ಬಂದಿರೋಂಥ ಅನುಭವನ ಅವ್ರಿಗೆ ಹೇಳ್ತಿದ್ದಾಗ ಅವ್ರು ಅದನ್ನು ತೊಗೊಳ್ಬೇಕು. ಅದನ್ನು ಮುಖ್ಯವಾಗಿ ತಂದೆ ತಾಯಿಗಳು. ಮತ್ತು ತಂದೆ ತಾಯಿಗಳು ಒಂದು ಹಂತ ಅವ್ರು ದಾಟಿದ ತಕ್ಷಣದಲ್ಲಿ ಏಜ್ ಕಳೀತಿದ್ದ ಹಾಗೇ ಅವರಲ್ಲಿ ಒಂದು ಯಾವುದೇ ಥರದ ಬ್ಯಾರಿಕೇಡ್ ಹಾಕ್ಕೊಳ್ದಲ್ಲೇ ಒಂದು ಫ್ರೆಂಡ್ಸ್ ರೀತಿಯಲ್ಲಿ, ಯಾಕಂದ್ರೆ ಅವರು ಎಲ್ಲವೂ ಕಳೆದಿರ್ತಾರೆ. ಯಾವುದು ಸರಿ ತಪ್ಪು, ಏನು ಮಾಡಬೇಕು, ಹೇಗಿರಬೇಕು, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ತಿಳಿಸುವಂಥದ್ದು ಇರಬೇಕು, ಮುಕ್ತವಾಗಿ ಮಾತಾಡುವಂಥದ್ದು ಇರಬೇಕು. ಮತ್ತು ಈಗ ತುಂಬ ನಾವು ಟೈಟ್ ಮಾಡಿ ಇಟ್ಟಾಗ ಅದು ರಿವರ್ಸ್ ಆಗುತ್ತೆ. ಮಾನಸಿಕವಾಗಿ ಅವ್ರನ್ನ ಬೇಲಿ ಹಾಕಬೇಕು. ಪೇರೆಂಟ್ಸ್ ಮುಖ್ಯವಾಗಿ ನಾವು ಏನಂದರೆ ಎಲ್ಲರೂ ಹೋಗ್ತಾರೆ. ಹೀಗಾಗಿ ನಾವು ತುಂಬ ಅವ್ರನ್ನ ಟೈಟ್ ಮಾಡಿ ಹಿಡಿದಾಗ ಅವರು ಮಕ್ಕಳೇನು ಮಾಡ್ತಾರೆ, ಇಲ್ಲಿ ಹೇಳ್ದಲೇ ಕೇಳ್ದಲೇ ಹೋಗೋದು, ಅಥವಾ ಹೇಳಿ ಬಂದಿದ್ದನ್ನು ಬೇರೆ ಥರದಲ್ಲಿ ಏನೋ ಹೇಳೋದು, ಟ್ಯೂಷನ್ ಕ್ಲಾಸ್ ಹೋಗಿದ್ದಂತ ಹೇಳಿ ಇನ್ನೆಲ್ಲೋ ಹೋಗೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ದಾರಿ ತಪ್ಪೋದು ಅಲ್ಲೇ ಜಾಸ್ತಿ. ಅವ್ರು ಯಾರು ಅಂದರೆ ಏನಾದರೂ ಮಾಡು ನನಗೆ ಹೇಳು ಅನ್ನೋ ಥರದಲ್ಲಿ. ಅದಕ್ಕೆ ತಂದೆ ಅಥವಾ ತಾಯಿ ಒಂದು ಫ್ರೀಯಾಗಿ ಅವ್ರ ಜೊತೆಲಿ ಇಂಟ್ರಾಕ್ಷನ್ ಇಟ್ಕೊಂಡಿರ್ಬೇಕು. ಏನಾದರೂ ಬಂದು ಮನೆಯಲ್ಲಿ ಬಂದು ಮಕ್ಕಳು ಹೇಳೋಂಗಿರಬೇಕು, ಭಯ ಅನ್ನೋದಿರಬಾರ್ದು. ಆ ಭಯ ಇದ್ದಾಗ ಅವ್ರು ಹೇಳಕ್ಕೆ ಹೋಗಲ್ಲ. ಸೊ ಹೇಳಿದ್ರೆ ಬೈತಾರೆ, ಹೇಳಿದ್ರೆ ಹೊಡಿತಾರೆ ಅಂದ್ಕೊಂಡು ಅವರು ಇನ್ನೇನೋ ತಿರುಗಿಬಿಡ್ತಾರೆ. ಸೊ ಆ ಥರದ್ದು ಆಗಬಾರ್ದು. ಸೊ ತಂದೆ ತಾಯಿನೂ ಒಂದು ಸ್ನೇಹಿತರ ರೀತಿಯಲ್ಲಿ ನೋಡ್ತಾ ಹೋಗಬೇಕು. ವಿದ್ಯಾರ್ಥಿಗಳು ಮನೆ ಪರಿಸರ ಜೊತೆಯಲ್ಲಿ ನಮ್ಮ ಸ್ನೇಹಿತರನ್ನ ಸರಿಯಾದ ರೀತಿಯಲ್ಲಿ ಒಂದು ಆ ಥರದ ಒಂದು ಒಳ್ಳೆಯ ರೀತಿಯಲ್ಲಿರೋ ಸ್ನೇಹಿತರನ್ನ ಇಟ್ಕೊಂಡು, ಶಿಕ್ಷಕರು ಏನು ಹೇಳ್ತಾರೆ, ಶಿಕ್ಷಕರು ಎಲ್ಲರಲ್ಲೂ ಆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರು ಕಲಿಸ್ಬೇಕು. ಪ್ರತಿಯೊಂದು ಶಿಕ್ಷಕ, ಯಾರು ನಾವು ಇಂಥ ಉತ್ತಮವಾದ ಶಿಕ್ಷಕರಾದಂಥವ್ರಿಗೆ ಪ್ರತಿಯೊಬ್ಬರಲ್ಲೂ ಅದಿದ್ದೇ ಇರುತ್ತೆ. ಅವ್ರು ಏನಾದರೂ ಸರಿ ನನ್ನ ಮಗು ಈ ರೀತಿಯಲ್ಲಿ ಆಗಬಾರ್ದು, ಅವನು ಒಂದು ಒಳ್ಳೆ ಪರ್ಸೆಂಟೇಜಲ್ಲಿ ತೊಗೋಬೇಕು, ಅವನ ಓವರ್ ಆಲ್ ಪರ್ಸನಾಲಿಟಿ ಈ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ತುಂಬ ಕೆಲಸ ಮಾಡ್ತಿರ್ತಾರೆ. ಅದಕ್ಕಾಗಿ ಎಸ್ಪೆಷಲಿ ನಮ್ಮ ಎರಡೂ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕರು ನೋಡ್ತೀನಿ, ತುಂಬ ಡೆಡಿಕೇಟಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ಅವರು ಎಕ್ಸಾಮ್ ಟೈಮ್ ಬಂತಂದಾಗ ಅವನು ಆ್ಯಾವ್ರೇಜಲ್ಲಿ ಇದ್ದರೆ ಅಥವಾ ಪಾಸ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದರೆ ಹಗಲು ರಾತ್ರಿ ಅವ್ನಿಗೆ ಆ ಕೆಲಸ ಮಾಡ್ತಾರೆ. ಸೊ ಅವರು ಎಲ್ಲ ಸಮಯದಲ್ಲೂ ಬಂದು ಅವನ ವಿಚಾರಗಳನ್ನೇ ಮಾತಾಡ್ತಾ ಹೋಗ್ತಾರೆ. ಸೊ ಅವನಿಗೆ ಒಂದು ಮಾರ್ಕ್ಸ್ ಜಾಸ್ತಿ ಅಯ್ಯೋ ನನಗೆ ತುಂಬ ಖುಷಿ ಆಗೋದು ಸರ್, 1 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾನೆ, ಖಂಡಿತ ಅವ್ನು ಪಾಸ್ ಆಗ್ತಾನೆ, ಖಂಡಿತ ಅವ್ನು ಹಿಂಗಾಗ್ತಾನೆ, ಆ ಮಟ್ಟಕ್ಕೆ ಅವರು ಶಿಕ್ಷಕರು ಯೋಚನೆ ಮಾಡ್ತಿರ್ತಾರೆ ಅವನ ಬಗ್ಗೆ. ಆ ವಿದ್ಯಾರ್ಥಿಗಳು ನಮಗಾಗಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ತಿರ್ತಾರೆ, ನಮಗಾಗಿ ಇಷ್ಟೆಲ್ಲ ಅವರು ಯೋಚನೆ ಮಾಡ್ತಿರ್ತಾರೆ, ಅದನ್ನು ಕೇಳುವಂಥದ್ದಿರಬೇಕು. ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೋ ಅದನ್ನು ಕೇಳಿ ಸರಿ ತಪ್ಪುಗಳನ್ನೆಲ್ಲ ನೋಡಿಕೊಂಡು ಅಂತಿಮವಾಗಿ ಅವ್ರು ಏನು ಸಾಮರ್ಥ್ಯದ ಆ ತಕ್ಕಂಗೆ ಅವ್ರ ಕೆರಿಯರ್ನ ಚೂಸ್ ಮಾಡ್ಕೊಳ್ಳೋಂಥದ್ದು ಇರಬೇಕು. ಸೊ ಇದು ಬಹಳ ಮುಖ್ಯವಾಗಿ ನಮ್ಮ ಇವತ್ತಿನ ವಿದ್ಯಾರ್ಥಿಗಳು ಕಲಿಬೇಕಾಗಿರೋದು. ಎಲ್ಲ ನಮಗೆ ಗೊತ್ತು, ನಾವು ಹಾಗೆ ಹೀಗೆ ಅನ್ನುವಂಥ ಮನೋಭಾವ ಅತಿ ಹೆಚ್ಚಾಗ್ತಾಯಿದೆ. ಅದು ಎಲ್ಲರೂ ಕಡೆಯಿಂದಲೂ ಕಾರಣ ಇದೆ. ಅದು ಎಲ್ಲ ಮಕ್ಕಳು ಹಾಗಂತಲ್ಲ, ಕೆಲವರು ಅಷ್ಟೇ ವಿಧೇಯತೆಯಿಂದ ಇದ್ದು ಇವತ್ತು ಎಷ್ಟೋ ಮಕ್ಕಳು ನಮ್ಮಿಂದ ಈಚೆ ಹೋಗಿದ್ದಾರೆ.
ಕೆಲವು ಮಕ್ಕಳು ಇಷ್ಟೆಲ್ಲ ತೊಗೊಂಡು ಹೋದ ನಂತರದಲ್ಲಿ ತಿರುಗಿ ನೋಡದೇ ಇರುವಂಥ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ನಿಮ್ಮಿಂದ ನನಗೆ ಹಿಂಗಾಯಿತು, ನಿಮ್ಮ ಸಂಸ್ಥೆ ಬಂದಿದ್ರೆ ನಾನು ಇಂಥದ್ದು ಕಲಿತೆ, ನೀವು ಹೇಳಿದ್ರಿಂದ ಹಿಂಗಾಯಿತು ಅಂತ ಹೇಳಿದಾಗ ಅದು ಒಂದು ರೀತಿಯಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದು ಒಂದು ಸಾರ್ಥಕ ಆಯ್ತು ಅಂತ ನಮ್ಮ ಒಂದು ಭಾವನೆ ಬರುತ್ತೆ. ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ಇವತ್ತು ಎಲ್ಲೋ ಕಣ್ಮರೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದು ಮಕ್ಕಳಲ್ಲಿ ಮುಖ್ಯವಾಗಿ ಅದು ಭಾಳ ಮುಖ್ಯವಾಗಿ ಬೇಕಾಗಿರೋದು ಗ್ರ್ಯಾಟಿಟ್ಯೂಡ್. ನಾವು ಎಲ್ಲಿಂದ ಏನೇ ಕಲ್ತರು ಏನೇ ತೊಗೊಂಡ್ರು ಅದಕ್ಕೊಂದು ವಿಧೇಯತೆ ಅದಿದ್ದಾಗ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗ್ತಾರೆ. ತುಂಬಿದ ಕೂಡ ತುಳುಕಲ್ಲ ಅನ್ನೋದೇ ಮಾತಿದೆಯಲ್ವಾ. ಇವತ್ತು ಅರ್ಧ ನಾಲೆಡ್ಜ್ ತಿಳ್ಕೊಂಡಿರೋರ ಸಂಖ್ಯೆನೇ ಜಾಸ್ತಿ. ನನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಆಗ್ತಾ ಹೋಗ್ಬಿಡ್ತಾರೆ. ಏನೇ ತಿಳಿದಿದ್ರು ನನಗೆ ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು. ಮತ್ತು ಪ್ರತಿಯೊಬ್ಬರಲ್ಲೂ ಒಂದು ಮೈನಸ್ಸು ಪ್ಲಸ್ ಇದ್ದೇ ಇರುತ್ತೆ. ಎಲ್ಲ ಪರ್ಫೆಕ್ಟ್ ಮ್ಯಾನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಂಗಾದರೆ ಅವ್ನು ಗಾಡಾಗ್ಬಿಡ್ತಾನೆ. ಸೊ ಎಲ್ಲ ನ್ಯೂನತೆಗಳು ತಪ್ಪುಗಳು ಇದ್ದೇ ಇರುತ್ತೆ. ಸೊ ನಾವು ಅಲ್ಲಿ ಎಲ್ಲೋ ನಿಮ್ಮಲ್ಲಿ ಆ ತಪ್ಪನ್ನು ಮಾತ್ರ ನಾವು ಮುಖ್ಯವಾಗಿ ಇಟ್ಕೊಂಡು ನಿಮ್ಮ ಮೇಲೆ ನೆಗೆಟಿವ್ ಆಡೋದಕ್ಕಿಂತ ನಿಮ್ಮಲ್ಲಿ ಏನು ಒಳ್ಳೇದಿದೆಯೋ ಅವುಗಳನ್ನ ತೊಗೊಂಡು ನನಗೇನು ಅದರಿಂದ ಹೆಲ್ಪ್ ಆಗುತ್ತೋ ಅದನ್ನು ನಾವು ಅಳವಡಿಸ್ಕೊಳ್ತಾ ನಾವು ಬೆಳೀತಾ ಹೋದಾಗ ಎಲ್ಲವೂ ಚೆನ್ನಾಗಿರುತ್ತೆ. ಬಹುಶಃ ಇಷ್ಟೊತ್ತು ನಾವು ಮಾತಾಡಿದ್ರಲ್ಲಿ ಕೇಳಿಸ್ಕೊಂಡವರಿಗೂ ಸಹಿತ ಒಂದು ಅಂಶ ಆದರೂ ಇದರಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾದ್ರೆ ಅದೇ ನಮ್ಮ ದೊಡ್ಡ ಸಕ್ಸಸ್ ಅಂತ ನಾನು ಖಂಡಿತ ಯಾರಿಗಾದ್ರು ಅದು ಒಂದು ಇನ್ಸ್ಪಿರೇಷನ್ ಆಯಿತು, ತಾವು ಈಗ ಮಾಡಬೇಕು, ಈಗ ಮಾಡಬಹುದು ಅಂತ ಒಂದು ಮನೋಭಾವ ಬಂದು ಅದನ್ನು ಬೆಳೀಲಿಕ್ಕಾಯ್ತು ಅಂತಂದರೆ ಅದೇ ದೊಡ್ಡ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಇವತ್ತು 10 ಜನ ಇದ್ದರೆ ಅದರಲ್ಲಿ 2 ಜನ ಒಳ್ಳೆಯವ್ರು ಸಿಗೋದು ಭಾಳ ಕಷ್ಟ ಆಗಿಬಿಟ್ಟಿದೆ. 8 ಜನದ ಮನಸ್ಥಿತಿಗಳು ಬೇರೆ ಬೇರೆಯೇ ಇರುತ್ತೆ. ಸೊ ಅಂತಿಮವಾಗಿ ಎಲ್ಲರೂ ಅವರ ಸ್ವಾರ್ಥಕ್ಕಾಗಿ ನೋಡುವಂಥವ್ರ ಸಂಖ್ಯೆನೇ ಇವತ್ತು ಜಾಸ್ತಿ ಇದೆ. ಅದು ಮನುಷ್ಯನ ಸಹಜ ಸ್ವಭಾವ ಸಹ. ಅಂಥದ್ರಲ್ಲೂ ಒಳ್ಳೆಯದನ್ನು ಹುಡುಕಬೇಕು, ಒಂದು ಒಳ್ಳೇದಾಗ್ತಾ ಹೋಗಬೇಕು. ಅದಕ್ಕೆ ನಾವು ನಿತ್ಯ ಫೈಟ್ ಮಾಡಲೇಬೇಕು. ಸೊ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾವುದೇ ಥರದ ಕರಪ್ಷನ್ಸ್ ಇಲ್ದಲೆ ಇನ್ನೂ ಉತ್ತಮ ರೀತಿಯಲ್ಲಿ ಇದು ಬೆಳೀತಾ ಹೋಗಬೇಕು. ಅದಕ್ಕೆ ಎಲ್ಲರೂ ಕೆಲಸ ಮಾಡಬೇಕು. ಇದಕ್ಕೆ ಇಷ್ಟೊತ್ತು ನಮ್ಮ ಜೊತೆ ಹಲವಾರು ವಿಚಾರಗಳನ್ನ ಪ್ರಾಬಬ್ಲಿ ನಾವು ಫಸ್ಟ್ ಕೇಳಿದ ಕ್ವಶನಿಂದ ಇಲ್ಲಿ ತನಕ ಒಂದು ಫುಲ್ ಸರ್ಕಲಿಗೆ ಬಂದ್ವಿ ಅನಿಸುತ್ತೆ. ಎಜುಕೇಷನ್ ಸಿಸ್ಟಮ್ ಅನ್ನೋದು ಯಾವ ಕಡೆ ದಿಕ್ಕು ಮಾಡಬೇಕು, ಮಕ್ಕಳು ಏನನ್ನು ಕಲಿಬೇಕು ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಿಮ್ಮ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಓಕೆ, ಇದು ನನಗೆ ಸಿಕ್ಕಿದಂಥ ಭಾಗ್ಯ. ನಾವು ಯಾವತ್ತೂ ಆನ್ ಸ್ಟೇಜಲ್ಲಿ ಬಂದು ಇಷ್ಟೆಲ್ಲ ಮಾತಾಡಿದವರು ಅಲ್ಲ. ನಮಗೆ ಪ್ರಾಕ್ಟಿಕಲಾಗಿ ಕೆಲಸ ಮಾಡೋದಷ್ಟೇ ಮುಖ್ಯ. ಸೊ ನೀವು ಈ ಅವಕಾಶ ಕೊಟ್ಟದ್ದಕ್ಕೆ, ಇಷ್ಟೆಲ್ಲ ನನ್ನ ಜೊತೆಲಿ ಮಾತಾಡಿಸಿದ್ದಕ್ಕೆ, ಮುಖ್ಯವಾಗಿ ಶ್ರೀವತ್ಸ, ಸಿರಿವಾನಹಳ್ಳಿ. ಸೊ ನಮಗೆ ನಿಮ್ಮನ್ನು ಮೊದಲಿಂದನೂ ಬೇರೆ ರೀತಿಯಲ್ಲಿ ನೋಡಿದ್ದು, ಇವತ್ತು ನಿಮ್ಮ ಜೊತೆಲಿ ಈ ರೀತಿಯಲ್ಲಿ ಒಂದು ಇಂಟ್ರ್ಯಾಕ್ಷನ್ ಮಾಡ್ತಾ ಹೋಗಿದ್ದು ಭಾಳ ಸಂತೋಷ ಮತ್ತು ಹೆಮ್ಮೆ ಆಗುತ್ತೆ. ಸೊ ನಿಮ್ಮ ಈ ಕೆಲಸಗಳಿದೆ, ಇದು ನಿರಂತರವಾಗಿ ಸಾಗ್ತಾ ಹೋಗಲಿ. ನಿಮ್ಮ ಮುಖಾಂತರ ಸಮಾಜವನ್ನು ತಿದ್ದುವಂಥ ಈ ಕೆಲಸಗಳು ಮಾಡ್ತಾ ಇದ್ದೀರಲ್ಲ, ನೀವು ಎಲ್ಲ ರಂಗದಲ್ಲಿ ಅವ್ರು ಮಾಡ್ತಕ್ಕಂತಹ ಕೆಲಸನ ಗುರುತಿಸಿ ಅವ್ರನ್ನ ಮಾತಾಡಿಸಿ ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇರುವಂಥ ಇದೆಯಲ್ಲ, ಇದು ಖಂಡಿತವಾಗಿಯೂ ಸಮಾಜಕ್ಕೆ ಉತ್ತಮವಾದಂಥ ಕಾರ್ಯ. ಇದನ್ನು ನಿರಂತರವಾಗಿ ನಡೀತಾ ಹೋಗಲಿ. ಈ ಅವಕಾಶ ನನಗೆ ಕೊಟ್ಟದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಸ್ನೇಹಿತರೆ, ಇಷ್ಟೊತ್ತು ನಾಗೇಶ್ ಸರ್ ಮಾತಾಡಿದ ಹಲವಾರು ವಿಚಾರಗಳನ್ನು ಕೇಳಿದ್ರಿ. ಎಜುಕೇಷನ್ ಸಿಸ್ಟಮ್ ಬಗ್ಗೆ, ಪೇರೆಂಟ್ಸ್ ಬಗ್ಗೆ, ಅಥವಾ ಮಕ್ಕಳಿಗಿರುವಂತಹ ಪ್ರೆಷರ್ ಬಗ್ಗೆ, ಅಥವಾ ಮಕ್ಕಳಾಗಿ ನಾವು ಏನು ನೋಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಕೇಳಿದ್ದೀರಾ. ಇದರಿಂದ ಸ್ವಲ್ಪ ಜನಕ್ಕಾದರೂ ಇನ್ಸ್ಪಿರೇಷನ್ ಕೂಡ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಮುಂದೆಯೂ ಇನ್ನೂ ಹಲವಾರು ವಿಚಾರಗಳನ್ನು ಬೇರೆ ಬೇರೆ ಗೆಸ್ಟ್ ಜೊತೆ ಮಾತಾಡೋದಿದೆ. ಸೊ ಸ್ಟೇ ಟ್ಯೂನ್ಡ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.